ಟರ್ಮ್ ಅಲ್ಲಿ ಜಾಯ್ನ್ ಆಗ್ತಾರೆ ಸರ್ ಅವರು. ಸರಿ, ಹಾ. ಆಯ್ತು. ಸೊ ಅನಿಲ್ ಸರ್ ಶುರು ಮಾಡ್ಬೋದು ಸರ್. ಆಯ್ತು ಸರ್. ಶುಭ ಕಾವ್ಯ ಮಧ್ಯಾಹ್ನ ಅವ್ರು ಎಲ್ಲರಿಗೂ. ತಮ್ದು ಇದು ಮಾಡ್ತೀರಾ, ವಿಡಿಯೋ ಆನ್ ಮಾಡ್ತೀರಾ? ಅಲ್ಲ, ಓಕೆ, ಪರವಾಗಿಲ್ಲ, ರೈಟ್, ಆಯ್ತು, ಶುರು ಮಾಡಿ. ಶುಭ ಮಧ್ಯಾಹ್ನ ಎಲ್ಲರಿಗೂ. ಕನ್ನಡ ಇಂಗ್ಲಿಷ್ ದ್ವಿಭಾಷಾ ಟೋಸ್ಟ್ ಮಾಸ್ಟರ್ ಕ್ಲಬ್ನ 165ನೇ ಸಭೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಸಭೆಯ ನಿಯಮ ಹೇಳ್ಬೇಕಾದ್ರೆ ಯಾರು ಕೂಡ ಸೆಕ್ಸ್, ರಿಲಿಜನ್ ಮತ್ತೆ ಪಾಲಿಟಿಕ್ಸ್ ಬಗ್ಗೆ ಈ ಸಭೆಯಲ್ಲಿ ಮಾತಾಡಬಾರ್ದು. ಮತ್ತೆ ಇದು ಆನ್ಲೈನ್ ಸಭೆ ಆಗಿರೋದ್ರಿಂದ ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಅಥವಾ ಸೈಲೆಂಟ್ ಮೋಡಲ್ಲಿ ಇಡ್ಬೋದು. ಮತ್ತೆ ವಿಡಿಯೋ ಸದಾ ಆನ್ ಅಲ್ಲಿ ಇಡಬೇಕಾಗಿ ವಿನಂತಿ. ಮತ್ತೆ ಇವತ್ತಿನ ಟೋಸ್ಟ್ ಮಾಸ್ಟರ್ ಕಾರ್ಯಕ್ರಮ ನಾವೆಲ್ಲ ಈ ಶನಿವಾರ ಮಧ್ಯಾಹ್ನ ಇಲ್ಲಿ ಸೇರಿರೋದು ಬಹಳ ಒಂದು ಒಳ್ಳೆಯ ಒಂದು ಉಪಯುಕ್ತವಾದಂತಹ ಮಾಹಿತಿ ಮತ್ತು ಚರ್ಚೆಯನ್ನು ಭಾಗವಹಿಸೋದಕ್ಕೆ ಬಹಳ ಅನುಕೂಲವಾಗಿದೆ ಈ ವೇದಿಕೆ. ಮತ್ತೆ ಇವತ್ತಿನ ಒಂದು ಚರ್ಚೆ ವಿಷಯವನ್ನು ನೋಡ್ತಾ ಇದ್ದೆ. ಒಂದು ಇವತ್ತಿನ TMOD ಆದ ರಾಘವೇಂದ್ರ ಅವರ ಥೀಮು ರೆಟ್ರೋಸ್ಪೆಕ್ಟಿವ್ ಅಂಡ್ ಪ್ರಾಸ್ಪೆಕ್ಟಿವ್ ಆಫ್ ದಿ ವರ್ಲ್ಡ್ ಆಫ್ ನ್ಯೂಸ್ ಪೇಪರ್ ಅಂತ ಇದೆ. ಸೊ ಈ ಥೀಮ್ ಕೇಳಿದ್ಮೇಲೆ ನನಗೂ ಬಹಳ ಒಂದು ಒಳ್ಳೆ ಥೀಮ್ ಅಂತ ಅನಿಸ್ತು. ಯಾಕಂದ್ರೆ ಇದು ಇಂಟರ್ನೆಟ್ ಯುಗ ಆಗೋಗಿದೆ, ಇವಾಗ AI ಯುಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈ ಯುಗದಲ್ಲಿ ನ್ಯೂಸ್ ಪೇಪರ್ ಮತ್ತೆ ಪೇಪರ್ ಓದೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ ನಮ್ಮ ಇದರಲ್ಲಿ, ಸೊಸೈಟಿಯಲ್ಲಿ ಮತ್ತೆ ನಮ್ಮ ಜನರೇಷನ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಮೊದಲೆಲ್ಲ ನಾವು ನಮ್ಮ ಮಾಹಿತಿ ಮತ್ತೆ ಯಾವುದೇ ಒಂದು ವಿಷಯ ಸಿಕ್ಬೇಕಾದ್ರು ಜನಕ್ಕೆ ನ್ಯೂಸ್ ಪೇಪರ್ ಮೂಲಕನೇ ಸಿಗ್ತಾ ಇತ್ತು ಆಗಿನ ಕಾಲದಲ್ಲಿ, 2-3 ದಶಕಗಳ ಹಿಂದೆ. ಆದ್ರಿಂದ ಒಂದ್ ದಿವಸ ಪೇಪರ್ ಬಂದಿದ್ರೆ ಜನರಿಗೆ ತಲೆ ಎಲ್ಲ ಕೆಟ್ಟೋಗ್ಬಿಡ್ತಾ ಇತ್ತು. ಯಾಕಂದ್ರೆ ಯಾವುದೇ ಮಾಹಿತಿ ಯಾವುದೇ ಇದು ಸಿಗ್ತಾ ಇರಲಿಲ್ಲ ಜನಕ್ಕೆ. ಆದ್ರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ, ಇಂಟರ್ನೆಟ್ ಇರೋದ್ರಿಂದ ಎಲ್ಲಾ ಮಾಹಿತಿಗಳು ನಾವು ಕೂತಲ್ಲೇ ಬರ್ತಾ ಇದೆ. ಯಾವುದೇ ಒಂದು ಮಾಹಿತಿ ನಮ್ಗೆ ಗೊತ್ತಿಲ್ಲ ಅನ್ನೋದೇ ಇಲ್ಲ, ಎಲ್ಲ ಕೂತ್ಕೊಳ್ಳೋದು ನಾವು ಇರೋ ಜಾಗಕ್ಕೆ ಬರ್ತಾ ಇದೆ ಮಾಹಿತಿ. ಆದ್ರಿಂದ ಇವಾಗ ನ್ಯೂಸ್ ಪೇಪರ್ ಮತ್ತೆ ಅದು ಓದೋದೇ ಬಹಳ ವಿರಳವಾಗ್ಬಿಟ್ಟಿದೆ. ಇದರಿಂದ ಒಂದು ಉಪಯೋಗನೂ ಇದೆ ಮತ್ತೆ ಕೆಲವು ಅನಾನುಕೂಲನೂ ಇದೆ. ಯಾಕಂದ್ರೆ ಇವಾಗ ನಮ್ಮ ಮನೆಯಲ್ಲೇ ಕೂಡ ನಮ್ಮ ನೆಕ್ಸ್ಟ್ ಜನರೇಷನ್, ನಮ್ಮ ಮಕ್ಕಳು ಇವರೆಲ್ಲ ಓದೋದನ್ನೇ ಬಿಟ್ಬಿಟ್ಟಿದ್ದಾರೆ. ಏನಿದ್ರು ಆಡಿಯೋ, ಏನು ಸ್ಕೂಲಲ್ಲಿ ಪಾಠ ಮಾಡೋದು ಇವಾಗ ಆಡಿಯೋ ಬಂದ್ಬಿಟ್ಟಿದೆ. ಯಾವ ಚಾಪ್ಟರ್ ಹಾಕಿದ್ರು ಆಡಿಯೋ ಅಲ್ಲೇ ಬರುತ್ತೆ, ನೀವು ಲೆಕ್ಚರ್ ಕೇಳೋದೇ ಬೇಡ, ಆ ತರ ಆಗ್ಬಿಟ್ಟಿದೆ. ಸೊ ಸ್ಟಡಿ ಮಾಡೋದು ಅಂತ ಅಂದ್ರೆ ಇವಾಗ ಆಡಿಯೋ ಕೇಳೋದು ಅಂತ ಆಗ್ಬಿಟ್ಟಿದೆ, ಆ ತರ ಆಗ್ಬಿಟ್ಟಿದೆ ಇವಾಗ. ಸೊ ಆದ್ರಿಂದ ಎಲ್ಲಾ ತರ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಮತ್ತೆ ರಾಘವೇಂದ್ರ ಅವರು ಏನ್ ಹೇಳ್ತಾರೋ ಅನ್ನೋ ಮಾಹಿತಿಗಳು ಕೊಡ್ತಾರೋ ಅನ್ನೋ ಒಂದು ಕುತೂಹಲನೂ ಇದೆ. ಅದು ನೋಡೋಣ. ಮತ್ತೆ ಇನ್ನು ಮುಂದುವರಿತಾ ಇವತ್ತಿನ ಒಂದು ಪ್ರಿಪೇರ್ಡ್ ಸ್ಪೀಚ್ ನೋಡ್ತಾ ಇದ್ದಾಗ ರವಿಕುಮಾರ್ ಅವರ ಒಂದು ಟಾಪಿಕ್ ಬಹಳ ಸೂಕ್ತವಾಗಿದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅವರು ಮಾತಾಡೋರಿದ್ದಾರೆ. ಸೊ ಅದು ಇನ್ನೂ ಕುತೂಹಲಕಾರಿಯಾಗಿರುತ್ತೆ ಅಂತ ಅನ್ಕೊಂಡು ನನ್ನ ಮಾತು ಇಲ್ಲಿಗೆ ಮುಗಿಸಿ ನಾನು ವೇದಿಕೆಯನ್ನು ನಮ್ಮ ಪ್ರೆಸಿಡೆಂಟ್, ಕ್ಲಬ್ಬಿನ ಪ್ರೆಸಿಡೆಂಟ್ ಆದ ಕಮಲಾಕರ್ ಅಚ್ರೇಕರ್ ಸರ್ ಅವ್ರಿಗೆ ಹಸ್ತಾಂತರಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆಲ್ಲ ಗೊತ್ತಿರೋ ಅವರೆಲ್ಲ ಚಿರಪರಿಚಿತರು. ಅವರು ಹೆಸರಾಂತ ಹಿರಿಯ ಮೂತ್ರಾಂಗ ರೋಗ ಶಸ್ತ್ರಚಿಕಿತ್ಸಾ ತಜ್ಞರವರು. ಮತ್ತೆ ಹೆಸರಾಂತ ಕಾಲೇಜಿನಲ್ಲಿ ಅವರು ಪದವಿ ಮುಗಿಸಿದ್ದಾರೆ. ಮತ್ತೆ ಹಲವಾರು ಪ್ರಶಸ್ತಿಗಳನ್ನ ಅವರು ತಗೊಂಡಿದ್ದಾರೆ. ಮತ್ತೆ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ಇಷ್ಟು ಹೇಳ್ತಾ ನನ್ನ ಈ ವೇದಿಕೆಯನ್ನು ಅಚ್ರೇಕರ್ ಸರ್ ಅವರಿಗೆ ಹಸ್ತಾಂತರಿಸ್ತೇನೆ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ.
ಸಾರ್ಜೆಂಟ್ ಅಟ್ ಆರ್ಮ್ ಆಗಿ ತಮ್ಮ ಒಂದು ಪಾತ್ರವನ್ನ ಅತ್ಯಂತ ಉಪಯುಕ್ತ ರೀತಿಯಲ್ಲಿ ತಾವು ಹೇಳಿದಿರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ 165ನೇ ನಮ್ಮ ಕನ್ನಡ ಇಂಗ್ಲಿಷ್ ದ್ವಿಭಾಷಾ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಸುಸ್ವಾಗತವನ್ನು ನೀಡ್ತಾ ಇದ್ದೇನೆ. ತಮ್ಗೆಲ್ಲರಿಗೂ ಗೊತ್ತಿರಬೇಕು, ನ್ಯೂಟನ್ನಿನ 3ನೇ ಒಂದು ನಿಯಮ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ ನಾವೆಲ್ಲರೂ ಇದು ಕೇಳಿದೀವಲ್ವಾ. ಈ ಒಂದು ನಿಯಮ ಕೇವಲ ಈ ಭೌತಶಾಸ್ತ್ರದಲ್ಲಿ ಮಾತ್ರ ಅನ್ವಯವಾಗುತ್ತೋ ಅಥವಾ ನಮ್ಮ ನಿಜ ಜೀವನದಲ್ಲಿ ಕೂಡ ಅನ್ವಯ ಆಗುತ್ತೋ? ಆ ರೀತಿ ನಾವು ವಿಚಾರ ಮಾಡಿ ನೋಡಿದ್ರೆ ಇದು ಭೌತಶಾಸ್ತ್ರದಲ್ಲಿ ಯಾವ ರೀತಿ ಸಮರ್ಪಕವಾಗಿ ಇದು ಅನ್ವಯವಾಗುತ್ತೋ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಒಂದು ಮಾತು ಕೇಳಿರ್ಬೇಕು, ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಹೇಳಿ. ಅಂದ್ರೆ ಇದೇನಪ್ಪ, ನೀವು ಕರ್ಮ ಫಲದ ಮೇಲೆ ಇರೋದು ಕಂಪ್ಲೀಟ್. ಅಂದ್ರೆ ಪ್ರತಿಯೊಂದು ಆಕ್ಷನ್ಗೆ ಅದಕ್ಕೊಂದು ಕಾನ್ಸಿಕ್ವೆನ್ಸ್, ಅದಕ್ಕೊಂದು ಪರಿಣಾಮ ಇದ್ದೇ ಇರುತ್ತೆ. ನಮ್ಮ ಯಾವುದೇ ಒಂದು ಆಕ್ಷನ್ಗಳು, ನಮ್ಮ ಕಾರ್ಯಗಳು ಹಾಗೆ ವ್ಯರ್ಥವಾಗುವುದಿಲ್ಲ. ಅವುಗಳ ಹಿಂದೆ ಒಂದು ಪರಿಣಾಮ ಕೂಡ ಇರುತ್ತೆ ಮತ್ತು ಆ ಪರಿಣಾಮ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದಿವಸ ಅದು ಮತ್ತೆ ಪುನಃ ನಮ್ಮಲ್ಲಿಗೆ ಬರುತ್ತೆ ಅಂತ ಹೇಳ್ತೀವಿ. ಅದನ್ನೇ ನಾವು ಕನ್ನಡದಲ್ಲಿ ಕೂಡ ಒಂದು ಗಾದೆ ತಾವು ಕೂಡ ಕೇಳಬೇಕು, ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿ. ಅಂದ್ರೆ ನಾವು ಏನ್ ಕಾರ್ಯ ಮಾಡ್ತೀವೋ ಅದು ಹಾಗೆ ವ್ಯರ್ಥವಾಗುವುದಿಲ್ಲ, ಅದರ ಫಲ ಕೂಡ ಅಷ್ಟೇ ಒಂದು ರೀತಿಯಲ್ಲಿ ನಾವು ಯಾವ ಕರ್ಮದ ರೀತಿಯಲ್ಲಿ ಅದು ಕೂಡ ನಮಗೆ ವಾಪಸ್ ಮತ್ತೆ ಬಂದು ನಮ್ಮನ್ನೇ ತಟ್ಟುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಮಾಡ್ತಕ್ಕಂಥ ನಮ್ಮ ದಿನನಿತ್ಯ ಕಾರ್ಯಗಳಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಅದಕ್ಕೆ ನಾವು ಏನೇ ಮಾಡಿದ್ರು ಕೂಡ ಅದು ಮತ್ತೆ ಪುನಃ ಒಂದಲ್ಲ ಒಂದು ದಿವಸ ಬರುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಸಕಾರಾತ್ಮಕ ಚಿಂತನೆ, ಸಕಾರಾತ್ಮಕವಾದಂತಹ ಭಾವನೆ, ಸಕಾರಾತ್ಮಕವಾದಂತಹ ಒಂದು ಕಾರ್ಯಗಳನ್ನೇ ನಾವು ಮಾಡ್ಕೊಂತ ಹೋದ್ರೆ ಇದು ಕೂಡ ನಮ್ಮ ಒಂದು ಸುಖಿ ಜೀವನಕ್ಕೆ ಒಂದು ಮಂತ್ರ ಅಂತ ನಾವು ಹೇಳಬಹುದು. ನಾವು ಎಷ್ಟೋ ಸಲ ಸಕಾರಾತ್ಮಕ ಚಿಂತನೆ ಅಂದ್ರೆ ಏನಪ್ಪಾ ಅಂತಾನೆ ಮತ್ತೊಂದು ನಮ್ಮ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ. ನಾವು ಏನೇ ಮಾಡಿದ್ರು ಕೂಡ ಕಾಯೇನ ವಾಚ ಮನಸ ಅಂತ ಹೇಳಿ. ಅಂದ್ರೆ 3 ತ್ರಿಕರಣ ಶುದ್ಧಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಮೊದ್ಲೆಂದು ಕಾಯಕ, ನಾವು ಏನೇ ಒಂದು ಸಕಾರಾತ್ಮಕವಾದಂತ ಕೆಲಸವನ್ನು ದೈಹಿಕ ರೂಪದಲ್ಲಿ ಅದು ಕೂಡ ಪರಿಣಾಮ ಆಗುತ್ತೆ. ಮಾತಿನಿಂದ ಕೂಡ ನಾವು ಏನಾದ್ರೂ ಮತ್ತೊಬ್ಬರಿಗೆ ನಮ್ಮ ಮಾತಿಂದ ಏನಾದ್ರೂ ಅವರಿಗೆ ಗಾಯ ಆಯ್ತು ಅಂತಂದ್ರೆ ಅದು ಕೂಡ ನಮ್ಮಲ್ಲಿ ಬರುತ್ತೆ. ಅಥವಾ ನಮ್ಮ ಮಾತು ಮತ್ತೊಬ್ಬರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದಿದ್ರೆ ಅದು ಕೂಡ ನಮಗೆ ಒಂದು ಒಳ್ಳೆಯ ಒಂದು ಪ್ರಭಾವವನ್ನು ತಂದು ಕೊಡುತ್ತೆ ಅಂತ ಹೇಳಿ. ಅಷ್ಟಕ್ಕೆ ಅಲ್ಲ, ನಾವು ಮನಸ್ಸಿನಲ್ಲಿ ಯೋಚನೆ ಮಾಡೋದನ್ನು ಕೂಡ, ಅಂದ್ರೆ ಅಲ್ಲೇ ತನಕ ಇದೆಲ್ಲ ಕಾರ್ಯ ಬರೋದಕ್ಕಿಂತ ಮೊದಲು ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ. ನಾನು ಏನಾದ್ರು ಒಂದು ಕಾರ್ಯ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲು ಅದು ನನ್ನ ಮನಸ್ಸಿನಲ್ಲಿ ಬಂದು ಬಿಡುತ್ತೆ. ಸೊ ಆ ಒಂದು ಘಟ್ಟದಲ್ಲಿಯೇ ಮನಸ್ಸಿನಲ್ಲಿ ಬಂದಾಗಲೇ ನಾವು ಸ್ವಲ್ಪ ಜಾಗೃತರಾಗಿ, ಹೌದಪ್ಪ ಇದು ಸಕಾರಾತ್ಮಕವಾಗಿದೆಯೋ ಅಥವಾ ನಕಾರಾತ್ಮಕವಾಗಿದೆಯೋ, ಇದರಿಂದ ಏನಾದ್ರೂ ಮತ್ತೊಬ್ಬರಿಗೆ ಕೆಡಕ ಆಗುತ್ತೋ ಅಂತಕ್ಕಂಥ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಅಲ್ಲಿ ನಾವು ಎಚ್ಚರಿಕೆಯಿಂದ್ರೆ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ಆ ವಿಚಾರಗಳು ಬರುತ್ತೋ ಆವಾಗ ನಾವು ಎಚ್ಚರಿಕೆಯಿಂದ ಇದ್ರೆ ನಮ್ಮ ಪ್ರತಿಯೊಂದು ಕಾರ್ಯಗಳು ಕೂಡ ಸಕಾರಾತ್ಮಕವಾಗಿ ಇರುತ್ತೆ ಮತ್ತು ಒಳ್ಳೆಯ ಪರಿಣಾಮವನ್ನು ಕೂಡ ನಮಗೆ ವಾಪಸ್ ತಂದು ಕೊಡುತ್ತೆ ಅಂತ ಈ ಕೆಲವು ನನ್ನ ಅನಿಸಿಕೆಗಳನ್ನ ಇವತ್ತು ತಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಇವತ್ತಿನ ಈ ಸಭೆಗೆ ಗೆಸ್ಟ್ ಆಗಿ ಕಾವ್ಯ ಕುಲಕರ್ಣಿ ಅವರು ಬಂದಿದ್ದಾರೆ. ಅವರು ಇದೇ ಕೇಳಿದೆ, ಅವರು ಹುಬ್ಬಳ್ಳಿಯವರಂತ. ಕಾವ್ಯ ಕುಲಕರ್ಣಿ ಅವರೇ, ತಾವು ತಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಡಬಹುದಾ? ತಮ್ಗೆ ಟೋಸ್ಟ್ ಮಾಸ್ಟರ್ ಬಗ್ಗೆ ಯಾವ ರೀತಿ ಪರಿಚಯವಾಯಿತು ಅದು ಸ್ವಲ್ಪ ಹೇಳಿ. ನಮಸ್ಕಾರ. ನಮಸ್ಕಾರ. ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಕಾವ್ಯ ಕುಲಕರ್ಣಿ ಅಂತ. ನಾನು ಹುಬ್ಳಿಯಿಂದ ಇದ್ದೀನಿ ಸರ್. ನನಗೆ ಬಗ್ಗೆ ಹೆಂಗ ಪರಿಚಯ ಆಯ್ತು ಅಂದ್ರೆ, ನನ್ನ ಹಸ್ಬೆಂಡ್, ನಮ್ಮ ಮನೆಯವರು, ಅವರು ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾರೆ. ಅವರು ಅಲ್ಲಿ ಟೋಸ್ಟ್ ಮಾಸ್ಟರ್ ಅಲ್ಲಿ ಇದ್ದಾರೆ. ಹೆಸರು ಸಂದೀಪ್ ಕುಲಕರ್ಣಿ ಅಂತ. ಸಂದೀಪ್ ಕುಲಕರ್ಣಿ. ಸಂದೀಪ್, ಆಯ್ತು. ಸೊ ಅವರಿಂದ ನನಗ್ ಗೊತ್ತಾಯ್ತು. ಸೊ ನಾ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ನಿಮ್ದು ಇದ್ರ ಆನ್ಲೈನ್ ಜಾಯ್ನ್ ಆಗಿದೆ. ತುಂಬಾ ಧನ್ಯವಾದಗಳು ಕಾವ್ಯ ಅವರೇ. ತಾವು ತೆಗೆದುಕೊಂಡಂತ ಒಂದು ಈ ಹೆಜ್ಜೆ ನಿಜವಾಗ್ಲೂ ಇದು ತುಂಬಾ ಒಳ್ಳೆ ಹೆಜ್ಜೆ. ಇದು ಈ ಒಂದು ವೇದಿಕೆ ಅನ್ನೋದು ಇಲ್ಲಿ
ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಎಲ್ಲಾ ಚರ್ಚೆಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಕಾರಾತ್ಮಕವಾದಂತಹ ಚರ್ಚೆಗಳೇ ಇರುತ್ತೆ. ಇಲ್ಲಿ ಏನಾದ್ರು ಒಂದು ಹೊಸ ವಿಷಯವನ್ನು ತಾವು ಕಲ್ತ್ಕೊಂಡು ಹೋಗ್ತೀರಿ. ಆದಷ್ಟು ಬೇಗ ತಾವು ಈ ನಮ್ಮ ಒಂದು ಕ್ಲಬ್ಗೆ ಸದಸ್ಯರಾಗಿ ಬರ್ತೀರಿ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದೇನೆ. ಪ್ರತಿ ಶನಿವಾರ 3ರಿಂದ 4 ನಾವು ಬಹುಶಃ ಅಥವಾ 3:30ಯಿಂದ 5 ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಇದ್ದೀವಿ. ಆ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಕುಳಿತುಕೊಂಡಲ್ಲೇ ನೀವು ಆನ್ಲೈನ್ ನಲ್ಲಿ ಜಾಯಿನ್ ಆದ್ರೆ ಆ 1.5 ತಾಸಿನಲ್ಲಿ ನಾನು ನಿಮಗೆ ಒಂದು ಗ್ಯಾರಂಟಿ ಕೊಡಬಲ್ಲೆ, ಸಾಕಷ್ಟು ವಿಷಯಗಳು ತಮಗೆ ಬರುತ್ತೆ. ಅಷ್ಟೇ ಅಲ್ಲದೆ ತಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ತಮ್ಮ ಮಾತನಾಡುವ ಕಲೆ ಕೂಡ ತುಂಬಾ ಚೆನ್ನಾಗಿ ಮುಂದೆ ಬರುತ್ತೆ ಅಂತ ಒಂದು ಭರವಸೆಯನ್ನ ನಾನು ನಿಮ್ಗೆ ನೀಡ್ತಾ ಇದ್ದೇನೆ. ಇದು ಹೇಳ್ತಾ ಮತ್ತೊಮ್ಮೆ ನಮ್ಮ ಕ್ಲಬ್ಗೆ ನಿಮಗೆ ಒಂದು ಸುಸ್ವಾಗತವನ್ನು ಕೋರ್ತೇನೆ. ಇವತ್ತು ಓಕೆ, ನಮ್ಮ ಒಂದು ಈಗ ಈ ಸಭೆಯನ್ನ ನಡೆಸಿಕೊಡ್ತಕ್ಕಂಥವ್ರು, ನಾವು ಯಾವಾಗ್ಲೂ ಸಭೆಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಆಮೇಲೆ ಇದು ಕೇವಲ ನಮ್ಮ ಕಾವ್ಯ ಅವರಿಗೋಸ್ಕರ ಹೇಳೋದು. ಈ ಟೋಸ್ಟ್ ಮಾಸ್ಟರ್ ಮೂವ್ಮೆಂಟ್ ಅನ್ನೋದು ನಿಜವಾಗ್ಲೂ 100 ವರ್ಷ ಆಯ್ತು ಆಗ್ಲೇ ಇದೆ. ಈ ಒಂದು ನಮ್ಮ ಈ ಟೋಸ್ಟ್ ಮಾಸ್ಟರ್ ಮೀಟಿಂಗ್ಸ್ ಅಂತ ಅವರೇ ಹೇಳ್ತಲ್ಲ, ಇದು ಶುರು ಆಗಿದ್ದು ಅಮೆರಿಕಾದಲ್ಲಿ. ಅಲ್ಲಿ ಒಬ್ಬರು ರಾಲ್ಫ್ ಸಿ ಸ್ಮೆಡ್ಲಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆವಾಗ ಅವ್ರು 100 ವರ್ಷದ ಹಿಂದೆ ಆವಾಗ್ಲೇ ಅವರು ಈ ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಪ್ರಾಮುಖ್ಯತೆ ಹೊಂದುತ್ತೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ಅವತ್ತೇ ಅವ್ರು ಕಂಡುಕೊಂಡು ಅವರು ಇಂಥ ಒಂದು ಕ್ಲಬ್ ಅನ್ನ ನಾವು ಯಾಕೆ ಶುರು ಮಾಡಬಾರದು, ಇಲ್ಲಿ ಎಲ್ಲಾ ರೀತಿಯ ನಾವು ಇಂಥ ಒಂದು ವೇದಿಕೆಯನ್ನು ಅವರಿಗೆ ಕೊಡ್ಬೇಕು. ಪ್ರತಿಯೊಂದು ರೀತಿಯಲ್ಲಿ ಕೂಡ ಅವರು ತಮ್ಮ ಈ ಸಂವಹನ ಕಲೆ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಯಾವ ರೀತಿ ಬೆಳೆಸ್ಕೋಬಹುದು ಅಥವಾ ಯಾವ ರೀತಿ ಸಮರ್ಪಕವಾಗಿ ನಾವು ನಮ್ಮ ವಿಷಯಗಳನ್ನ ಮತ್ತೊಬ್ಬರಿಗೆ ತಿಳಿಸಬಹುದು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಅವರು ಈ ಒಂದು ಟೋಸ್ಟ್ ಮಾಸ್ಟರ್ ಕ್ಲಬ್ ಅಂತ ಇದನ್ನು ಶುರು ಮಾಡ್ತಾರೆ. ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ಹೋದ್ರೆ ನಿಜವಾಗ್ಲೂ ಅಲ್ಲಿ 100ಕ್ಕೂ 150ಕ್ಕಿಂತ ಹೆಚ್ಚು ಕ್ಲಬ್ಗಳು ಅಲ್ಲಿದ್ದಾವೆ. ನಿಮ್ಮ ಹುಬ್ಬಳ್ಳಿಯಲ್ಲಿ ನೀವು ಅಂದ ಹಾಗೆ ಇನ್ಫೋಸಿಸ್ ನಲ್ಲಿ ಕ್ಲಬ್ ಒಂದು ಇದೆ, ಇತ್ತೀಚೆಗೆ ಹೊಸದಾಗಿ ಶುರು ಆಗಿದೆ. ಅಲ್ಲಿ ಆಗ್ಲೇ 2 ಕ್ಲಬ್ ಇದಾವೆ. ಅಲ್ಲಿ DET ಟೋಸ್ಟ್ ಮಾಸ್ಟರ್ ಕ್ಲಬ್ ಅಂತ ಇದೆ, ಆಮೇಲೆ ದ ಹುಬ್ಳಿ ಆಂಟ್ರಪ್ರನರ್ಸ್ ಅಂತ 2 ಕ್ಲಬ್ ಇದೆ. ಬೆಳಗಾಂನಲ್ಲಿ ಕೂಡ ನಮ್ದು KLS IMER ಟೋಸ್ಟ್ ಮಾಸ್ಟರ್ ಕ್ಲಬ್ ಅಂತ ಒಂದಿದೆ, ಮತ್ತೊಂದು BTC ಕ್ಲಬ್ ಅಂತ ಒಂದಿದೆ, ಬೆಳಗಾಂ ಟೋಸ್ಟ್ ಮಾಸ್ಟರ್ ಸೆಂಟನರಿ ಕ್ಲಬ್ ಅಂತ ಹೇಳಿ. ಸೊ ಕ್ರಮೇಣ ಈ ಒಂದು ಟೋಸ್ಟ್ ಮಾಸ್ಟರ್ ಮೂವ್ಮೆಂಟ್ ಅನ್ನೋದು ನಮ್ಮ ಈ ಕರ್ನಾಟಕದಲ್ಲಿ ಹಬ್ಬುತ್ತಾ ಇದೆ. ಅದರಲ್ಲೂ ಈ ಉತ್ತರ ಕರ್ನಾಟಕದಲ್ಲಿ ಈಗ ಕ್ರಮೇಣವಾಗಿ ಹಬ್ತಾ ಇದೆ. ಯಾರ್ಯಾರು ಈ ಕ್ಲಬ್ಗೆ ಸೇರ್ಕೊಂಡಿದ್ದಾರೋ ಅವ್ರು ಎಲ್ಲರೂ ಒಂದೇ ಒಂದು ಮಾತು ಹೇಳ್ತಾರೆ, ಈ ಕ್ಲಬ್ನಿಂದ ನನಗೆ ಬೆನಿಫಿಟ್ ಲಾಭ ಆಯ್ತು. ನಾನು ಮೊದಲು ಮಾತಾಡ್ಲಿಕ್ಕೆ ತುಂಬಾ ಹಿಂಜರಿತಾ ಇದ್ದೆ, ಈ ಕ್ಲಬ್ ಸೇರ್ಕೊಂಡು ಇದರ ಒಂದು ಉಪಯೋಗ ಮಾಡ್ಕೊಂಡಾಗಿನಿಂದ ಈಗ ನಾನು ಮಾತಾಡ್ಲಿಕ್ಕೆ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದೇನೆ. ನನ್ನ ಮಾತನಾಡ್ತಕ್ಕಂಥ ಕಲೆ ಕೂಡ ಒಳ್ಳೇದ ಮೊದಲಿಂದ ಚೆನ್ನಾಗಿದೆ ಅಂತ ಎಷ್ಟೋ ಜನರು ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ನಮ್ಮ ಈ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ಬಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೇರೆ ಎಲ್ಲ ಕ್ಲಬ್ಗಳು ಇಂಗ್ಲಿಷ್ ನಲ್ಲೇ ನಡೆಯುತ್ತೆ. ನಾವು ಕೂಡ ಕನ್ನಡದಲ್ಲಿ ಕೂಡ ಅವರ ಯಾವ ರೀತಿ ಅವರು ಹಾಕಿಕೊಟ್ಟಂತ ಈ ಸ್ಟೆಪ್ಗಳನ್ನ ಅದನ್ನೇ ನಾವು ಫಾಲೋ ಮಾಡ್ತಾ, ಆದ್ರೆ ನಮ್ಮ ವ್ಯವಹಾರಗಳು ಕನ್ನಡದಲ್ಲಿಯೇ ನಡೆಯುತ್ತೆ. ಯಾಕಂತಂದ್ರೆ ತಮಗೂ ಗೊತ್ತಿರ್ಬೇಕು, ನಮ್ಮ ಕನ್ನಡ ಭಾಷೆ ಕೂಡ ಅತ್ಯಂತ ಸಿರಿವಂತಿಕೆ ಇರ್ತಕ್ಕಂಥ ಭಾಷೆ. ನಮ್ಮ ಕನ್ನಡದಲ್ಲಿಯೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಸಂಖ್ಯೆ ಹೆಚ್ಚು ಬೇರೆ ಭಾಷೆಯವರಿಗಿಂತ. ಸೊ ಅದೇ ನಮ್ಮ ಈ ಕನ್ನಡ ಭಾಷೆ ಎಷ್ಟೊಂದು ಹೆಮ್ಮೆಯ ಭಾಷೆ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವ್ಯಾಕೆ ಕನ್ನಡದಲ್ಲಿಯೇ ಇಂಥ ಒಂದು ಸಭೆಯನ್ನ ಅಥವಾ ಕ್ಲಬ್ ಅನ್ನ ಯಾಕೆ ಶುರು ಮಾಡಬಾರ್ದು ಅಂತ ನಾವೆಲ್ಲ ಕೇಳ್ಕೊಂಡಾಗ ಆವಾಗ ಟೋಸ್ಟ್ ಮಾಸ್ಟರ್ ಇಂಟರ್ನ್ಯಾಷನಲ್ ಅವರು ಪರವಾನಗಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಾದೇಶಿಕ ನಿಮ್ಮ ಪ್ರದೇಶಗಳಲ್ಲಿ ಯಾವ ಭಾಷೆ ಇರುತ್ತೋ ಆ ಭಾಷೆಯಲ್ಲಿ ತಾವು ಈ ಒಂದು ಕ್ಲಬ್ ಅನ್ನು ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿ. ಅದೇ ರೀತಿಯಾಗಿ ಕನ್ನಡ ಇಂಗ್ಲಿಷ್ ತಮಿಳ್ ಕ್ಲಬ್ ಇದೆ ಮದ್ರಾಸ್ ಚೆನ್ನೈದಲ್ಲಿ ಹೋದ್ರೆ. ಈ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಹೆಚ್ಚಾಗಿ ಒಂದೇ ಒಂದು ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಕ್ಲಬ್ ಇದು ಮೊಟ್ಟ ಮೊದಲು ಅಂತ ಅನ್ಬೋದು. ಆಮೇಲೆ ಇತ್ತೀಚೆಗೆ ಒಬ್ಬ ಟೋಸ್ಟ್ ಮಾಸ್ಟರ್ ಅಮೆರಿಕಾದಿಂದ ಬಂದ್ರು, ಅವ್ರ ಹೆಸರು ನನಗೆ ಅಷ್ಟು ನೆನಪಿಲ್ಲ. ಅವ್ರಿಗೆ ಕೇಳಿದಾಗ, ಇಲ್ಲ ಸರ್ ನಮ್ಗೆ ಇಲ್ಲಿ ಕನ್ನಡ ಕಂಪ್ಲೀಟ್ ಕನ್ನಡ, ನಮ್ದು ಇಲ್ಲಿ ದ್ವಿಭಾಷಾ ಕ್ಲಬ್ ಇದೆ, ಅವರು ಸಂಪೂರ್ಣವಾಗಿ ಕನ್ನಡ ಟೋಸ್ಟ್ ಮಾಸ್ಟರ್ ಕ್ಲಬ್ ಇಲ್ಲಿ ನಡೀತಾ ಇದೆ, ತುಂಬಾ ಸಮರ್ಪಕವಾಗಿ ನಡೀತಾ ಇದೆ. ಅಷ್ಟೇ ಅಲ್ಲದಲ್ಲೇ ಆ ವ್ಯಕ್ತಿ ಯಾರಿದಾರಲ್ಲ ಅವರು DTM ಆಗಿದ್ರು, ಅಂದ್ರೆ ಡಿಸ್ಟಿಂಗ್ವಿಶ್ಡ್ ಟೋಸ್ಟ್ ಮಾಸ್ಟರ್.
ಅಂದ್ರೆ ಡಿಸ್ಟಿಂಗ್ವಿಶ್ಡ್ ಟೋಸ್ಟ್ ಮಾಸ್ಟರ್ ಅಂತಕ್ಕಂತ ಒಂದು ಒಂದು ಪದವಿ ಅಥವಾ ಅದು ಪಡಿಬೇಕಂತಂದ್ರೆ ಸಾಕಷ್ಟು ಅವ್ರು ಪ್ರಯತ್ನ ಪಡ್ಬೇಕಾಗುತ್ತೆ. ಅದು ಒಂದೇ ಒಂದು ಮಾತು ಹೇಳ್ತಂದ್ರೆ ಆ ಕ್ಲಬ್ ಎಷ್ಟು ಸಮರ್ಪಕವಾಗಿ ನಡೆಯುತ್ತಾ ಇದೆ ಅಂತಕ್ಕಂಥದಕ್ಕೆ ಒಂದು ಅದು ಕೈಗನ್ನಡಿ ಇದ್ದ ಹಾಗೆ ಅದು. ಸೊ ಅದನ್ನ ಕೇಳ ಇನ್ನೂ ತುಂಬಾ ಖುಷಿ ಆಯ್ತು. ಸೊ ಕನ್ನಡ ಕ್ಲಬ್ ಇದು ಇನ್ನೊಂದು ಇದೆ ಅಂದ್ರೆ ಆಲ್ರೆಡಿ ನಮ್ಮ ಅಮೆರಿಕದಲ್ಲಿ ಅದು ಅಮೆರಿಕ ಅಂತ ಊರಿನಲ್ಲಿ ಕೂಡ ನಡೀತಾ ಇದೆ. ಸೊ ಇಲ್ಲಿ ಕೂಡ ನಾವು ಬಹುಶಃ ಬಹಳ ಹಿಂದುಳಿದೆವು ಎಂದು ಶುರು ಮಾಡ್ಲಿಕ್ಕೆ ಅಂತ ಅನಿಸುತ್ತೆ. ಆದ್ರೂ ಕೂಡ ಈ ನಮ್ಮ ಈಗ ಕ್ಲಬ್ ಅಸ್ತಿತ್ವಕ್ಕೆ ಬಂದಿದೆ. ಸಾಕಷ್ಟು ಜನರು ಇಲ್ಲಿ ಬರ್ತಾರೆ. ಕೆಲವು ಸದಸ್ಯರು ಬಿಟ್ಟು ಹೋಗಿದ್ದಾರೆ, ಕೆಲವು ಹೊಸ ಸದಸ್ಯರು ಬರ್ತಾ ಇರ್ತಾರೆ. ಅದಂತೂ ಯಾವಾಗ್ಲೂ ಒಂದು ವೇ ಆಫ್ ಲೈಫ್ ಅಂತೀವಲ್ಲ ಆ ರೀತಿ. ಆದ್ರೂ ಕೂಡ ನಾವು ಕಾವ್ಯ ಅವರೇ ತಮ್ಗೆ ಇಷ್ಟೊಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಹೆಚ್ಚಿನ ಮಾಹಿತಿ ನೀವು ನಿಮ್ಮ ಸಂದೀಪ್ ಕಡೆಯಿಂದ ಕೂಡ ಕೇಳ್ಕೋಬಹುದು. ಅವರು ಕೂಡ ಸಾಕಷ್ಟು ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾರೆ. ಸಮಯ ಸಿಕ್ಕರೆ ನೀವು ಕೂಡ ಅವ್ರ ಕ್ಲಬ್ ಕೂಡ ಹೋಗಿ ಗೆಸ್ಟ್ ಆಗಿ ಕೂಡ ಹೋಗ್ಬೋದು. ಅಥವಾ ನೀವು ಸೇರ್ಕೊಂತೀರಂತಂದ್ರೆ ಅಲ್ಲಿನೂ ಮೆಂಬರ್ ಆಗ್ಬೋದು, ಇಲ್ಲಿನೂ ನೀವು ಸದಸ್ಯರಾಗ್ಬೋದು. ಎರಡೂ ಕೂಡ ತಮಗೆ ಆಹ್ವಾನ ಇದೆ ಇದಕ್ಕೋಸ್ಕರ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸಭೆಯನ್ನ ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಮತ್ತು ಈ ಸಭೆಯ ಬೇರೆ ಬೇರೆ ಘಟ್ಟಗಳು ಯಾವುವು ಅಂತ ಇದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ನಾವು ಈ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಅಥವಾ ನಾವು ನಿರೂಪಕರು ಅಥವಾ ನಡೆಸಿಕೊಡ್ತಕ್ಕಂಥವ್ರು ಅವರಿಗೆ ನಾವು ಕರಿತೇವೆ, ಅಥವಾ ನಾವು ಅವರಿಗೆ ಕ್ಯಾಪ್ಟನ್ ಆಫ್ ಅವರ್ ಮೀಟಿಂಗ್ ಅಂತ. ಒಂದು ಸಲ ಸದಸ್ಯರು ತಮ್ಮ ಒಂದು ಅಧ್ಯಕ್ಷೀಯ ಭಾಷಣ ಕೊಟ್ಟ ನಂತರ ಸಂಪೂರ್ಣ ಸಭೆಯನ್ನ ಕೊನೆಯ ತನಕ ನಡೆಸ್ಕೊಂಡು ಹೋಗುವವರು ಯಾರಪ್ಪ ಅಂತಂದ್ರೆ ನಮ್ಮ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ. ಸೊ ಇವತ್ತಿನ ಈ ಒಂದು ಟೋಸ್ಟ್ ಮಾಸ್ಟರ್ ಆಫ್ ಡೇ ಈ ಪಾತ್ರವನ್ನ ಬಹುಶಃ ರಾಘವೇಂದ್ರ ಅವರು ಮೊಟ್ಟ ಮೊದಲಿಗೆ ತಗೋತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸೊ ಅದು ಕೂಡ ರಾಘವೇಂದ್ರ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳ್ಬೇಕಂತ ಏನಿಲ್ಲ. ಬಹಳ ಸಲ ನಮ್ಮ ಈ ಮೀಟಿಂಗ್ಗೆ ಬರೋದನ್ನ ನೋಡ್ತಾ ಇದ್ದೇನೆ. ಅವರು ಒಂದು ಏಕಾಗ್ರತೆಯಿಂದ ಮೀಟಿಂಗ್ ನಲ್ಲಿ ಭಾಗವಹಿಸುವುದನ್ನ ನೋಡಿದ್ರೆ ನಿಜಕ್ಕೂ ಅವರು ಇದು ಮೆಚ್ಚುವಂತಕ್ಕಂಥದ್ದು. ಈಗ ಅವರು ಕ್ರಮೇಣವಾಗಿ ಮೆಟ್ಟಲನ್ನು ಏರ್ತಾ ಇದ್ದಾರೆ ಈಗಾಗಲೇ. ಸೊ ಅದಕ್ಕೋಸ್ಕರ ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಸೇರಿದ ನಂತರ ಸುಮ್ಮನೆ ಸೇರ್ಕೊಂಡು ನಾವು ಮೀಟಿಂಗ್ ನಾವು ಅಟೆಂಡ್ ಆದ್ರೆ ನಮ್ಗೆ ಏನು ಬೆನಿಫಿಟ್ ಆಗಲ್ಲ. ಸೊ ನಾವು ಒಂದೊಂದೇ ಹೆಜ್ಜೆನ ಏರ್ಬೇಕು, ಕೆಲವು ಪಾತ್ರಗಳನ್ನು ತಗೋಬೇಕು. ಪ್ರತಿಯೊಂದು ಪಾತ್ರಗಳಲ್ಲಿ ಕೂಡ ಒಂದೊಂದು ರೀತಿಯ ಒಂದು ಕಲಿಯುವಿಕೆ ಇದ್ದೇ ಇರುತ್ತೆ. ನಮ್ಮ ಮೆದುಳಿಗೆ ಒಂದು ಚುರುಕನ್ನು ಹುಟ್ಟಿಸುತ್ತೆ. ಹೇಗೆ ಮಾಡ್ಲಿ, ಯಾವ ರೀತಿ ಮಾಡ್ಲಿ, ಯಾವ ರೀತಿ ನಾನು ಮಾತಾಡ್ಲಿ ಅಂತ ಇದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವತ್ತು ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ನನ್ನ ಒಂದು ಶುಭಾಶಯಗಳನ್ನು ಕೊಡ್ತಾ, ಅವರು ಇವತ್ತಿನ ಈ ಒಂದು ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಈ ಒಂದು ಪಾತ್ರವನ್ನು ತೆಗೆದುಕೊಂಡದಕ್ಕೆ ಅವರಿಗೆ ನನ್ನ ಒಂದು ಶ್ಲಾಘನೀಯಗಳನ್ನ ವ್ಯಕ್ತಪಡಿಸುತ್ತಾ, ರಾಘವೇಂದ್ರ ಅವರೇ ವೇದಿಕೆ ತಮ್ಮದು. ಈ ಮುಂದಿನ ಭಾಗದ ಈ ಮೀಟಿಂಗ್ ಅನ್ನ ತಾವೇ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ತಮ್ಮದು, ರಾಘವೇಂದ್ರ ಅವರೇ. ಧನ್ಯವಾದಗಳು ಶೇಖರ್ ಸರ್ ಅವರೇ. ನಮ್ಮ ಪರಿಚಯ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಹೌದು, ಇದು ಮೊದಲನೇ ಸಲ ನಾನು ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ತಗೊಂಡು ನಿರೂಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರಕ್ಕೆ ಬಹಳ ಧನ್ಯವಾದಗಳು. ಸೊ ನನ್ನ ಟಾಪಿಕ್ ಬಗ್ಗೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಪತ್ರಿಕೆಗಳು ಅಂತ. ಪತ್ರಿಕೆಗಳು ಅಂತ ಏನಕ್ಕೆ ತಗೊಂಡೆ ಅಂದ್ರೆ, ಈಗ ಅನಿಲ್ ಕುಮಾರ್ ಈಗಾಗಲೇ ವಿವರವಾಗಿ ಹೇಳಿದ್ರು, ಪತ್ರಿಕೆ ಓದೋ ಹವ್ಯಾಸನೇ ಕಡಿಮೆ ಆಗೋಗ್ತಿದೆ ಅಥವಾ ಓದೋ ಹವ್ಯಾಸನೇ ಕಡಿಮೆ ಆಗೋಗ್ತಿದೆ ಅಂತ. ಸೊ ನಿಮ್ಗೆಲ್ರಿಗೂ ಒಂದು ಫಸ್ಟ್ ಪ್ರಶ್ನೆ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಸೊ ದಿನ ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ಗೆ ಯಾರೆಲ್ಲ ಮೊಬೈಲ್ ತಗೊಂಡು ಹೋಗ್ತೀರ? ಮೊಬೈಲ್ ಮೊದ್ಲ ಮೊಬೈಲ್ ಇತ್ತೀಚೆಗೆ ಹೆಂಗಾಗಿದೆ ಅಂದ್ರೆ, ಎಷ್ಟೊಂದ್ ಜನ ಮೊಬೈಲ್ ನ ಬಾತ್ರೂಮಿಗೆ ತಗೊಂಡೋಗ್ತಾರೆ. ಅದ್ ಸರಿನೋ ತಪ್ಪೋ ಅನ್ನೋ ಚರ್ಚೆಗಿಂತ ಬಾತ್ರೂಮ್ ಅಲ್ಲಿ ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಮುಖ್ಯ. ಸೊ ಸಾಮಾನ್ಯ ಏನಪ್ಪಾ ಅಂದ್ರೆ, ಜನಗಳು ನ್ಯೂಸ್ ಓದ್ತಾರೆ ಅಥವಾ ರೀಲ್ಸ್ ನೋಡ್ತಾರೆ, ಅಥವಾ ಹೆಂಗೆ ಅಂದ್ರೆ ಒಬ್ರು ಕ್ವೈಟ್ ಟೈಮ್ ಸಿಗುತ್ತೆ. ಹಂಗಾಗಿ ಎಷ್ಟೋ ಜನ ಮೊಬೈಲ್ ನ ಬಾತ್ರೂಮಿಗೆ ತಗೊಂಡೋಗ್ತಾರೆ. ಸದ್ಯ ನಮ್ಮ ಕ್ಲಬ್ ಅಲ್ಲಿ ಯಾರು ತಗೊಂಡೋಗ್ತಿಲ್ಲ, ಆದ್ರೆ ಸಾಮಾನ್ಯವಾಗಿ ಜನಗಳು ತಗೊಂಡೋಗುವಾಗ ಆ ಉದ್ದೇಶಗಳಿಗೆ ತಗೊಂಡೋಗ್ತಾರೆ. ಅದ್ ಸರಿನೋ ತಪ್ಪು ಅನ್ನೋದು ಬೇರೆ ವಿಷಯ. ಅದ್ರಿಂದ ಎಷ್ಟೊಂದು ಸಮಸ್ಯೆಗಳು ಉಂಟಾಗ್ಬಹುದು, ಅಥವಾ ಇದೆಲ್ಲ ಎಷ್ಟೊಂದು ವಿಷಯಗಳು ಮಾಧ್ಯಮಗಳಲ್ಲಿ ಇದಾವೆ ಈಗಾಗ್ಲೇ. ಸೊ ಕೆಲವ್ರಿಗೆ ಈಗ ಕಾಫಿ ಕುಡಿದಲ್ಲೇ ಇದ್ರೆ ಬಾತ್ರೂಮ್ ಹೋಗಕ್ಕಾಗಲ್ಲ, ಇನ್ ಕೆಲವ್ರಿಗೆ ಪತ್ರಿಕೆ ಇಲ್ದಲೆ ಬಾತ್ರೂಮ್ ಹೋಗಕ್ಕಾಗಲ್ಲ. ಸೊ ಕೆಲವು ಸಲ ಪತ್ರಿಕೆ, ಮುಂಚೆ ನಾವು ಚಿಕ್ಕ ಹುಡುಗರೆಲ್ಲ ಇದ್ದಾಗ ಕೆಲವರು ಪತ್ರಿಕೆನ ಬಾತ್ರೂಮಿಗೆ ತಗೊಂಡೋಗಿ ಓದ್ಕೊಂಡು ಕುತ್ಕೊಳ್ಳೋರು, ಹಂಗೆ ಆತರ. ಸೊ ಈಗ ಬಾತ್ರೂಮ್ಗೆ ಅಥವಾ ಪತ್ರಿಕೆ ಅಥವಾ ಕೆಲವ್ರಿಗೆ ಪುಸ್ತಕ, ಇವುಗಳನ್ನ ತಗೊಂಡೋಗೋದು ಒಂದು ಹವ್ಯಾಸ.
ಅದು ಇವತ್ತಿಂದು ಅಥವಾ ನೆನ್ನೆದಲ್ಲ. ಅದು ಅದಕ್ಕೆ ಸ್ವಲ್ಪ 100 ವರ್ಷಗಳ ಇತಿಹಾಸನೇ ಇದೆ. ಅದು ಯಾಕಪ್ಪ ಅಂದ್ರೆ 18-19ನೇ ಶತಮಾನದಲ್ಲಿ ಟಾಯ್ಲೆಟ್ಗಳು ಹೆಂಗೆ ಇತ್ತು ಅಂದ್ರೆ ಔಟ್ ಹೌಸ್ಗಳಲ್ಲಿ ಇರ್ತಾ ಇತ್ತು. ಔಟ್ ಹೌಸ್ ಅಂದ್ರೆ ಮನೆಯಿಂದ ಹೊರಗಡೆ. ಈಗ ನಮ್ಮ ದೇಶದಲ್ಲಿ ಸಾಮಾನ್ಯ ಹೊರಗಡೆ ಇರ್ತಾ ಇದೆ ಇವಾಗ ಇತ್ತೀಚೆಗೆ. ಇವಾಗ ಒಳಗಡೆ ಕೂಡ ಆಗ್ತಿದೆ ಅಟ್ಯಾಚ್ಡ್ ಬಾತ್ರೂಮ್ ಆ ಥರ ಎಲ್ಲ. ಸೊ ಏನಾಗ್ತಿತ್ತು ಅಂದ್ರೆ ಈ ಔಟ್ ಹೌಸ್ಗಳಲ್ಲಿ ಟಾಯ್ಲೆಟ್ ಅಟ್ಯಾಚ್ ಆಗಿರೋ ಒಂದು ಹೊರಮನೆ ಆ ಥರ ಇರ್ತಾ ಇತ್ತು ಅದ್ರಲ್ಲಿ. ಅಲ್ಲೇನ್ ಮಾಡ್ತಿದ್ರಪ್ಪ ಅಂದ್ರೆ ಈಗ ನ್ಯೂಸ್ ಪೇಪರ್ನ ಓದೋದು, ಅಲ್ಲಿ ಔಟ್ ಹೌಸ್ ಅಲ್ಲಿ ಕುತ್ಕೊಂಡು ಆಮೇಲೆ ಟಾಯ್ಲೆಟ್ ಎಲ್ಲ ಹೋಗಿ ಬರೋದು ಬೇಕಾದ್ರೆ ಅದೇ ನ್ಯೂಸ್ ಪೇಪರ್ನೇ ಉಪಯೋಗಿಸೋದು ಆ ಥರ ಇತ್ತು. ಸೊ ಹಾಗೆಲ್ಲ ಮಾಡ್ತಿದ್ರು. ಸೊ ಆಮೇಲೆ ಏನಪ್ಪಾ ಅಂದ್ರೆ ಬಾತ್ರೂಮ್ಗಳನ್ನ ಇಂಟೀರಿಯರ್ ಡಿಸೈನ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಒಂದು ಕ್ರಾಂತಿನೇ ಆಗೋಯ್ತು. ಆಗೇನಾಯ್ತು, ಬಾತ್ರೂಮ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಟಿರ್ತಾ ಇದ್ರು. ಹಾಗಾಗಿ ಅದೇ ನ್ಯೂಸ್ ಪೇಪರ್ ಔಟ್ ಹೌಸ್ ಅಲ್ಲಿ ಇದ್ದಿದ್ದ ನ್ಯೂಸ್ ಪೇಪರ್ನ ಬಾತ್ರೂಮಿಗೆ ತಗೊಂಡೋಗೋದು ಕೂಡ ಅಭ್ಯಾಸ ಆಗೋಯ್ತು. ಸೊ ಕೆಲವರು ಅದೇ ಅವ್ರ ಕೆಲಸ ಮಾಡುವಾಗ ಈ ಮಲ್ಟಿ ಟಾಸ್ಕಿಂಗ್ ಮಾಡೋದು ಒಂದು ಹವ್ಯಾಸ. ಹಂಗೇನೆ ನ್ಯೂಸ್ ಪೇಪರ್ ಕೂಡ ಓದ್ಕೊಂಡು ಟೈಮ್ನ ಸದುಪಯೋಗ ಪಡಿಸ್ಕೋತಾರೆ. ಆದ್ರೆ ಅದು ಅದು ಸರಿಯಾದ ತಪ್ಪು ಅನ್ನೋದು ಬೇರೆ ವಿಷಯ. ಆದ್ರೆ ಆ ತರ ಮಾಡ್ತಿದ್ರು ಅನ್ನೋದೊಂದು ಸಣ್ಣ ವಿಷಯ. ಹಾಗಾಗಿ ನಿಮ್ಗೆಲ್ಲ ಶೇರ್ ಮಾಡ್ಕೊಂಡೆ. ಸೊ ಇನ್ ಕೆಲವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ನಿಂದ ದಿನ ಪ್ರಾರಂಭ ಆಗ್ಲೇಬೇಕು. ಇಲ್ಲಾಂದ್ರೆ ಆ ದಿನ ಪೂರ್ತಿ ಏನೋ ಕಳ್ಕೊಂಡಿದೀವಿ ಅಂತ ಅನ್ಸ್ತಾ ಇರುತ್ತೆ ಯಾವಾಗ್ಲೂ. ಪ್ರತಿದಿನ ಬೆಳಗ್ಗೆ ಕಾಫಿ ಕುಡ್ಕೊಂಡು ಪತ್ರಿಕೆ ಓದೋದೇ ಒಂಥರ ಮಜಾ. ನಾನು ಇತ್ತೀಚೆಗೆ ಆ ದಿನಗಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಚಿಕ್ಕ ಹುಡುಗ ಇದ್ದಾಗ ನಾವು ಪೇಪರ್ ಕಾಫಿ ಕುಡ್ಕೊಂಡು ಪೇಪರ್ ಓದ್ತಾ ಇದ್ರೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದಿದ್ ರೀತಿನೇ ನಮ್ಗೆಲ್ಲ ಒಂಥರ ಖುಷಿ ಕೊಡ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಇಂದಿನ ದೈನಂದಿನ ಚಟುವಟಿಕೆಗಳಿಗೆ ಪತ್ರಿಕೆಗಳ ಜೊತೆಗೆ ಅಷ್ಟೊಂದು ಅವಿನಾಭಾವ ಸಂಬಂಧ ಇದೆ. ಸೊ ನಾನ್ ಚಿಕ್ಕವನಾಗಿದ್ದಾಗ ನಮ್ಮ ಮನೆಗೆ ಪತ್ರಿಕೆ ಹಾಕಿಸ್ಕೊಳ್ತಾ ಇದ್ವು. ಆಗ ಬೆಳಗ್ಗೆ 5 ಗಂಟೆ ಅಥವಾ 5:15ಗೆಲ್ಲ ಪತ್ರಿಕೆ ಮನೆ ಬಾಗ್ಲತ್ರ ಇರ್ತಾ ಇತ್ತು. ಹಾಗೆಲ್ಲ ನ್ಯೂಸ್ ಬೇಕಂದ್ರೆ ಒಂದೇ ರೇಡಿಯೋದಲ್ಲಿ ಬರೋ ವಾರ್ತೆಗಳು ಇಲ್ಲ ನ್ಯೂಸ್ ಪೇಪರ್. ಹಾಗಾಗಿ ಈ ಪತ್ರಿಕೆಗಳ ಕಲ್ಪನೆ ಹೊಸದೇನಲ್ಲ. ಸೊ ಪತ್ರಿಕೆಗಳ ಇತಿಹಾಸ ಕೆದಕಿದ್ರೆ ಅದರ ಆರಂಭ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಸೊ ಅಂದ್ರೆ ಒಂದ್ ಕಾಲದಲ್ಲಿ ಸುದ್ದಿಗಳನ್ನ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಕಳಿಸ್ಬೇಕು ಅಂದ್ರೆ ಮನುಷ್ಯ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗೋದು. ಹಾಗಾಗಿ ಪಾರಿವಾಳಗಳನ್ನ ಕೂಡ ಉಪಯೋಗಿಸ್ಕೊಂಡು ಸುದ್ದಿಗಳನ್ನ ತಲುಪಿಸ್ತಾ ಇದ್ರು. ಒಂಥರ ಪಾರಿವಾಳಗಳು ಕೂಡ ಒಂದ್ಸಲ ಬ್ರೇಕಿಂಗ್ ನ್ಯೂಸ್ ಡೆಲಿವರಿ ಸರ್ವಿಸ್ ತರ ಕೆಲಸ ಮಾಡ್ತಿದ್ವು. ಆದ್ರೆ ನಾವ್ ಇವಾಗ ಇಂಟರ್ನೆಟ್ ಬಳಸ್ಕೊಂಡು ಸುಲಭನಾಗಿ ನ್ಯೂಸ್ ಓದ್ತೀವಿ. ಅಷ್ಟೊಂದೆಲ್ಲ ಕಷ್ಟಪಡ್ತಿದ್ರು ಆಗಿನ ಕಾಲದಲ್ಲಿ. ಸೊ ಇನ್ನ ಇತಿಹಾಸಕ್ಕೆ ಬಂದ್ರೆ ಕ್ರಿಸ್ತ ಪೂರ್ವ 59ನೇ ಇಸ್ವಿ ಆಗ ರೋಮ್ನಲ್ಲಿ ಆಕ್ಟಾ ಡ್ಯೂರ್ಮಾ ಅಂತ ಒಂದು ಪ್ರಕಟಣೆ ಮಾಡ್ತಾ ಇದ್ರು. ಅದ್ ಹೆಂಗಪ್ಪ ಅಂದ್ರೆ ಸರ್ಕಾರದ ಆದೇಶಗಳನ್ನ ಮತ್ತೆ ಪ್ರಮುಖ ಸುದ್ದಿಗಳನ್ನ ಒಂದು ಕಲ್ಲಿನ ಫಲಕಗಳ ಮೇಲೆ ಬರೆದ್ಬಿಟ್ಟು ಅದನ್ನ ಅಂದ್ರೆ ಸಾರ್ವಜನಿಕವಾಗಿ ಅಲ್ಲಲ್ಲಿ ನಗರಗಳಲ್ಲಿ ಅಲ್ಲಲ್ಲಿ ಕಲ್ಲಿನ ಫಲಕಗಳನ್ನಿಟ್ಟು ಅಲ್ಲಿ ಕಲ್ಲಿನ ಫಲಕಗಳ ಮೇಲೆ ಬರಿತಾ ಇದ್ರು. ಸೊ ಅದು ಸಾರ್ವಜನಿಕರಿಗೆ ಸರ್ಕಾರದ ಆದೇಶಗಳನ್ನ ತಲುಪಿಸೋ ಒಂದು ಕೆಲಸ. ಹಾಗಾಗಿ ಅಲ್ಲಿಂದ ಶುರುವಾಯ್ತು ಪತ್ರಿಕೆಗಳು ಅಂತ. ಅಲ್ಲಿಂದ ಬಂದಿದ್ದು ಮುಂದೆ ಹೇಗೆ ವಿಕಸನ ಆಯ್ತು ಪತ್ರಿಕೆಗಳು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಕಾರ್ಯಸೂಚಿಯ ಅವಲೋಕನ ಮಾಡೋದಾದ್ರೆ, ಇವತ್ತಿನ ಕಾರ್ಯಸೂಚಿ ಅವಲೋಕನ ಮಾಡೋದಾದ್ರೆ ಸಭೆಯಲ್ಲಿ 3 ಪ್ರಮುಖ ಹಂತಗಳಲ್ಲಿ ಇರುತ್ತೆ. ಪ್ರಮುಖ ಹಂತಗಳಿವೆ ಈ ಸಭೆಯಲ್ಲಿ. ಸೊ ಮೊದಲನೇ ಹಂತ ಸಿದ್ಧಪಡಿಸಿದ ಭಾಷಣಗಳು, ಎರಡನೇದು ಟೇಬಲ್ ಟಾಪಿಕ್ ಅಥವಾ ಆಶು ಭಾಷಣದ ವಿಷಯಗಳು, ಅಂದ್ರೆ ಯಾವುದೇ ತಯಾರಿ ಇಲ್ಲದೆ ಮಾತಾಡೋದು. ಸೊ ಇದರಲ್ಲಿ ಅತಿಥಿಗಳು ಕೂಡ ಭಾಗವಹಿಸಬಹುದು. ಮೂರನೇ ಹಂತಕ್ಕೆ ಬಂದ್ರೆ ಇನ್ನ ಮೌಲ್ಯಮಾಪನ. ಸೊ ಈ ಸಭೆಯಲ್ಲಿ ನಡೆದ ಒಳ್ಳೆಯ ವಿಷಯಗಳೇ ಆಗ್ಲಿ ಅಥವಾ ಅದನ್ನು ಸರಿಪಡಿಸಿಕೊಳ್ಳೋ ವಿಷಯಗಳಾಗ್ಲಿ ಅಥವಾ ಮುಂದಿನ ಸಭೆಯಲ್ಲಿ ಅದನ್ನ ಉತ್ತಮಪಡಿಸಿಕೊಳ್ಳೋ ವಿಷಯಗಳನ್ನಾಗ್ಲಿ ಸವಿವರವಾಗಿ ಈ ಮಾಪಕರು ತಿಳಿಸ್ಕೊಡ್ತಾರೆ. ಸೊ ಇಂದಿನ ನಮ್ಮ ಸಮಗ್ರ ಮೌಲ್ಯಮಾಪಕರನ್ನ ಪರಿಚಯ ಮಾಡೋ ಸಮಯ. ಸೊ ಇಂದು ನಮ್ಮ ಜೊತೆಗೆ ಶ್ರೀ ಉಮಾನಾಥ್ರವರು ಸಮಗ್ರ ಮೌಲ್ಯಮಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಮಾನಾಥ್ರವರು ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಅತ್ಯಂತ ಹಳೆಯ ಸದಸ್ಯರಲ್ಲಿ ಒಬ್ರು. ಅವರು ಸುಮಾರು 7 ವರ್ಷಗಳಿಂದ ಟೋಸ್ಟ್ ಮಾಸ್ಟರ್ ಸದಸ್ಯರಾಗಿ ಇದ್ದಾರೆ. ಅವರು ವೈಯಕ್ತಿಕವಾಗಿ ಒಬ್ಬ ಉದ್ದಿಮೆದಾರರು. ಅವರು ಬಹಳಷ್ಟು ಉದ್ದಿಮೆಗಳಿಗೆ ಆಟೋಮೇಶನ್
ಸರ್ವಿಸ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಪ್ರವೃತ್ತಿಯಲ್ಲಿ ಅವರು ಉತ್ತಮ ಗಾಯಕರು, ಹಾಗೇನೆ ಅವರು ಲೈಫ್ ಕೋಚಿಂಗ್ ಅಥವಾ ಮೋಟಿವೇಶನ್ ಕ್ಲಾಸ್ಗಳನ್ನು ಕೂಡ ನಡೆಸ್ತಾರೆ. ಸೊ ವೈಯಕ್ತಿಕವಾಗಿ ನನಗೆ ಉಮಾನಾಥ್ ಅವ್ರು ಯಾಕಪ್ಪ ಇಷ್ಟ ಆಗ್ತಾರೆ ಅಂದ್ರೆ ಅವರ ಮುಕ್ತ ಮಾತುಗಳು. ಅಂದ್ರೆ ಒಂದಲ್ಲ ಒಂದು ಪ್ರತಿಯೊಂದು ಟೋಸ್ಟ್ ಮಾಸ್ಟರ್ ಮೀಟಿಂಗ್ ನಲ್ಲೂ ಉಮಾನಾಥ್ ಸರ್ ಅವರು ಇದ್ರೆ ನಮ್ಗೆ ಏನೋ ಒಂದು ಹುಮ್ಮಸ್ಸು. ಯಾಕಂದ್ರೆ ಅವ್ರ ಮತ್ತೆ ಜೊತೆಗೆ ಅವ್ರ ಹೊಸ ವಿಷಯ, ಅವ್ರ ಪರ್ಸನಲಿ ವೈಯಕ್ತಿಕವಾಗಿ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋ ಸಮಯ. ಅಂದ್ರೆ ಒಂದು ಟೋಸ್ಟ್ ಮಾಸ್ಟರ್ ಮೀಟಿಂಗ್ ನಲ್ಲಿ ಅವರು ತಮ್ಮ ಬಾಲ್ಯದ ಅನುಭವ ಕೂಡ ಶೇರ್ ಮಾಡ್ಕೊಂಡಿದ್ರು. ತಮ್ಮ ಅಂದ್ರೆ ಕಾಲೇಜಿನ ದಿನಗಳ ಪ್ರೇಮ ಕಥೆ ಕೂಡ ನಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ರು. ಸಾಮಾನ್ಯವಾಗಿ ಎಲ್ಲರೂ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆದ್ರೆ ಅವರು ಮುಕ್ತವಾಗಿ ಮಾತಾಡೋದ್ರಿಂದ ನಮ್ಗೆ ಅವ್ರು ಬಹಳ ಇಷ್ಟ ಆಗ್ತಾರೆ. ಸೊ ಈಗ ಉಮಾನಾಥ್ ಅವರು ತಮ್ಮ ಪಾತ್ರದ ಪರಿಚಯ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಉಮಾನಾಥ್ ಅವರೇ, ವೇದಿಕೆ ನಿಮ್ಮದು. ಧನ್ಯವಾದಗಳು ರಾಘವೇಂದ್ರ ಅವರೇ. ಇಂದಿನ ಸಭೆಯ ಒಂದು ಉತ್ತಮ ಪ್ರಾರಂಭ ಆಗಿದೆ ಇಷ್ಟವರೆಗೆ. ಈ ಸಭೆಯ ಒಂದು ಪ್ರಮುಖ ಅಂಶ ಏನಂದ್ರೆ ಮೌಲ್ಯಮಾಪನದ ಅಂಶ. ಸಮಗ್ರ ಮೌಲ್ಯಮಾಪನ ಅಂತ ಹೇಳಿದ್ರೆ ಏನು? ಸಮಗ್ರ ಮೌಲ್ಯಮಾಪನ ಅಂದ್ರೆ ಈ ಸಭೆ ಕೂಲಂಕುಷವಾಗಿ ಸಭೆಯನ್ನ ಗಮನ ಕೊಟ್ಟು ಕೇಳ್ಕೊಂಡು ಈ ಸಭೆಯಲ್ಲಿ ಏನೆಲ್ಲ ಚೆನ್ನಾಗಿ ನಡೀತು, ಮತ್ತೆ ಏನೆಲ್ಲ ವಿಷಯಗಳನ್ನ ಇನ್ನ ನಾವು ಉತ್ತಮಪಡಿಸ್ಕೊಳ್ಬಹುದು, ಮುಂದಕ್ಕೆ ಏನೇನು ಚೆನ್ನಾಗಿ ನಡೆದಿಲ್ಲ ಅನ್ನೋದಕ್ಕಿಂತಲೂ ಅದನ್ನ ಹೇಗೆ ನಾವು ಉತ್ತಮಪಡಿಸಿ ಅದರಿಂದ ನಾವು ಕಲ್ತುಕೊಂಡು, ಅಂದ್ರೆ ಟೋಸ್ಟ್ ಮಾಸ್ಟರ್ಸ್ನ ಮುಖ್ಯ ಉದ್ದೇಶ ಏನು? ನಾವು ಏನಾದ್ರೂ ಕಲಿಬೇಕು, ನಮ್ಮ ಸಂವಹನ ಕಲೆ ಉತ್ತಮಗೊಳಿಸ್ಬೇಕು, ನಮ್ಮ ನಾಯಕತ್ವದ ಕಲೆ ಉತ್ತಮ ಆಗ್ಬೇಕು. ಈ ಎಲ್ಲಾ ಅಂಶಗಳು ಆಗ್ಬೇಕಂದ್ರೆ ಈ ಒಂದು ಮೌಲ್ಯಮಾಪನದ ಅಗತ್ಯ ಇದೆ. ಸೊ ಅದೇ ಇದರ ಮುಖ್ಯ ಉದ್ದೇಶ. ಟೋಸ್ಟ್ ಮಾಸ್ಟರ್ ಸಭೆಯ ಬಹಳ ಮುಖ್ಯವಾದ ಅಂಶ ಇದು. ಸಾಮಾನ್ಯವಾಗಿ ಈ ಸಭೆಯನ್ನ ಮೌಲ್ಯಮಾಪನ ಮಾಡುವಾಗ ಸಮಗ್ರ ಮೌಲ್ಯಮಾಪಕರ ಜೊತೆ ಒಂದು ತಂಡ ಇರ್ತದೆ. ನಮ್ಮ ಸಭೆಯಲ್ಲಿ ಇವತ್ತು ಕಡಿಮೆ ಜನರ ಇರೋದ್ರಿಂದ ಒಬ್ಬರೇ ಒಬ್ರು ತಮ್ಮ ಒಂದು ಪಾತ್ರವನ್ನ ಇದರಲ್ಲಿ ನನ್ನ ಜೊತೆಗೆ ನಿರ್ವಹಿಸ್ತಾರೆ. ಅವರಂದ್ರೆ ನಮ್ಮ ಸಮಯ ಪಾಲಕರು. ಇಂದಿನ ಸಮಯ ಪಾಲಕರು ನಮ್ಮ ಅನಿಲ್ ಕುಮಾರ್ ಅವರು ಸಾರಿ ರವಿಕುಮಾರ್ ಅವರು ನಮ್ಮ ಸಭೆಯ ಈಗಿನ ವೈಸ್ ಪ್ರೆಸಿಡೆಂಟ್ ಎಜುಕೇಶನ್ ಆಗಿದ್ದಾರೆ. ಇವರು ತಂತ್ರಾಂಶದ ವಿಭಾಗದಲ್ಲಿ ಒಂದು ಹುದ್ದೆಯಲ್ಲಿದ್ದಾರೆ. ನಮ್ಮ ಈ ಎಲ್ಲ ಸಭೆಗಳು ಒಂದು ಚಂದ ರೀತಿಯಲ್ಲಿ ನಡೀತಾ ಇದೆ ಅಂದ್ರೆ ನಮ್ಮ ರವಿಕುಮಾರ್ ಅವರ ಪಾತ್ರ ಬಹಳ ಮುಖ್ಯ ಅಂತ ನನ್ಗನ್ಸ್ತತೆ. ಯಾಕಂದ್ರೆ ವಿ ಪಿ ಎಜುಕೇಶನ್ ಅವರಿಗೆ ಬಹಳಷ್ಟು, ನಾವೆಲ್ಲ ಅಲ್ಲಿ ಇಲ್ಲಿ ಏನೋ ಮಾಡ್ತಾ ಇದ್ರೆ ಅವ್ರು ಈ ಸಭೆ ಹೇಗೆ ನಡೆಸೋದು ಇವಾಗ್ಲೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಮುಂದಿನ ಸಭೆಗೆ ಯಾರ್ಯಾರನ್ನ ಏನೇನ್ ಪಾತ್ರ ಕೊಡೋದಪ್ಪ ಅಂತ. ದೊಡ್ಡ ಕೆಲಸ ಅದು. ಯಾಕಂದ್ರೆ ನಾನು ಯಾವಾಗಲೂ ಇವ್ರನ್ನ ನೋಡಿದಾಗ ನಾನು ಅನ್ಕೊಳ್ತಾ ಇರೋದು, ಇವರೊಬ್ಬ ಅತಿ ಉತ್ತಮ ಮೋಟಿವೇಟರ್. ಅವ್ರು ಕೇಳಿದ್ರೆ ನಮ್ಗೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ, ಆತರ. ಸೊ ರವಿಕುಮಾರ್ ಅವರೇ, ನಿಮ್ಮ ಸಮಯ ಪಾಲಕರ ಪಾತ್ರದ ಪರಿಚಯವನ್ನ ಸಭೆಗೆ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಉಮಾನಾಥ್ ಸರ್ ಅವರೇ. ಒಂದು ಸಮಯ ಹೀಗೆ ಯೋಚನೆ ಮಾಡ್ತಾ ಇದ್ದೆ, ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಟೈಮರ್ ಯಾಕೆ ಬೇಕು, ಏನಕ್ಕೆ ಬೇಕು, ಏನದ್ರ ಅವಶ್ಯಕತೆ, ಅದರ ಪ್ರಾಮುಖ್ಯತೆ ಏನು ಅಂತ ಹೀಗೆ ನಾನು ಒಂದು ರೀತಿ ಯೋಚನೆ ಮಾಡ್ತಾ ಇದ್ದೆ. ಸೊ ಅದರಿಂದ ನನಗೆ ಕಂಡು ಬಂದಿದ್ದು ಅಂಶಗಳು ಏನಂತ ಅಂದ್ರೆ, ಈ ಟೈಮರ್ ರೋಲ್ ಏನಕ್ಕೆ ಬೇಕಂತ ಅಂದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳಕ್ಕೆ, ಅಥವಾ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದಕ್ಕೆ ನಾವು ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಹಲವಾರು ವಿಭಾಗಗಳಿರ್ತವೆ. ನಮ್ದು ಆಶುಭಾಷಣ ಇರ್ಬೋದು, ಇಲ್ಲ ಅಂದ್ರೆ ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಇಲ್ಲ ಅಂತ ಅಂದ್ರೆ ಆ ಭಾಷಣದ ಅದ್ರದ ಎವ್ಯಾಲ್ಯೂಯೇಷನ್ ಅಥವಾ ಇರ್ಬೋದು. ಸೊ ಅದಕ್ಕೆಲ್ಲ ಒಂದು ಟೈಮ್ ಇರುತ್ತೆ. ಸೊ ನಾವು ಆ ಟೈಮ್ನ
ತಕ್ಕಂತೆ ಆ ಎಷ್ಟು ಟೈಮ್ ಇದೆ ಆ ಸೀಮಿತ ಟೈಮ್ ಒಳಗಡೆನೆ ನಾವು ಆ ಭಾಷಣ ಮುಗಿಸಿ ಆ ಭಾಷಣನ ಅದು ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಕಲ್ಸುತ್ತೆ. ಇವಾಗ ಒಂದು ಪ್ರಿಪೇರ್ಡ್ ಸ್ಪೀಚ್ ನ ಸ್ಟ್ರಕ್ಚರ್ಡ್ ಆಗಿ ಹೆಂಗ್ ಬರೆದು ಪ್ರಿಪೇರ್ ಆಗಿ ಅದನ್ನ ಹೆಂಗ್ ಡೆಲಿವರ್ ಮಾಡ್ಬೇಕು, ಅದು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಕಲ್ಸುತ್ತೆ. ಇನ್ನು ಅಂತ ಅಂದ್ರೆ ನಮ್ಮ ಮೀಟಿಂಗು ಓಕೆ ಸುಲಭವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗ್ಬೇಕಂತಂದ್ರೆ ಎಲ್ರು ಅವರವರ ನಿಗದಿಪಡಿಸಿದ ಸಮಯಕ್ಕೆ ಅದಕ್ಕೆ ಅಂಟುಕೊಂಡು ಅದೇ ರೀತಿ ಟೈಮ್ ನ ಮ್ಯಾನೇಜ್ ಮಾಡಿದ್ರೆ ನಮ್ಮ ಮೀಟಿಂಗು ಸರಿಯಾಗಿ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗುತ್ತೆ, ಆನ್ ಟ್ರ್ಯಾಕ್ ಅಲ್ಲಿ ಬರುತ್ತೆ. ಅದೇ ರೀತಿ ಈ ಟೈಮರ್ ಏನಕ್ಕೆ ಬೇಕಂತ ಇನ್ನೊಂದು ಕಾರಣ ಏನಕ್ಕಂದ್ರೆ, ಸೊ ನಾವಿವಾಗ ಒಂದು ಭಾಷಣ ರೆಡಿ ಮಾಡಿ ಅಥವಾ ಭಾಷಣ ಪ್ರಿಪೇರ್ ಮಾಡಿ ನಾವು ಒಂದು ಭಾಷಣ ಕೊಟ್ಟಾಗ ನಾವು ಆ ಟೈಮ್ ತಕ್ಕಂತೆ ನಾವು ಭಾಷಣನ ಡೆಲಿವರ್ ಅಥವಾ ಭಾಷಣ ಕೊಟ್ಟಾಗ ಅದು ಮುಂದೆ ಏರಿಯಾ ಕಾಂಟೆಸ್ಟ್ ಅಥವಾ ಅದಿ ಕ್ಲಬ್ ಕಾಂಟೆಸ್ಟ್ ಹೋಗ್ಬೇಕಾದ್ರೆ ನಾವು ಆ ನಿಗದಿತ ಸಮಯದೊಳಗಡೆನೆ ಒಂದು ಭಾಷಣನ ಹೇಗೆ ನಾವು ಕೊಡಬೇಕು ಅನ್ನೋದನ್ನ ಕಲ್ಸುತ್ತೆ. ಇದರಿಂದ ಈ ಟೈಮರ್ ಅಥವಾ ಸಮಯ ಪಾಲನೆ ರೋಲು ತುಂಬಾ ಪ್ರಾಮುಖ್ಯ ಅಥವಾ ಮುಖ್ಯ ಅಂತ ನಾನು ಪರಿಗಣಿಸ್ತಾ ಇದ್ದೇನೆ. ಇವತ್ತು ಸಿದ್ಧಪಡಿಸಿದ ಭಾಷಣ ಇದೆ, ಅದಕ್ಕೆ 5 ರಿಂದ 7 ನಿಮಿಷ. ನಾನು ನನ್ನ ಬ್ಯಾಕ್ಗ್ರೌಂಡ್ ಅನ್ನ ಸಿದ್ಧಪಡಿಸಿದ ಭಾಷಣಕ್ಕೆ 5 ರಿಂದ 7 ನಿಮಿಷ ಇರುತ್ತೆ. ನಾನು 5 ನಿಮಿಷ ಆದ ತಕ್ಷಣ ನಾನು ಈ ರೀತಿ ನನ್ನ ಬ್ಯಾಕ್ಗ್ರೌಂಡ್ ನ ಗ್ರೀನ್ ಕಲರ್ ಆಗಿ ಚೇಂಜ್ ಮಾಡ್ತೀನಿ, ಹಸಿರು ಬಣ್ಣ ಬದಲಾಯಿಸ್ತೀನಿ. ಅದೇ ರೀತಿ 6 ನಿಮಿಷ ಆದ್ರೆ ನಾನು ಈ ರೀತಿ ಅಂದ್ರೆ ಹಳದಿ ಬಣ್ಣನ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಬರುತ್ತೆ. ಅದೇ ರೀತಿ 7 ನಿಮಿಷ ಆದ್ರೆ ಈ ರೀತಿ ಈಗ ಕೆಂಪು ಬಣ್ಣ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಬರುತ್ತೆ. ಸೊ ಅದೇ ರೀತಿ ಆಶುಭಾಷಣ ವಿಭಾಗದಲ್ಲಿ ಅದ್ರಲ್ಲಿ 1 ರಿಂದ 2 ನಿಮಿಷ ಇರುತ್ತೆ. 1 ನಿಮಿಷಕ್ಕೆ 1 ನಿಮಿಷ ಆದ್ಮೇಲೆ ನಾನು ಹಿಂಗೆ ಹಳದಿ ಬಣ್ಣನ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ತೋರಿಸ್ತೀನಿ. 1.5 ನಿಮಿಷಕ್ಕೆ ಯೆಲ್ಲೋ ಅಥವಾ ಹಳದಿ ಬಣ್ಣನ ನಾನು ಬ್ಯಾಕ್ಗ್ರೌಂಡ್ ಅಲ್ಲಿ ತೋರಿಸ್ತೀನಿ. ಅದೇ ರೀತಿ 1.5 ನಿಮಿಷಕ್ಕೆ ಹಾಗೆ ತೋರಿಸ್ತೀನಿ. 2 ನಿಮಿಷಕ್ಕೆ ನಾನು ಈ ರೀತಿ ಕೆಂಪು ಬಣ್ಣನ ನಾನು ತೋರಿಸ್ತೀನಿ. ಅದೇ ರೀತಿ ಸಿದ್ಧಪಡಿಸಿದ ಭಾಷಣ ಅದನ್ನ ಅವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಮಾಡ್ಬೇಕಾದ್ರೆ 2 ರಿಂದ 3 ನಿಮಿಷ ಇರುತ್ತೆ. 2 ನಿಮಿಷ ಆದ್ಮೇಲೆ ನಾನು ಈ ರೀತಿ ಹಳದಿ ಬಣ್ಣ ತೋರಿಸ್ತೀನಿ. 2.5 ನಿಮಿಷ ಆದ್ಮೇಲೆ ಹೀಗೆ ಹಳದಿ. ವಾಯ್ಸ್ ಎಲ್ಲ ಇದಾಗಿದೆ ಅನ್ಸುತ್ತೆ. ರವಿ ಮ್ಯೂಟ್ಗೆ ಹೋಗಿದಾರ ನೋಡಿ, ಚೆಕ್ ಮಾಡಿ. ಮ್ಯೂಟ್ ನಲ್ಲೇ ಇದ್ದಾರೆ. ಈಗ ಯು ಆರ್ ಇನ್ ಮ್ಯೂಟ್. ಸಾರಿ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆಯ್ತು ಸರ್, ಸಾರಿ. ಓಕೆ ಓಕೆ. ಅದೇ ರೀತಿ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನಕ್ಕೆ 3 ನಿಮಿಷ ಆದ್ಮೇಲೆ ಈ ರೀತಿ ನಾನು ನನ್ನ ಬ್ಯಾಕ್ಗ್ರೌಂಡ್ ನ ಈ ರೀತಿ ಕೆಂಪು ಕಲರ್ಗೆ ಅಥವಾ ಕೆಂಪು ಬಣ್ಣಕ್ಕೆ ತೋರಿಸ್ತೀನಿ. ಈ ಪ್ರತಿಯೊಂದು ವಿಭಾಗದಲ್ಲೂ ಸಹ ನಿಗದಿತ ಸಮಯಕ್ಕಿಂತ 30 ಸೆಕೆಂಡ್ಗಳ ಕಾಲ ಅಧಿಕ ಸಮಯವಿರುತ್ತೆ. ಅದನ್ನ ಬಳಸ್ಕೊಂಡು ನಿಮ್ಮ ಭಾಷಣ ಇರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಆಶುಭಾಷಣ ಇರ್ಬೋದು, ಅದನ್ನ 30 ನಿಮಿಷಗಳ ಅಧಿಕ ಸಮಯನ ಬಳಸ್ಕೊಳ್ಳಿ. ಎಲ್ಲ ನಮ್ಮ ಈ ಸಮಯ ಪಾಲನೆ ಮಾಡಿ ಅಂತ ಕೇಳ್ಕೊಳ್ತಾ ಮರಳಿ ವೇದಿಕೆಯನ್ನು ನಮ್ಮ ಸಮಗ್ರ ಮೌಲ್ಯಮಾಪಕರಾದ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಸರ್ಗೆ ಹಿಂದಿರುಗಿಸ್ತಾ ಇದ್ದೀನಿ. ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ರವಿ ಅವರೇ. ಸಮಯದ ಮಹತ್ವ ಮತ್ತು ಸಮಯವನ್ನು ನಾವು ಯಾಕೆ ಪಾಲಿಸಬೇಕು ಅನ್ನೋದನ್ನ ಬಹಳ ಸೊಗಸಾಗಿ ಹೇಳಿದ್ರಿ. ನನ್ನ ಸಮಗ್ರ ಮೌಲ್ಯಮಾಪನ 3ನೇ ಭಾಗದಲ್ಲಿ ಇರ್ತದೆ. ಅಲ್ಲಿ ತನಕ ನಮ್ಮ ಈ ಸಭೆಯನ್ನ ಮುಂದುವರಿಸಲಿಕ್ಕೆ ರಾಘವೇಂದ್ರ ಅವರಿಗೆ ವೇದಿಕೆಯನ್ನ ಒಪ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಉಮಾನಾಥ್ ಸರ್ ಅವರೇ. ನಾವು ಪತ್ರಿಕೆಗಳ ಇತಿಹಾಸದ ಬಗ್ಗೆ ಮಾತಾಡ್ತಿದ್ವಿ. ಅಂದ್ರೆ ಸುಮಾರು 2100 ವರ್ಷಗಳ ಹಿಂದೆ ಶುರುವಾಗಿದ್ದ ಸುದ್ದಿ ಮಾಧ್ಯಮಗಳು ಆಗ ಬರೀ ಕೈಬರಹಗಳಲ್ಲಿ ಮಾತ್ರ ನಡೀತಾ ಇತ್ತು. ಆಮೇಲೆ ಏನಪ್ಪಾ ಅಂದ್ರೆ ಮಾಧ್ಯಮಗಳ ಕ್ರಾಂತಿಗೆ ಕಾರಣವಾಗಿದ್ದು ಮುದ್ರಣ ಯಂತ್ರದ ಆವಿಷ್ಕಾರ. ಅಂದ್ರೆ 15ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಜಾನ್ಸ್ ಗುಟೆನ್ಬರ್ಗ್ ಅನ್ನೋ ವ್ಯಕ್ತಿ ಮುದ್ರಣ ಯಂತ್ರನ ಕಂಡಿಡ್ದ. ಅದಾದ್ಮೇಲೆ ಮೊದಲನೇ ಪತ್ರಿಕೆ ಅಂದ್ರೆ ವಿಶ್ವದ ಮೊದಲ ಪತ್ರಿಕೆ ಅಂದ್ರೆ ಅದು ರಿಲೇಷನ್ ಅಂತ ಜರ್ಮನಿಯಲ್ಲಿ 1605ನೇ ಇಸ್ವಿಯಲ್ಲಿ ಶುರು ಆಯ್ತು. ಸೊ ಅಲ್ಲಿಂದ ಮುದ್ರಣ ಮಾಧ್ಯಮದ ಕ್ರಾಂತಿನೇ ಶುರು ಆಯ್ತು.
ಇನ್ನು ಇಂಡಿಯಾ ಬಂದ್ರೆ, ಭಾರತದ ವಿಷಯಕ್ಕೆ ಬಂದ್ರೆ, ಭಾರತದಲ್ಲಿ ಮೊದಲ ಪತ್ರಿಕೆ 1980ರಲ್ಲಿ ಹೈಕೀಸ್ ಬೆಂಗಾಲ್ ಗೆಜೆಟ್ ಅಂತ ಒಂದು ಪತ್ರಿಕೆ ಶುರು ಆಯ್ತು. ಅದು ಬರೀ ಕೇವಲ 2 ಪುಟಗಳ ಪತ್ರಿಕೆ. ಇದನ್ನ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅನ್ನೋರು ಪ್ರಕಟಿಸಿದ್ರು. ಆ ಪತ್ರಿಕೆಯಲ್ಲಿ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಬಯಾಸ್ ಅನ್ನೋದು ಸಾಮಾನ್ಯ ಇದ್ದೇ ಇರುತ್ತೆ. ಉದಾಹರಣೆಗೆ ಕೆಲವು ಸಲ ಆಡಳಿತ ಸರ್ಕಾರದ ಪರ ಅಥವಾ ವಿರುದ್ಧ ನಿಲುವನ್ನ ತಗೊಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಆಡಳಿತ ಪಕ್ಷದ ವಿರುದ್ಧ ನಿಲುವೇನಾರ ತಗೊಂಡ್ರೆ ಆ ಪತ್ರಿಕೆಯ ಮೇಲೆ ಸರ್ಕಾರದ ಕೆಂಗಣ್ಣಿನ ದೃಷ್ಟಿ ಬಿದ್ದೇ ಬೀಳುತ್ತೆ. ಸೊ ಇಲ್ಲೂ ಆಗಿದ್ದದೆ. ಇದು ಪತ್ರಿಕೆ ಶುರುವಾಗಿ 2 ವರ್ಷದಲ್ಲಿ ಈ ಪತ್ರಿಕೆ ಬ್ರಿಟಿಷ್ ಆಡಳಿತನ ಟೀಕೆ ಮಾಡ್ತಿದ್ರಿಂದ 2 ವರ್ಷದಲ್ಲಿ ಅದನ್ನ ನಿಷೇಧ ಮಾಡ್ಬಿಟ್ರು. ಸೊ ಇನ್ನ ವಿಶ್ವದ ಅತ್ಯಂತ ಅಧಿಕ ಸರ್ಕ್ಯುಲೇಷನ್ ಇರುವ ಪತ್ರಿಕೆ ಇವತ್ತು ಯಾವ್ದಿದೆಯಪ್ಪ ಅಂದ್ರೆ ಜಪಾನ್ ಪತ್ರಿಕೆ. ಅದು ಯೋಮಿರಿ ಶಿಂಬುನ್ ಅಂತ. ಸೊ ಇದು 1874ನೇ ಇಸ್ವಿಲಿ ಶುರುವಾಗಿ ಇವತ್ತಿಗೂ ಕೂಡ ಅದು ಪ್ರಚದಲ್ಲಿ ನಡೀತಾ ಇದೆ, ಅಂದ್ರೆ ಪ್ರಿಂಟ್ ಆಗ್ತಾ ಇದೆ. ಅಂದ್ರೆ ಸುಮಾರು ದಿನಕ್ಕೆ 70ರಿಂದ 80 ಲಕ್ಷ ಪ್ರತಿಗಳನ್ನ ಮಾರಾಟ ಮಾಡ್ತಿದೆ. ಅಂದ್ರೆ ಇದೇ ವಿಶ್ವದ ಅತ್ಯಧಿಕ ಸರ್ಕ್ಯುಲೇಷನ್ ಇರೋ ಪತ್ರಿಕೆ. ಇನ್ನು ಭಾರತದಲ್ಲಿ ಅತ್ಯಧಿಕ ಸರ್ಕ್ಯುಲೇಷನ್ ಇರೋ ಪತ್ರಿಕೆ ಅಂದ್ರೆ ಅದು ದೈನಿಕ್ ಜಾಗರಣ. ಇದು ಹಿಂದಿ ಭಾಷೆಯ ಪತ್ರಿಕೆ. ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಹಿಂದಿ ಮಾತಾಡೋರು ನಮ್ಮ ದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಲಕ್ಷಾಂತರ ಜನರನ್ನ ಇದು ಆಕರ್ಷಣೆ ಮಾಡ್ತಾ ಇದೆ. ಮತ್ತೆ ಇದು ಒಳ್ಳೆ ಪತ್ರಿಕೆ ಕೂಡ. ಸೊ ಇನ್ನು ಭಾರತೀಯ ಭಾಷೆಗಳಲ್ಲಿ ಸಾಕಷ್ಟು ಪತ್ರಿಕೆಗಳು ಶುರುವಾದವು. ಅವಕ್ಕೆಲ್ಲ ನಾನು ಅವೆಲ್ಲ ಡಿಸ್ಕಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ. ಈ ಕರ್ನಾಟಕದ ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ ಬಂದ ಮೊದಲ ಕನ್ನಡ ಪತ್ರಿಕೆ ಯಾವುದು? ಯಾರಿಗಾದ್ರೂ ನೆನಪಿದ್ಯಾ? ಮಂಗಳೂರು ಸಮಾಚಾರ. ಕರೆಕ್ಟ್ ಆಗಿ ಹೇಳಿದ್ರಿ ಪೊನ್ಮೂರ್ತಿ ಅವರೇ. ಸೊ ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ. ಸೊ ಮೊದಲು ಬಂದಾಗ ಇದನ್ನ ಬರವಣಿಗೆಯಲ್ಲಿ ಶುರು ಮಾಡಿದ್ರು, ಆಮೇಲೆ ಮುದ್ರಣ ಮಾಧ್ಯಮಕ್ಕೆ ಕನ್ವರ್ಟ್ ಆಗಿ ಶುರು ಆಯ್ತು. ಸೊ ಇನ್ನ ಕನ್ನಡದ ಖ್ಯಾತ ಪತ್ರಿಕೆಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋದ್ರಿಂದ ಅದನ್ನೆಲ್ಲ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಸೊ ನಿಮ್ ಪ್ರಕಾರ ಈಗ ಪತ್ರಿಕೆ ಯಾವ ರೀತಿ ಇರಬೇಕು? ಅಂದ್ರೆ ವರ್ತಮಾನ ಸುದ್ದಿ ಮಾತ್ರ ಇರ್ಬೇಕಾ, ಅಥವಾ ಸುದ್ದಿ ವಿಶ್ಲೇಷಣೆ ಮಾತ್ರ ಇರ್ಬೇಕಾ, ಅಥವಾ ವಿಜ್ಞಾನ ಅಥವಾ ತಂತ್ರಜ್ಞಾನದ ಬಗ್ಗೆ ಇರ್ಬೇಕಾ, ಅಥವಾ ಬರೀ ಹಾಸ್ಯ ಇರ್ಬೇಕಾ? ಯಾವ ತರ ಇರ್ಬೇಕು? ಒಂದು ಪತ್ರಿಕೆ ಒಂದು ಪತ್ರಿಕೆ ಸಮಗ್ರವಾಗಿ ಎಲ್ಲಾ ವಿಭಾಗಗಳಲ್ಲೂ ಇರಬೇಕು, ದೈನಂದಿನ ಪತ್ರಿಕೆ ಅಂತ ಬಯಸ್ತೀವಿ. ಯಾಕಂತ ಅಂದ್ರೆ ಪ್ರತಿಯೊಂದು ವರ್ಗಕ್ಕೂ ಪ್ರತಿಯೊಂದು ಜನರಿಗೂ ತಲುಪಬೇಕಂತ ಅಂದ್ರೆ ಅದು ಡೈಲಿ ನ್ಯೂಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದೇನಾದ್ರೂ ವಿಶ್ಲೇಷಣೆ ಆಗಿರ್ಬೋದು, ಯಾವುದೋ ಒಂದು ಲೇಖನ ಆಗಿರ್ಬೋದು, ಎಲ್ಲ ಇದ್ರೆ ಉತ್ತಮ ಅಂತ ನನ್ ಭಾವನೆ. ಖಂಡಿತ ಸರಿಯಾಗಿ ಹೇಳಿದ್ರಿ ರವಿ ಕುಮಾರ್ ಅವರೇ. ಸೊ ಒಂದು ಪತ್ರಿಕೆ ಒಬ್ಬರಿಗೆ ಮಾತ್ರ ನಾವು ಟಾರ್ಗೆಟ್ ಮಾಡೋದಿಲ್ಲ. ಅಂದ್ರೆ ಪತ್ರಿಕೆ ಪಬ್ಲಿಷ್ ಮಾಡೋರು ಒಬ್ಬರಿಗೆ ಮಾತ್ರ ಟಾರ್ಗೆಟ್ ಮಾಡಲ್ಲ. ಅದನ್ನ ಕೆಲವು ಒಂದು ಸೆಟ್ ಆಫ್ ಗ್ರೂಪ್ ಏನಿದೆ ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಒಂದು ಟಾರ್ಗೆಟ್ ಸೆಗ್ಮೆಂಟ್ ಅಂತ, ಕಸ್ಟಮರ್ ಸೆಗ್ಮೆಂಟ್ ಅಂತ. ಈಗ ಒಂದು ದಿನ ಬರೋ ಪತ್ರಿಕೆ ಒಂದು ಮನೆಯಲ್ಲಿ ಬರೀ ಮನೆ ಮುಖಂಡನ್ನ ಟಾರ್ಗೆಟ್ ಮಾಡಿದ್ರೆ ಅವನಿಗೆ ಬಹುಶಃ ಸುದ್ದಿ ಮಾತ್ರ ಸಾಕಾಗುತ್ತೆ. ಹಾಗೇನೆ ಮನೆಯಲ್ಲಿ ಬೇರೆ ಉಳ್ದವ್ರು ಇರ್ತಾರಲ್ವಾ, ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಕತೆ ಇರ್ಬೇಕು, ಹಾಸ್ಯ ಇರ್ಬೇಕು. ಮತ್ತೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಕೆಲವು ಸಲ ಅವ್ರಿಗೆ ಅಡಿಗೆ ಬಗ್ಗೆ ಇರ್ಬೇಕು. ಹಂಗೆ ಪ್ರತಿಯೊಂದೂ ಇರ್ಬೇಕು. ಈಗ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನ ಇರ್ಬೇಕು. ಹಾಗೇನೆ ಈಗ ಗ್ರಾಜುಯೇಟ್ಸ್ಗೆ ಅವ್ರಿಗೂ ಕೂಡ ತಲುಪುವಂತ ರೀತಿಯಲ್ಲಿ ಸುದ್ದಿನ ಅವ್ರಿಗೆ ವಿವರಿಸಿರ್ಬೇಕು. ಅಂದ್ರೆ ವಿಜ್ಞಾನ ತಂತ್ರಜ್ಞಾನದಿಂದ ಹಿಡಿದು ಹಾಸ್ಯ, ಮನೆ ಕೆಲಸಗಳು, ಅಡಿಗೆ ಮನೆ ಕೆಲಸದ್ದು ಅಥವಾ ಎಲ್ಲಾ ವಿಷಯಗಳು ಕೂಡ ಇರ್ಬೇಕು. ಅದು ಒಂದು ಪರಿಪೂರ್ಣ ಪತ್ರಿಕೆ ಅನ್ನೋ ತರ ಆಗುತ್ತೆ. ಸೊ ಇನ್ನ ಪತ್ರಿಕೆಗಳ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಸಭೆಯನ್ನ ಮುಂದುವರಿಸೋ ಸಮಯ. ಈಗ ನಮ್ಮ ಸಭೆಯ ಮೊದಲನೇ ಹಂತಕ್ಕೆ ಬರೋಣ, ಸಿದ್ಧಪಡಿಸಿದ ಭಾಷಣ. ಸೊ ಇಂದಿನ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪಕರು ಡಾಕ್ಟರ್ ಅಚ್ರೇಕರ್ ಸರ್ ಅವರು. ಅಚ್ರೇಕರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇವರು ನಮ್ಮ ಟೋಸ್ಟ್ ಮಾಸ್ಟರ್ನ ಅತ್ಯಂತ ಹಿರಿಯ ಸದಸ್ಯರು. ಅವರು ವೃತ್ತಿಯಲ್ಲಿ ಡಾಕ್ಟರ್ ನೆಫ್ರಾಲಜಿಸ್ಟ್, ಅಂದ್ರೆ ಮೂತ್ರಪಿಂಡ ರೋಗ ತಜ್ಞರು. ಅವರು ನಮ್ಗೆಲ್ಲ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ
ಅವ್ರು ಏನೇ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ಕೆಲಸ ಇದ್ರೂನು ಅವ್ರಿಗೆ ತುಂಬಾ ಚೆನ್ನಾಗಿ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಕ್ಲಬ್ನ ಒಂದು ಕಿರೀಟ ಇದ್ದಂಗೆ ಅವರು. ಅವ್ರ ಮಾತುಗಳು ಅಥವಾ ಭಾಷಣಗಳೇ ನಮ್ಗೆಲ್ಲ ಸ್ಫೂರ್ತಿ. ಎಷ್ಟೋ ಸಲ ಅವ್ರ ಭಾಷಣಗಳನ್ನ ಮತ್ತೆ ರೆಕಾರ್ಡಿಂಗ್ ಮಾಡೋದು ನೋಡ್ಬಿಟ್ಟು ನಾವು ಓ ಈ ತರ ಮಾಡ್ಬೋದಲ್ವಾ ಅಂತ ಇದು ರಿಪೀಟ್ ಮಾಡ್ತಾ ಇರ್ತೀನಿ. ಸೊ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಮಾಡಿಕೊಂಡು ಟೋಸ್ಟ್ ಮಾಸ್ಟರ್ನ ಮೀಟಿಂಗ್ಗೆ ಯಾವಾಗಲೂ ಸಾಧ್ಯ ಆದಷ್ಟು ಯಾವಾಗಲೂ ಜಾಯ್ನ್ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈಗ ಅಚ್ರೇಕರ್ ಸರ್ ಅವರು ತಮ್ಮ ಪಾತ್ರದ ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆ ನಿಮ್ದು ಅಚ್ರೇಕರ್ ಸರ್. ಧನ್ಯವಾದಗಳು ರಾಘವೇಂದ್ರ ಅವರೇ, ಮತ್ತೊಮ್ಮೆ ಧನ್ಯವಾದ ತಮಗೆ. ಇವತ್ತಿನ ನಮ್ಮ ಸಿದ್ಧಪಡಿಸಿದ ಭಾಷಣವನ್ನ ಕೊಡಲಿದ್ದಾರೆ ನಮ್ಮ ಕ್ಲಬ್ಬಿನ ಅತ್ಯಂತ ಒಬ್ಬ ಪ್ರಚಲಿತವಾದಂತ ಒಬ್ಬ ಮೆಂಬರ್ ಅಂತ ಅನ್ಬೋದು. ಅವರು ಯಾರು ಅಲ್ಲ, ರವಿಕುಮಾರ್ ಅವರು. ಅವ್ರಿಗೆ ಎಷ್ಟೋ ಸಲ ನಾವೆಲ್ಲರೂ ರವಿ ಅಣ್ಣ ಅಂತ ಕರೆಯೋದು ಉಂಟು. ಯಾಕಂದ್ರೆ ಹೆಚ್ಚಾಗಿ ನಮ್ಮ ಈ ಕ್ಲಬ್ ನಡೀತಾ ಇರೋದು ಅವರೇ ಪ್ರತಿಯೊಂದೂ ಅವರೇ. ಅದು ಕ್ಲಬ್ ಅನ್ನ ತಯಾರಿ ಮಾಡೋದು, ಈ ಸ್ಪೀಚ್ ಸ್ಲಾಟ್ ಕೊಡೋದು ಎಲ್ಲವೂ ಅವರೇ ಮಾಡ್ತಾ ಇರ್ತಾರೆ. ಸೊ ರವಿ ಅಣ್ಣ ಅವರು ಇವತ್ತು ಅವರು ರವಿ ತಮ್ಮ ನನಗೆ ಇದು ಪಾತ್ವೆ ಅಷ್ಟ ಗೊತ್ತಾಗ್ಲಿಲ್ಲ. ಮುಖ್ಯವಾಗಿ ನಿಮ್ದು ಅದ್ರಲ್ಲಿ ಏನು ಇದು ಬಾಡಿ ಲ್ಯಾಂಗ್ವೇಜ್ ರಿಸರ್ಚ್ ಅಂಡ್ ಪ್ರೆಸೆಂಟ್ ರಿಸರ್ಚ್ ಅಂದ್ರೆ ಯಾವ್ದೋ ಒಂದು ವಿಷಯದ ಬಗ್ಗೆ ಸಾಕಷ್ಟು ಅದನ್ನ ರಿಸರ್ಚ್ ಮಾಡಿ ಅದರ ಬಗ್ಗೆ ಒಂದು ತಿಳುವಳಿಕೆ ತಗೊಂಡ್ಬಿಟ್ಟು ಅದನ್ನ ಒಂದು ಯೋಗ್ಯ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡ್ತಕ್ಕಂತ ಒಂದು ಇದೇ ಅವರ ಈ ಇವತ್ತಿನ ಭಾಷಣದ ಒಂದು ಗುರಿ ಅಥವಾ ಅದು ಅವಶ್ಯಕತೆ ಇದೆ. ಸೊ ಇವತ್ತು ಅವರು ಆರಿಸಿಕೊಂಡಂತ ಒಂದು ವಿಷಯ ಕೂಡ ಅತ್ಯಂತ ಹಾಟ್ ಟಾಪಿಕ್ ಅಂತ ಹೇಳ್ತೀವಲ್ಲ ಹಾಗೆ. ಈಗ ಎಲ್ಲಿ ನೋಡಿದಕ್ಕೂ ನಾವೆಲ್ಲರೂ ಹೇಳ್ತೀವಿ ಎ ಐ ನಾ ಎಷ್ಟೋ ಸಲ ಹೇಳ್ತೀನಿ ನಾನು, ಆಡು ಮುಟ್ಟದ ಬಳ್ಳಿ ಇಲ್ಲ, ಇರದೇ ಇರ್ತಕ್ಕಂತ ಜಾಗನೇ ಇಲ್ಲ ಅಂತೇಳಿ. ನೀವು ಮೆಡಿಕಲ್ ಫೀಲ್ಡ್ ಆಗ್ಲಿ, ನಿಮ್ದು ಕನ್ಸ್ಟ್ರಕ್ಷನ್ ಇದಾಗ್ಲಿ, ಎಜುಕೇಶನ್ ಆಗ್ಲಿ, ಎಲ್ಲಾ ಕಡೆಯೂ ಈಗ ಎ ಐ ಅನ್ನೋದು ತುಂಬಾ ದಿನನಿತ್ಯ ನಾವು ಇದರ ಬಗ್ಗೆ ಒಂದಲ್ಲ ಒಂದ್ ರೀತಿ ನಾವು ಕೇಳ್ತಾ ಇರ್ತೇವೆ. ಇವತ್ತು ಅವರು ಅದರ ಬಗ್ಗೆನೆ ಸಾಕಷ್ಟು ಅದರಲ್ಲಿ ರಿಸರ್ಚ್ ಮಾಡಿ ಅದನ್ನ ನಮ್ಗೆ ಅತ್ಯಂತ ಯೋಗ್ಯ ರೀತಿಯಲ್ಲಿ ತಿಳಿಸ್ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ಹೇಳ್ತಾ ನಾನು ಟೋಸ್ಟ್ ಮಾಸ್ಟರ್ ರವಿ ಅವರಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ತೇನೆ. ತಾವು ತಮ್ಮ ಭಾಷಣವನ್ನ ಶುರು ಮಾಡಬಹುದು ಅಂತ ಕೇಳ್ಕೊಳ್ತೇನೆ. ಪುನಃ ನಾನು ಈ ವೇದಿಕೆಯನ್ನ ಟೋಸ್ಟ್ ಮಾಸ್ಟರ್ ತಡೆ ರಾಘವೇಂದ್ರ ಅವರಿಗೆ ಕೊಡ್ತಾ ಇದ್ದೇನೆ ವಾಪಸ್. ಧನ್ಯವಾದಗಳು ಅಚ್ರೇಕರ್ ಸರ್ ಅವರೇ. ಈಗ ಸಿದ್ಧಪಡಿಸಿದ ಭಾಷಣನ ರವಿಕುಮಾರ್ ಅವರು ಕಂಟಿನ್ಯೂ ಮಾಡ್ಲಿ ಅಂತ ಕೇಳ್ಕೊಳ್ತೇನೆ. ಸೊ ಧನ್ಯವಾದಗಳು ರಾಘವೇಂದ್ರ ಅವರೇ. ರಾಘವೇಂದ್ರ ಅದು ಟೈಮರ್ ಮೋನ್ ನೋಡ್ಕೋತೀರಾ ಇಲ್ಲ? ಮೋಹನ್ ನೋಡ್ತಾ ಇದ್ದಾರೆ. ಮೋಹನ್ ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಕಾಣಿಸುತ್ತೆ ಜಸ್ಟ್ ಹೇಳಿ. ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಗೆಲ್ಲ ಈಗಾಗಲೇ ಗೊತ್ತಿದೆ, ಈಗೆಲ್ಲ ನಾವು AI ಯುಗದಲ್ಲಿ ಇದ್ದೀವಿ. ನಾನು AI ಅಂದ್ರೇನು, AI ಟೂಲ್ಸ್ ಅಂದ್ರೇನು, ಅದು ನಮ್ಮ ಇತ್ತೀಚೆಗೆ IT ಮೇಲೆ ಹೆಂಗ್ ಇಂಪ್ಯಾಕ್ಟ್ ಆಗ್ತಾ ಇದೆ, ನಮ್ಮ ಜೀವನದ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನಾನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ನೀವೆಲ್ಲ AI ಬಗ್ಗೆ ಕೇಳಿದ್ದೀರಾ, AI ಟೂಲ್ಸ್ ಬಗ್ಗೆ ಕೇಳಿದ್ದೀರಾ. ಸೊ ಯಾರಾದ್ರೂ AI ಟೂಲ್ ಸಾಕಷ್ಟು ಯೂಸ್ ಮಾಡ್ತಾ ಇದೀರಾ ಅನ್ಕೋತೀನಿ. ಯಾವ್ಯಾವ AI ಟೂಲ್ ನೀವು ಯೂಸ್ ಮಾಡಿದೀರಾ ಅಂತ ಹೇಳ್ತೀರಾ? ಚಾಟ್ GPT ಯೂಸ್ ಮಾಡ್ತಾ ಇರ್ತೀನಿ ನಾನು. ಜೆಮಿನಿ, ಬೇರೆ ರಾಕ್, ಕ್ಲೌಡ್, ಕೋಪೈಲಟ್, ಪರ್ಪ್ಲೆಕ್ಸಿಟಿ. ಫ್ಲೆಕ್ಸಿಟಿ. ಕೋಪೈಲಟ್. ಓಕೆ, ಸೊ ಹಂಗಂದ್ರೆ ತಾವು ಎಲ್ಲರೂ ಸಹ AI ಯುಗದಲ್ಲಿ ಇದ್ದೀರಾ. ಸೊ AI ಜೊತೆ ಜೀವನ ಮಾಡ್ತಾ ಇದ್ದೀರಾ. ಹಂಗಂದ್ರೆ ನಾವು ತಿಳ್ಕೊಳ್ಳೋಣ ಬನ್ನಿ, AI ಅಂದ್ರೆ ಏನು, AI ಟೂಲ್ಸ್ ಅಂದ್ರೆ ಏನು, ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ AI ಅಂದ್ರೆ ಏನು? AI ಅಂತ ಅಂದ್ರೆ ಇಟ್ಸ್ ಎ ಲೈಕ್ ಎಬಿಲಿಟಿ ಫಾರ್ ಎ ಮಿಷಿನ್ ಟು ಸಿಮ್ಯುಲೇಟ್ ದಿ ಹ್ಯೂಮನ್ ಥಿಂಕಿಂಗ್, ಲರ್ನಿಂಗ್ ಅಂಡ್ ರೀಸನಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್.
ಸೊ ವಿತೌಟ್ ಬೀಯಿಂಗ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ಡ್. ಸೊ ಏನು ಇನ್ಸ್ಟ್ರಕ್ಷನ್ಸ್ ಕೊಡದೆ ಅದೇ ವರ್ಕ್ ಆಗಬೇಕು ಆಟೋನಮಸ್ ಆಗಿ, ಆ ತರದ AI ಏಜೆಂಟ್ಗಳು ಬಂದಿವೆ. ಅಂದ್ರೆ ಮಿಷಿನ್ ಲರ್ನಿಂಗ್ ಏನಂದ್ರೆ ಏನು ಅಂದ್ರೆ AI ಸಿಸ್ಟಮ್ಗಳು ಏನ್ ಮಾಡ್ತವೆ, ಅದನ್ನ ಕಲ್ತ್ಕೊಂಡು ದಿ ಲರ್ನ್ ಫ್ರಮ್ ದಿ ಡೇಟಾ, ಇಂಟರ್ನೆಟ್ ಅಲ್ಲಿ ವಾಸ್ಟ್ ಡೇಟಾ ಕಲ್ತ್ಕೊಂಡು, ಸೊ ಅದ್ರ ಓವರ್ ದಿ ಪೀರಿಯಡ್ ಆಫ್ ಟೈಮ್ ದೇ ವಿಲ್ ಇಂಪ್ರೂವ್ ದೆಮ್ ಸೆಲ್ಫ್. ಓಕೆ, ಅದನ್ನ ಮಿಷಿನ್ ಲರ್ನಿಂಗ್ ಅಂತ ಕರಿತೀವಿ. ಅದೇ ರೀತಿ ನ್ಯಾಚುರಲ್ ಲ್ಯಾಂಗ್ವೇಜ್ ಅಂತ ಏನಂತ ಅಂದ್ರೆ AI ಸಿಸ್ಟಮ್ಗಳು ನಾವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದೇ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡ್ಕೊಂಡು ಅದೇ ಲ್ಯಾಂಗ್ವೇಜ್ ಅಲ್ಲಿ ಉತ್ತರ ಕೊಡ್ತವೆ. ಅದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಕಂಪ್ಯೂಟರ್ ವಿಷನ್ ಅಂದ್ರೆ ಏನು ಅಂತ ಅಂದ್ರೆ, ಸೊ ಅದು ಒಂದು ಇಮೇಜ್ ನ ನೋಡ್ಬಿಟ್ಟು ಅದನ್ನ ಇಂಟರ್ಪ್ರೇಟ್ ಮಾಡ್ಬಿಟ್ಟು ಆ ಇಮೇಜ್ ನ ಅದ್ರ ಡೀಟೇಲ್ಸ್ ಅಥವಾ ಅದರ ಜನರೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು AI ಆಯ್ತು. ಅಂದ್ರೆ AI ಟೂಲ್ಸ್ ಯಾವ್ಯಾವ್ದು, ಏನೇನಕ್ಕೆ AI ಟೂಲ್ಸ್ ಯಾವ್ಯಾವ್ದು ಅಂತಂದ್ರೆ, AI ಟೂಲ್ಸ್ ಬೇರೆ ಏನಲ್ಲ, AI ಟೂಲ್ಸ್ ಸಹ ಇದೊಂದು ಕಂಪ್ಯೂಟರ್ ಅಪ್ಲಿಕೇಶನ್. ಏನಕ್ಕೆ AI ಟೂಲ್ಸ್ ಡಿಸೈನ್ ಆಗಿದೆ ಅಂತಂದ್ರೆ, AI ಟೂಲ್ಸ್ ನಮ್ಮ ದಿನನಿತ್ಯದ ಕೆಲಸಗಳು ಸ್ಮಾರ್ಟ್ ಆಗಿ, ಫಾಸ್ಟ್ ಆಗಿ ಅಥವಾ ಇನ್ನು ಕ್ರಿಯೇಟಿವಿಟಿ ಆಗಿ ಮಾಡಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಯಾವ AI ಟೂಲ್ಸ್ ಗಳಿದೆ ಅಂತ ಅಂದ್ರೆ, ಟೆಕ್ಸ್ಟ್ ಅಥವಾ ರೈಟಿಂಗ್ಗೋಸ್ಕರ ಜನರೇಷನ್ಗೋಸ್ಕರ ಚಾಟ್ GPT ಕ್ಲೌಡ್ ಅಂತ ಇದೆ. ಇಮೇಜ್ ಜನರೇಷನ್ ಮಾಡೋಕೆ ಅಥವಾ ವಿಡಿಯೋ ಜನರೇಷನ್ ಮಾಡಕ್ಕೆ ದಿ ಮಿಡ್ ಜರ್ನಿ ಡೈಲಿ ಅಂತ ಇದೆ. ಪ್ರೊಡಕ್ಟಿವಿಟಿ ಅಂದ್ರೆ ಕೆಲಸನ ಸಾಮರ್ಥ್ಯನ ಜಾಸ್ತಿ ಮಾಡ್ಲಿಕ್ಕೆ ಕೋಪೈಲಟ್ ಅಥವಾ ನೋಷನ್ ಅಂತ ಇನ್ನೊಂದು AI ಟೂಲ್ ಇದೆ. ಆಮೇಲೆ ಕೋಡಿಂಗ್ ಅಥವಾ ಡೆವಲಪ್ಮೆಂಟ್ ಇದೆ IT ಗೆ. ಅದರಲ್ಲಿ ಯಾವ್ಯಾವ ಟೂಲ್ಸ್ ಇದೆ, AI ಟೂಲ್ಸ್ ಇದೆ ಅಂದ್ರೆ ಕ್ಲೌಡ್ ಕೋಡ್, ಆಮೇಲೆ ಗಿಟ್ ಹಬ್ ಪೈಲಟ್ ಅಂತ ಇದೆ. ಅದೇ ರೀತಿ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಕೆಲವು ಟೇಬಲ್ಸ್ ಇದೆ, ಅದು ಟ್ಯಾಬ್ಯುಲೈವ್ ಅಂತ. ಹಾಗಾದ್ರೆ ನಾನು ನನ್ನ AI ಜರ್ನಿ, ಹೆಂಗೆ ನಾನು AI ಸ್ಕಿಲ್ಸ್ ಯೂಸ್ ಮಾಡಕ್ ಶುರು ಮಾಡಿದೆ, ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಕ್ ಕೊಟ್ಟಿದ್ದೀನಿ. ನಾನು ಫಸ್ಟ್ ಚಾಟ್ GPT ನವೆಂಬರ್ 2022 ರಿಲೀಸ್ ಆದಾಗ ನಾನು ಸುಮ್ಮನೆ ಅದು ಗೂಗಲ್ ತರ ಯೂಸ್ ಮಾಡಕ್ ಶುರು ಮಾಡಿದೆ. ಗೂಗಲ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಏನಾದ್ರೂ ಡೇಟಾನ ನಾವು ಸರ್ಚ್ ಮಾಡಿದ್ರೆ, ಇವಾಗ ನೋಡಿ ಇದೊಂದು ಸರ್ಚ್ ಮಾಡ್ತೀನಿ ನಾನು. ಓಕೆ, ಸೊ ಅದು ಇದೊಂದು ಸರ್ಚ್ ಮಾಡ್ತೀನಿ ಅನ್ಕೊಳ್ಳಿ. ಸರ್ಚ್ ಮಾಡಿದಾಗ ನಂಗೆ ಈ ತರ ಇಂಡೆಕ್ಸ್ ಅಥವಾ ಲಿಸ್ಟಿಂಗ್ ಕೊಡುತ್ತೆ. ಬಟ್ AI ಅಲ್ಲಿ ನಾನು ಅದನ್ನ ಸರ್ಚ್ ಮಾಡಿದ್ರೆ ಏನ್ ಮಾಡುತ್ತೆ, ಸೊ ನೋಡಿ ಕ್ಲಿಯರ್ ಆಗಿ ದ ಇನ್ಫಾರ್ಮೇಶನ್ ಅನ್ನು ಕೊಟ್ಬಿಡುತ್ತೆ. ಸೊ ಇದಕ್ಕೂ AI ಡಿಫ್ರೆನ್ಸ್ ಏನು ಅಂತ ಗೊತ್ತಾಯ್ತಲ್ಲ ಇವಾಗ. ಸೊ ಇಲ್ಲಿ ನೋಡಿ ಈ ತರ ಇದು AI ಟೂಲ್, ಇದು ನಮ್ಗೆ ಇಂಡೆಕ್ಸಿಂಗ್ ಕೊಟ್ಬಿಡುತ್ತೆ ಗೂಗಲ್ ಸರ್ಚ್. ನಾನು ಅದನ್ನ ಫಸ್ಟ್ ನಾನು ಇದನ್ನ ಗೂಗಲ್ ತರ ಯೂಸ್ ಮಾಡಕ್ ಶುರು ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೆ, ಬೇರೆ ಟೂಲ್ಸ್ ಗಳೆಲ್ಲ ಯೂಸ್ ಮಾಡಕ್ ಶುರು ಮಾಡಿದೆ. ಓಕೆ, ಚಾಟ್ GPT ಜೊತೆ ಜೆಮಿನಿ ಎಲ್ಲ ಯೂಸ್ ಮಾಡಕ್ ಶುರು ಮಾಡಿದೆ. ನನ್ನ ಪರ್ಸನಲ್ ಲೈಫ್ ಅಲ್ಲಿ ಇದನ್ನೆಲ್ಲ ನಾನು ಕೆಲವೆಲ್ಲ ಮಾಡಿದೆ. ಅದನ್ನ ಪರ್ಸನಲ್ ಲೈಫ್ ಅಲ್ಲಿ ನಾನು ಹೆಂಗೆ ಅದನ್ನ ಯೂಸ್ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಮಗಳದು ಒಂದು ಕೆಲವು ಅಕಾಡೆಮಿಕ್ ಪ್ರಾಜೆಕ್ಟ್ ಗಳೆಲ್ಲ ಕಂಟೆಂಟ್ ಎಲ್ಲ ರೆಡಿ ಮಾಡ್ಬೇಕಾದ್ರೆ ನಾನು ಅದನ್ನ ಬಳಸ್ಕೊಂಡೆ. ಅದೇ ರೀತಿ ನನ್ನ ಮಗನಿಗೂ ಸಜೆಸ್ಟ್ ಮಾಡಿದೆ, ಇದನ್ನ ಯೂಸ್ ಮಾಡೋ, ನಿನ್ ಪ್ರಾಜೆಕ್ಟ್ ವರ್ಕ್ ಅದನ್ನೆಲ್ಲ ಕಂಟೆಂಟ್ ಎಲ್ಲ ರೆಡಿ ಮಾಡಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದೆ. ಇತ್ತೀಚೆಗೆ ನಾನೊಂದು ಆಶ್ಚರ್ಯ ಆಯ್ತು. ಒಬ್ಬ ಮಲೇಷಿಯನ್ ಬುದ್ಧಿಸ್ಟ್ ಯಾರೋ ಮೀಟ್ ಮಾಡಿದೆ. ಅವನು ಚೈನೀಸ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ, ಮ್ಯಾಂಡರಿನ್ ಅಲ್ಲಿ. ಆದ್ರೆ ನಾವೇನಾದ್ರು ಹೇಳ್ಬೇಕಂತ ಅಂದ್ರೆ ಅವ್ನು ಇಮಿಡಿಯೇಟ್ಲಿ ಒಂದು ವಾಯ್ಸ್ ಟು ಟೆಕ್ಸ್ಟ್ ಜನರೇಷನ್ ಟೂಲ್ ಯೂಸ್ ಮಾಡ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೋತಾ ಇದ್ದ. ಜನರು ಹೆಂಗ್ ಯೂಸ್ ಮಾಡಕ್ ಶುರು ಮಾಡ್ತಾ ಇದಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಯ್ತು. ಅದೇ ರೀತಿ ಪ್ರೊಫೆಷನಲ್ ಲೈಫ್ ಅಲ್ಲಿ ನಾನು ಮೊದ್ಲು ನಾನು AI ಟೂಲ್ಸ್ ನೆಲ್ಲ ನನ್ನ ಏನಾದ್ರು ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಏನಾದ್ರು ಕೋಡ್ ಸ್ನಿಪೆಟ್ ಅಥವಾ ಕೊಡ್ಲಿಕ್ಕೆ ಎಕ್ಸ್ಟ್ರಾಕ್ಟ್ ತಗೊಳಕ್ಕೆ ಮಾಡ್ತಾ ಇದ್ದೆ. ಅದಾದ ನಂತರ ನಾನು ಏನ್ ಮಾಡ್ತಾ ಇದ್ದೆ, ನನ್ಗೆ ಇನ್ನೊಂದು KBT ಮೀಟಿಂಗ್ ಪೋಸ್ಟರ್ ಕ್ರಿಯೇಟ್ ಮಾಡಕ್ಕೆ ಕ್ಯಾನ್ವಾಸ್ ಅಂತ ಟೂಲ್ ಬರುತ್ತೆ. ನಮ್ಗೆ ಆಮೇಲೆ ಗೊತ್ತಾಯ್ತು ಅದು ಸಹ ಒಂದು AI ಟೂಲ್ ಅಂತ. ಅಂದ್ರೆ ಅದನ್ನು ಬಳಸ್ತಾ ಇದ್ದೀನಿ. ಸೊ ನಾನು ಅದೇ ರೀತಿ ಕೆಲವು ನಂದು ಪ್ರೆಸೆಂಟೇಷನ್ಸ್ ಇರ್ಬೋದು, ಸ್ಪೀಚಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಅಥವಾ PPT ಡಿಸೈನ್ ಮಾಡೋದಿರ್ಬೋದು, ಅದಕ್ಕೆಲ್ಲ ನಾನು ಈ ಚಾಟ್ GPT ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ಗೇನಾದ್ರೂ ನನ್ ಕೋಡಲ್ಲೇ ನಾನು ಕೋಡ್ ಮಾಡ್ತಿರ್ಬೇಕಾದ್ರೆ ಅದು ಸಮಸ್ಯೆ ಬಂದಾಗ, ನಾನು ಅದ್ರ ಬಗ್ಗೆ ಏನಾದ್ರು ಅದು ಸಾಲ್ವ್ ಮಾಡಬೇಕು ಅಂತ ನಾನು ಕೇಳಿದಾಗ, ಕ್ಲೌಡ್ ಕೋಡ್ ಅನ್ನೋದು ಒಂದು ಕೋಡಿಂಗ್ ಅಸಿಸ್ಟೆಂಟ್ ನಾನು ಯೂಸ್ ಮಾಡಕ್ ಶುರು ಮಾಡಿದ್ದೀನಿ. ಸೊ ಇದರಿಂದೆಲ್ಲ ನನ್ಗೇನು ಉಪಯೋಗ ಆಗಿದೆ ಅಂತಂದ್ರೆ, ನಂಗೆ ಸಮಯ ಉಳಿದಿದೆ, ಜೊತೆಗೆ ಅಲ್ಲಿ ನನ್ಗೆ ಆಮೇಲೆ ಕೆಲಸ ತುಂಬಾ ಫಾಸ್ಟ್ ಆಗಿದೆ, ನನ್ನ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗಿದೆ. ಸೊ ಹಾಗಾದ್ರೆ ಈ AI ಅನ್ನೋದು IT ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ, ಅದು ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ, ಅದು ಫಸ್ಟ್ ಡೀಪ್ ಲರ್ನಿಂಗ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ AI ಆಮೇಲೆ ಕ್ಲೌಡ್ ಆಪ್ API ಅನ್ನೋದು ಸ್ಟಾರ್ಟ್, ಅದು 2017-20 ಅವಾಗ ಬಂತು. ಅದೇ ರೀತಿ ಕೋಪೈಲಟ್ ಆಮೇಲೆ ಕೋಡ್ ಜನರೇಷನ್ ಟೂಲ್ಗಳು ನಂತರ ಬಂದ್ವು. ಇವಾಗ 2024 ಇಂದ ಜನೈ ಟೂಲ್ಸ್ ಅಂತ ಕರಿತೀವಿ, ಜನರೇಟಿವ್ AI ಟೂಲ್ಸ್ ಅಂತ. ಅಂದ್ರೆ ನೀವು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನ ಟೆಕ್ಸ್ಟ್ ಜನರೇಟ್ ಮಾಡ್ತೇವೆ, ಕೆಲವು ಆಡಿಯೋ ಜನರೇಟ್ ಮಾಡುತ್ತೆ, ಕೆಲವು ವಿಡಿಯೋ ಜನರೇಟ್ ಮಾಡ್ತೇವೆ, ಇನ್ ಕೆಲವು ಕೋಡಿಂಗ್ನೇ ಮಾಡ್ಕೊಟ್ಬಿಡ್ತೇವೆ, ಆ ತರದ್ದು. ಅದಾದ್ಮೇಲೆ ನೆಕ್ಸ್ಟ್
ಅದು ರೈಟರ್ ಸೈಡ್ ಆಫ್ ದಿ ಎ ಐ ಅಂದ್ರೆ ಎ ಇಂದ ನಮ್ಗೆ ಏನೇನು ಯೂಸ್ ಆಗ್ತಾ ಇದೆ ಅಂದ್ರೆ ತುಂಬಾ ಕಡೆ ಯೂಸ್ ಆಗ್ತಾ ಇದೆ. ನಮ್ದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ನಮ್ದು ಲರ್ನಿಂಗು ಜಾಸ್ತಿ ಆಗಿದೆ. ಅಂದ್ರೆ ಟೀಚರ್ಸ್ ಎಲ್ಲ ಎ ಐ ಟ್ಯೂಟರ್ಸ್ ಯೂಸ್ ಮಾಡ್ಕೊಂಡು ಟೀಚ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಗೆ ಕ್ಲೈಮೇಟ್ ಚೇಂಜು, ಸಸ್ಟೈನಬಿಲಿಟಿ, ಆಮೇಲೆ ವೆದರ್ ಫೋರ್ಕಾಸ್ಟಿಂಗ್ ಇದಕ್ಕೆಲ್ಲ ಯೂಸ್ ಆಗಿದೆ. ಈ ಹೆಲ್ತ್ ಕೇರ್ ಯೂಸ್ ಆಗ್ತಾ ಇದೆ, ಡ್ರಗ್ಸ್ ಡಿಸ್ಕವರಿ ಅದಕ್ಕೆಲ್ಲ ಯೂಸ್ ಆಗ್ತಾ ಇದೆ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಎ ಐ. ಆಮೇಲೆ ಡಿಸ್ಅಡ್ವಾಂಟೇಜಸ್ ಏನು, ನಾವು ಒಂದು ಟೆಕ್ನಾಲಜಿ ಇದೆ ಅಂದಮೇಲೆ ಅದ್ರದ್ದು ಒಳ್ಳೆ ಉಪಯೋಗ ಇರುತ್ತೆ, ಅದ್ರದ್ದು ದುರುಪಯೋಗನೂ ಇರುತ್ತೆ. ಆದ್ರೆ ಏನು ದುರುಪಯೋಗ ಆಗ್ತಾ ಇದೆ ಅಂತ ಅಂದ್ರೆ ಜಾಬ್ಗಳೆಲ್ಲ ರಿಪಿಟೇಟಿವ್ ಟಾಸ್ಕ್ ಎಲ್ಲ ಇರ್ತಿತ್ತಲ್ಲ ಅಂತ ಜಾಬ್ಗಳೆಲ್ಲ ಕಟ್ ಆಗ್ತಾ ಇದೆ. ಆಮೇಲೆ ಪ್ರೈವೇಸಿ, ಆಮೇಲೆ ಕೆಲವೆಲ್ಲ ಎ ಜೊತೆ ನಾವು ಇಂಟ್ರಾಕ್ಟ್ ಮಾಡಕ್ ಶುರು ಮಾಡಿದ್ಮೇಲೆ ಡೇಟಾ ಎಲ್ಲ ಅದು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅದು ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ, ಅದ್ರ ಪ್ರೈವೇಸಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದೇ ರೀತಿ ಏನಾಗ್ತಾ ಇದೆ, ಕೆಲವು ಅದು ಏನಾಗ್ತಿದೆ ಅಂತಂದ್ರೆ ಇತ್ತೀಚೆಗೆ ಕೆಲವು ಹುಡುಗರು ಅಥವಾ ಒಂದು ಇನ್ಸಿಡೆಂಟ್ ಆಯ್ತು, ಸುಮಾರು ಇನ್ಸಿಡೆಂಟ್ ಆಯ್ತು. ಒಂದು ಆಡಮ್ ರೆನ್ ಅಂತ ಅಂದ್ಬಿಟ್ಟು 2025 ಚಾಟ್ GPT ಯೂಸ್ ಮಾಡ್ಕೊಂಡು ಅವನು ಸೂಸೈಡ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಅದು ಅವ್ನ ಡಾರ್ಕ್ ಥಾಟ್ಸ್ ಇರುತ್ತಲ್ಲ ಅದರಿಂದೆಲ್ಲ ಅವನು ಇನ್ಸ್ಪೈರ್ ಆಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡ. ಅವ್ರ ಪೇರೆಂಟ್ಸು ಇದ್ರ ಮೇಲೆ ಯಾರು ಈ ಓಪನ್ ಎ ಚಾಟ್ GPT ಡೆವಲಪ್ ಮಾಡಿದಾರಲ್ಲ ಅದ್ರ ಮೇಲೆ ಲಾ ಸೂಟ್ ಹಾಕಿದ್ದಾರೆ. ಹಿಂಗೆಲ್ಲ ಬೇರೆ ಅಡ್ವಾಂಟೇಜಸ್ ಸಹ ಇದೆ ಎ ಇಂದ. ಅದೇ ರೀತಿ ನಾವು ಹೆಂಗೆ ನಾವು ಎ ನ ಬಳಸ್ಕೋಬಹುದು, ಒಂದು ಟೆಕ್ನಾಲಜಿನ ಯಾವ್ದನ್ನಾದ್ರು ಹೆಂಗ್ ಬಳಸ್ಕೋಬಹುದು ಅಂತ ಅಂದ್ರೆ, ಸೊ ನಾವು ಅದು ನಮ್ಗೆ ಎಂಪವರ್ ಮಾಡಿದೆ, ಅದು ರೀಪ್ಲೇಸ್ ಮಾಡ್ತಿಲ್ಲ. ನಾವು ಅದನ್ನ ಸರಿಯಾದ ರೀತಿ ಬಳಸ್ಕೋಬೇಕು. ಸೊ ನಾವು ಅದು ಸರಿಯಾದ ರೀತಿ ಬಳಸ್ಕೋಬೇಕಂದ್ರೆ ಏನ ನಾವು ಬೇರೆ ಬೇರೆ, ಆಮೇಲೆ ಎ ಸಿಸ್ಟಮ್ಗಳು ಸಹ ಒಂದು ಎಥಿಕಲ್ ವೇಲಿ ಬಿಹೇವ್ ಮಾಡಬೇಕು. ಅದು ಅಲ್ಯೂಸಿನೇಷನ್ ಅಥವಾ ಅಂತ ಏನಾದ್ರು ಡೇಟಾ ಅನ್ನೋ ಒಂದು ರಾಂಗ್ ಡೇಟಾ ಜನರೇಟ್ ಮಾಡಕ್ಕೆ ಏನಾದ್ರು ಪ್ರಾಂಪ್ಟ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅದನ್ನ ಮಾಡಬಾರ್ದು. ಅದೇ ರೀತಿ ನಾವು ಅದನ್ನ ಯೂಸ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಇಟ್ ವಿತ್ ವಿಸ್ಡಮ್ ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ ನಾವ್ ಏನ್ ಮಾಡ್ಬೋದು ಅಂತ ಅಂದ್ರೆ, ನಾವು ಈ ಜನರೇಷನ್ ಅಥವಾ ಈ ಟೆಕ್ನಾಲಜಿ ಜೊತೆ ಮುಂದೆ ಹೋಗ್ಬೇಕಂತ ಅಂದ್ರೆ ನಾವು ಪ್ರತಿಯೊಂದು ಎ ಐ ಟೂಲ್ಸ್ ಬಗ್ಗೆನೂ ಅದ್ರ ಬಳಕೆ ಬಗ್ಗೆನೂ ನಾವು ಅದ್ರ ಬಗ್ಗೆ ಕುತೂಹಲದಿಂದ ನಾವು ನೋಡಿ ಕಲಿತಾ ನಾವು ಟೆಕ್ನಾಲಜಿ ಜೊತೆ ಮುಂದೆ ಹೋಗ್ಬೇಕು ಹೊರ್ತು ಅದನ್ನ ಬಿಟ್ಬಿಟ್ಟು ಅದು ಸರಿ ಇಲ್ಲ ಅಂತ ನಾವು ಹಿಂದೆ ಉಳಿಬಾರ್ದು ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ವೇದಿಕೆ ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಆಫ್ ದಿ ಡೇ ರಾಘವೇಂದ್ರ ಅವ್ರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದಗಳು ರವಿ ಅವರೇ. ತುಂಬಾ ಚೆನ್ನಾಗಿ ಎ ಐ ಬಗ್ಗೆ ವಿವರಿಸಿದ್ರಿ. ಎ ಐ ಏನಪ್ಪಾ ಅಂತಂದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಹಾಸು ಹೊಕ್ಕಾಗಿದೆ. ಸೊ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಮತ್ತೆ ಅದರಿಂದ ಉಪಯೋಗಗಳು ಬೇರೆ ಇರುತ್ತೆ, ಹಾಗೇನೆ ಕೆಲವು ಸಲ ದುರುಪಯೋಗ ಕೂಡ ಆಗತ್ತೆ. ಮತ್ತೆ ಅದರ ಹಾನಿಗಳು ಎ ಐನಿಂದ ಯಾವ ತರ ಜನಗಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕೂಡ ವಿವರಿಸಿದ್ರಿ. ಸೊ ಒಟ್ಟಾರೆ ಎ ಐ ಅನ್ನೋದು ಒಂದು ಹೊಸ ತಂತ್ರಜ್ಞಾನ, ಅದನ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ. ನಮ್ಮ ಡೈಲಿ ಆಕ್ಟಿವಿಟೀಸ್ ಎಲ್ಲ ಅದನ್ನ ಇನ್ವಾಲ್ವ್ ಮಾಡ್ಕೊಂಡಷ್ಟು ನಮ್ಗೇನೆ ಒಳ್ಳೇದು, ಮತ್ತೆ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಮಾಡ್ಬೋದು ಅಂತ ನಿಮ್ಮ ದೃಷ್ಟಿಕೋನದ ಜೊತೆಗೆ ಬೇರೆ ಎಲ್ಲ ಯಾವ್ಯಾವ ಉಪಯೋಗಿಸ್ಕೋಬಹುದು, ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದನ್ನ ಸೊಗಸಾಗಿ ವಿವರಣೆ ಮಾಡಿದ್ರಿ. ಧನ್ಯವಾದಗಳು ರವಿ ಅವರೇ. ಸೊ ಇನ್ನ ಪತ್ರಿಕೆಗಳ ಬಗ್ಗೆ ಮುಂದೆ ಬರಬೇಕು ಅಂದ್ರೆ, ಈಗ ಪತ್ರಿಕೆಯಲ್ಲಿ ಯಾವ ಇನ್ಫಾರ್ಮೇಶನ್ ಇರಬೇಕು ಅಂತ ಚರ್ಚೆ ಮಾಡ್ತಿದ್ವಿ. ನ್ಯೂಸ್ ಅನ್ನೋ ಸ್ಪೆಲ್ಲಿಂಗ್ ಇದೆಯಲ್ಲ, NEWS, ಹಂಗಂದ್ರೆ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. NEWS ಅಂತ ಪದ ಹೆಂಗ್ ಸೃಷ್ಟಿ ಆಯ್ತಪ್ಪ ಅಂದ್ರೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂದ್ರೆ ದಿಕ್ಕುಗಳನ್ನ ಕನ್ಸಿಡರ್ ಮಾಡಿ, ಸೊ ಅದರಿಂದ ನ್ಯೂಸ್ ಅನ್ನೋ ಪದನ ಸೃಷ್ಟಿ ಮಾಡಿದ್ರು. ನಾರ್ತ್, ಈಸ್ಟ್, ವೆಸ್ಟ್ ಅಂಡ್ ಸೌತ್ ಅನ್ನೋ ತರ. ಸೊ ನ್ಯೂಸ್ ಸ್ಪೆಲ್ಲಿಂಗ್ ಪ್ರಕಾರ ಹೋದ್ರೆ, ಸೊ ಇನ್ನ ಪತ್ರಿಕೆಗಳಲ್ಲಿ ಏನ್ ಇರ್ಬೇಕು ಅಂತ ಅನ್ನೋದು ಅಂದ್ರೆ, ಒಂದು ಕುಟುಂಬಕ್ಕೆ ಆಗೋ ಎಲ್ಲಾ ರೀತಿಯ ಮಾಹಿತಿ ಇರ್ಬೇಕು ಅದ್ರಲ್ಲಿ. ಅಂದ್ರೆ ಎಲ್ಲಾ ವಯಸ್ಸಿನ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ರಿಗೂ ಪ್ರಿಯ ಆಗೋಂಥ ಸುದ್ದಿ ಇರಬೇಕು, ಅಥವಾ ಒಂದು ಸೆಕ್ಷನ್ ಇರಬೇಕು. ಯಾಕಪ್ಪ ಅಂದ್ರೆ ಒಂದು ಪತ್ರಿಕೆನ ಓದೋದು ಒಂದು ಮನೆಯ ಮುಖ್ಯಸ್ಥ ಅಲ್ಲ, ತಂದೆ, ತಾಯಿ, ತಾತ, ಅಜ್ಜಿ, ಅಕ್ಕ, ತಮ್ಮ, ಹೀಗೆ ಪ್ರತಿಯೊಬ್ರು ಕೂಡ ಓದ್ತಾರೆ. ಸೊ ಒಂದು ಪತ್ರಿಕೆಯಲ್ಲಿ ಏನಪ್ಪ ಅಂದ್ರೆ ಸುದ್ದಿ ಇರಬೇಕು, ಅದೊಂದಾದ್ರೆ ವಿಶ್ಲೇಷಣೆ ಇರಬೇಕು, ಸೊ ಮನರಂಜನೆ ಇರಬೇಕು, ಮತ್ತೆ ಅಡುಗೆ ಬಗ್ಗೆ ಇರಬೇಕು, ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಇರಬೇಕು, ಆಧ್ಯಾತ್ಮ ಕೂಡ ಇರಬೇಕು. ನಾನು ಸುಮಾರು 7-8 ವರ್ಷ ಇದ್ದಾಗ ನಾನು, ನಮ್ಮ ಅಣ್ಣ ಮತ್ತೆ ಅಕ್ಕಂದ್ರು ಪೇಪರ್ಗಾಗಿ ಕಿತ್ತಾಡ್ತಿದ್ದ ದಿನ ಚೆನ್ನಾಗಿ ನೆನಪಿದೆ. ಒಂದು ಪೇಪರ್ ಬಂದ ತಕ್ಷಣ ಇಬ್ರು ಎಲ್ಲ ಕಿತ್ತಾಡ್ಕೊಂಡು ಯಾವ್ದು ಪೇಪರ್ ನಾನು ಓದ್ಬೇಕು ಅಂತ ಕಿತ್ತಾಡ್ತಿದ್ವಿ. ಏನಪ್ಪಾ ಅಂದ್ರೆ ಪೇಪರಲ್ಲಿ
ಅದು ಎಲ್ಲಾ ಜನಗಳನ್ನ ತಲುಪೋ ವಿಷಯ ಇರುತ್ತೆ. ಹಾಗಾಗಿ ನಮಿಗ್ ಬೇಕಾದ ಸೆಕ್ಷನ್ ನಾವು ನಾವು ಅದನ್ನ ಫೋಕಸ್ ಮಾಡಿ ಓದ್ತಾ ಇದೀವಿ. ಅವಾಗೆಲ್ಲ ಏನ್ ಮಾಡ್ತಿದ್ವಿ, ಒಂದ್ ಪೇಪರ್ ಅಲ್ಲಿ ಶೀಟ್ಸ್ ಗಳೆಲ್ಲ ಬರ್ತಾ ಇದ್ರಿಂದ ಒಬ್ಬೊಬ್ರು ಒಂದೊಂದ್ ಶೀಟ್ ನ ಹಂಚ್ಕೊಂಡ್ಬಿಟ್ಟು ಅದನ್ನ ಮುಗಿಸಿದ್ಮೇಲೆ ಬೇರೆಯವ್ರಿಗೆ ಮತ್ತೆ ಕೊಡ್ತಿದ್ವಿ. ಇನ್ ಕೆಲವ್ರಿಗೆ ಏನಪ್ಪಾ ಅಂದ್ರೆ ಪೇಪರ್ ತಗೊಂಡ ತಕ್ಷಣ, ನ್ಯೂಸ್ ಪೇಪರ್ ತಗೊಂಡ ತಕ್ಷಣ ಕೊನೆ ಪೇಜ್ ನೋಡ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇರುತ್ತೆ ಕೊನೆ ಪೇಜ್ ಅಲ್ಲಿ. ಯಾಕಂದ್ರೆ ಈ ಪೇಪರ್ ಸ್ಟ್ರಕ್ಚರ್ ಕೂಡ ಬಹಳ ಮುಖ್ಯ. ಈಗ ಫ್ರಂಟ್ ಪೇಜ್ ಅಲ್ಲಿ ಹೆಡ್ಲೈನ್ಸ್ ಇದ್ರೆ ಅದು ಬ್ರೇಕಿಂಗ್ ನ್ಯೂಸ್ ಅಥವಾ ರೋಚಕ ಸುದ್ದಿಗಳಿದ್ರೆ, ಇನ್ನ ಲಾಸ್ಟ್ ಪೇಜ್ ಅಲ್ಲಿ ಸ್ಪೋರ್ಟ್ಸ್ ನ್ಯೂಸ್ ಇರುತ್ತೆ. ಇನ್ನು ಮಧ್ಯದ ಪೇಜ್ ಅಲ್ಲಿ ಸಂಪಾದಕೀಯ ಅಥವಾ ವಿಶ್ಲೇಷಣೆ ಇರುತ್ತೆ. ಮತ್ತೆ ಇನ್ನು ಸೆಕೆಂಡ್ ಅಥವಾ ಥರ್ಡ್ ಪೇಜ್ ಅಲ್ಲಿ ಲೋಕಲ್ ನ್ಯೂಸ್ ಹಂಗೆಲ್ಲ ಇರುತ್ತೆ. ಸೊ ಇವೆಲ್ಲ ಒಂದು ಸ್ಟ್ರಕ್ಚರು. ಈಗ ಒಂದು ಪೇಪರ್ನ ನಾವು ಓದಿ ಚಿಕ್ಕ ಹುಡುಗರಿಂದ ಅಭ್ಯಾಸ ಆಗಿದ್ರೆ, ನೀ ಅದು ಅದ್ರ ಜೊತೆಗೆ ನಮಗೂ ಅದ್ರ ಜೊತೆಗೂ ಒಂದು ಒಳ್ಳೆ ಒಂದು ಯಾರಿಗೂ ಹೇಳಕ್ ಆಗ್ದಲೇ ಇರೋ ರೀತಿಯ ಸಂಬಂಧ ಏರ್ಪಟ್ಟಿರುತ್ತೆ. ಈಗ ನ್ಯೂಯಾರ್ಕ್ ಟೈಮ್ಸ್ ಆಗ್ಲಿ ಅಥವಾ ಕನ್ನಡದಲ್ಲಿ ಕನ್ಸಿಡರ್ ಮಾಡಿದ್ರೆ ಪ್ರಜಾವಾಣಿನೇ ಆಗ್ಲಿ, ಯಾವುದೇ ಪತ್ರಿಕೆಗಳಾಗ್ಲಿ, ಸೊ ನಮಗೂ ಅದಕ್ಕೂ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಸೊ ಕೆಲವರು ಈಗ ಪತ್ರಿಕೆನ ಜಾಹೀರಾತುಗಳಿಗೋಸ್ಕರನೇ ತಗೋತಾರೆ. ಉದಾಹರಣೆಗೆ ನಾವು ಕೆಲಸ ಓದಿದ್ದೆಲ್ಲ ಮುಗಿದ್ಮೇಲೆ ಕೆಲಸ ಹುಡ್ಕೋವಾಗ ಕೆಲ್ಸದ ಅಡ್ವರ್ಟೈಸ್ಮೆಂಟ್ಗೋಸ್ಕರನೇ ನಾವು ಪೇಪರ್ ಹಾಕ್ಸ್ಕೊತಾ ಇದ್ವಿ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಎಷ್ಟು ರೀತಿಗಳಲ್ಲಿ ಅದು ಉಪಯೋಗ ಬರುತ್ತೆ ಅಂತ. ಕೆಲವರು ಇವಾಗ ಇತ್ತೀಚೆಗೆ UPSC ಅಂತ ಪರೀಕ್ಷೆಗಳಿಗೆ ಕೂಡ ತಯಾರಿ ನಡೆಸೋದಕ್ಕೆ ಪತ್ರಿಕೆ ಬೇಕು. ಅಂದ್ರೆ ಪತ್ರಿಕೆಯಲ್ಲಿ ರೆಗ್ಯುಲರ್ ನ್ಯೂಸ್ ಇರುತ್ತೆ, ವಿಶ್ಲೇಷಣೆ ಇರುತ್ತೆ, ಮತ್ತೆ ಈ ಮನೋರಂಜನೆ ಕೂಡ ಇರುತ್ತೆ. ಸೊ ಇನ್ನು ಕೆಲವ್ರಿಗೆ ಏನಪ್ಪಾ ಅಂದ್ರೆ ಕ್ರೈಮ್ ನ್ಯೂಸ್ ಆಕರ್ಷಣೆ. ಕ್ರೈಮ್ ನ್ಯೂಸು ಅಂದ್ರೆ ನಾವು ಸ್ಕೂಲಲ್ಲೆಲ್ಲ ಇದ್ದಾಗ, ಸ್ಕೂಲು ಅಥವಾ ಕಾಲೇಜಲ್ಲಿ ಇದ್ದಾಗ ಸಾಕಷ್ಟು ಕ್ರೈಮ್ ನ್ಯೂಸ್ ಪತ್ರಿಕೆಗಳು ಇರ್ತಿದ್ವು. ಅಂದ್ರೆ ಈಗ ಪೊಲೀಸ್ ನ್ಯೂಸು ಅಥವಾ ಹಾಯ್ ಬೆಂಗಳೂರು ಅಥವಾ ಲಂಕೇಶ್ ಪತ್ರಿಕೆ, ಇವೆಲ್ಲ ಒಂಥರ ಒಳ್ಳೆ ಸುದ್ದಿನ ರೋಚಕವಾಗಿ ಅದನ್ನ ಇದ್ ಮಾಡಿ ಪ್ರಕಟಿಸ್ತಾ ಇದ್ರು. ನಮ್ಗೆಲ್ಲ ಏನಪ್ಪಾ ಅಂದ್ರೆ ಈ ಹೆಡ್ಲೈನ್ಸ್ ನ ಗಮನಿಸೋದೇ ಒಂಥರ ಹೊಸ ಅನುಭವ. ಯಾಕೆಂದ್ರೆ ಆ ಟೈಮಲ್ಲಿ ಏನಕ್ಕೆ ಅಂದ್ರೆ ಏನೇ ಮಾಹಿತಿ ಇದ್ರು ಹೆಡ್ಲೈನ್ಸ್ ಅಲ್ಲೇ ನಮ್ಮನ್ನ ಅಟ್ರಾಕ್ಟ್ ಮಾಡ್ಬಿಡೋದು. ಹೆಡ್ಲೈನ್ಸ್ ನೋಡ್ಬಿಟ್ಟೆ ಪತ್ರಿಕೆನ ಕೊಟ್ಕೊಂಡ್ಬಿಡ್ಬೇಕು, ಆ ತರ ಹೆಡ್ಲೈನ್ಸ್ ಎಲ್ಲ ಇಟ್ಟಿರ್ತಾ ಇದ್ರು. ಹಾಗಾಗಿ ಪತ್ರಿಕೆಯಲ್ಲಿ ಒಂದು ಸ್ಟ್ರಕ್ಚರ್ ಮತ್ತೆ ಇದು ಅದನ್ನ ಎಲ್ಲಾ ರೀತಿಯ ಜನಗಳು ತಲುಪೋ ಅಂತ ಎಲ್ಲಾ ವಿಷಯಗಳು ಎಲ್ಲಾನು ಇನ್ಕ್ಲೂಡ್ ಆಗಿದ್ರೆ ಅದು ಒಂದು ಪರಿಪೂರ್ಣ ಪತ್ರಿಕೆ ಆಗತ್ತೆ. ಸೊ ಇನ್ನ ಪತ್ರಿಕೆಯನ್ನ ಬೆಳಗ್ಗೆ ಸರಿ ಓದ್ತೀವಿ. ಓದಿದ್ದಾದ್ಮೇಲೆ ಏನ್ ಮಾಡೋದು? ಪತ್ರಿಕೆ ಮುಂದೆ ಅದನ್ನ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಈಗ ಸಭೆಯ ಮುಂದಿನ ಹಂತ ಆಶುಭಾಷಣ. ಸೊ ಇದನ್ನ ನಡೆಸಿಕೊಡೋದಕ್ಕೆ ಇಂದು ನಮ್ಮ ಜೊತೆ ಅನಿಲ್ ಕುಮಾರ್ ಅವರಿದ್ದಾರೆ. ಅವರು ನಮ್ಮ ದೇಶದ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರ ಹವ್ಯಾಸಗಳಂದ್ರೆ ಚೆಸ್ ಆಡೋದು ಅಥವಾ ಗಾರ್ಡನಿಂಗ್ ಮಾಡೋದು. ಸೊ ಇದು ಒಳ್ಳೆ ಹವ್ಯಾಸ, ಗಾರ್ಡನಿಂಗ್ ಮಾಡೋದು ನಮಗೂ ಕೂಡ ಅಭ್ಯಾಸ, ತುಂಬಾ ಒಳ್ಳೆ ಹವ್ಯಾಸ ಅನಿಲ್ ಕುಮಾರ್ ಅವರೇ. ಸೊ ಅನಿಲ್ ಕುಮಾರ್ ಅವರು ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಬಹಳ ಪ್ರಮುಖ ಸದಸ್ಯರು ಕೂಡ. ಅವರು ಬಹಳಷ್ಟು ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಯಾವುದೇ ಪಾತ್ರ ತಗೊಂಡ್ರು ಅತ್ಯುತ್ತಮವಾಗಿ ನಡೆಸ್ಕೊಡ್ತಾರೆ. ಸೊ ಈಗ ಅನಿಲ್ ಕುಮಾರ್ ಅವರು ತಮ್ಮ ಪಾತ್ರದ ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೇನೆ. ವೇದಿಕೆ ನಿಮ್ಮದು ಅನಿಲ್ ಕುಮಾರ್ ಅವರು. ಧನ್ಯವಾದಗಳು ರಾಘವೇಂದ್ರ ಅವರೇ. ಇವತ್ತಿನ ನನ್ನ ಪಾತ್ರ ಟೇಬಲ್ ಟಾಪಿಕ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಪಾತ್ರದಲ್ಲಿ ನಾನು ಆಶುಭಾಷಣ ಸ್ಪರ್ಧೆ ಅಂತಾನು ಹೇಳ್ಬೋದು. ಇದು ನಾನು ಒಂದು ಟಾಪಿಕ್ ಕೊಡ್ತೀನಿ, ಅದು ಇಲ್ಲ ನಾನೇ ಹೆಸರು ಹೇಳಿ ಆ ಟಾಪಿಕ್ ಕೊಡ್ಬೋದು, ಇಲ್ಲ ಯಾರಾದ್ರೂ ತಗೊಳ್ಳೋ ಇಚ್ಛೆ ಇದ್ರೆ ಅವರೇನೆ ಇದನ್ನ ಸ್ವೀಕರಿಸಿ ಅವರೇನೆ ಆ ಟಾಪಿಕ್ ನ ತಗೋಬಹುದು. ಮತ್ತೆ ಈ ಇದ್ರ ಯಾವುದೇ ಒಂದು ವಿಷಯ ತಗೊಂಡ್ರು ನಿಮ್ಗೆ ಮಾತಾಡೋದಕ್ಕೆ ಮಿನಿಮಮ್ ಒಂದು ನಿಮಿಷ ಕಾಲಾವಕಾಶ ಇದೆ. 1 ನಿಮಿಷಕ್ಕೆ ಹಸಿರು ಕಾರ್ಡ್ ತೋರಿಸ್ತಾರೆ ಟೈಮರು, ಮತ್ತೆ 1 ನಿಮಿಷ 30 ಸೆಕೆಂಡ್ಗೆ ಹಳದಿ ಕಾರ್ಡ್ ತೋರಿಸ್ತಾರೆ, ಮತ್ತೆ 2 ನಿಮಿಷಕ್ಕೆ ನಿಮ್ಗೆ ರೆಡ್ ಕಾರ್ಡ್ ತೋರಿಸ್ತಾರೆ. ಮತ್ತೆ ನಿಮ್ಗೆ ಯಾವುದೇ ಒಂದು ಇದರಲ್ಲೂ ಒಂದು 30 ಸೆಕೆಂಡ್ ಹೆಚ್ಚಿನ ಕಾಲಾವಕಾಶ ಇರುತ್ತದೆ. ಇಷ್ಟು ವಿವರಗಳು. ಆಗ್ಲೇ ಸಮಯ ಬಹಳ ಮೀರಿರೋದ್ರಿಂದ ನಾನು ನೇರವಾಗಿ ಟಾಪಿಕ್ಸ್ ಗಳಿಗೆ ಬರ್ತೇನೆ. ಮತ್ತೆ ನಾನು ಒಂದು 7 ಟಾಪಿಕ್ ಇದೆ. ಸೊ ಸರ್ ಅಚ್ಚರೇಕರ್ ಸರ್, ನೀವು ಮೊದಲೇ ಟಾಪಿಕ್ ತಗೋಬೋದಾ? ಕೊಡಿ.
ಮತ್ತೆ ಹೇಳಕ್ ಮುಂಚೆ ನಾನು ಇನ್ನೊಂದು ಹೇಳೋದ್ ಮಾಡ್ತಿದ್ದೆ, ನನ್ನ ಒಂದು ಈ ಟಾಪಿಕ್ಸ್ ಲಿಸ್ಟ್ ಎಐಗೆ ಸಂಬಂಧಿಸಿದ್ದಾಗಿದೆ ಇವತ್ತು. ಯಾಕಂದ್ರೆ ನಾನು ಥೀಮ್ ಮತ್ತೆ ಇದನ್ನ ನೋಡ್ಬಿಟ್ಟು ಆಗ್ಲೇನೆ ಅದ್ರ ಬಗ್ಗೆನೇ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದೇ ಟಾಪಿಕ್ ತಗೊಂಡ್ರೆ ಇವತ್ತಿನ ಸಭೆಗೂ ಸಮಂಜಸವಾಗಿರುತ್ತೆ, ಮತ್ತೆ ಇವಾಗಿನ ಟ್ರೆಂಡ್ ಮತ್ತೆ ಹಾಟ್ ಟಾಪಿಕ್ ಆಗಿರೋದ್ರಿಂದ ಅದು ನಮ್ಗೆಲ್ಲರಿಗೂ ಉಪಯೋಗಯುಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಎಐ ಟಾಪಿಕ್ ತಗೊಂಡಿದ್ದೀನಿ. ಸರ್ ಅಚ್ರೇಕರ್ ಸರ್, ನಿಮಗೆ ಎಐ ವಿಲ್ ಮೇಕ್ ವರ್ಲ್ಡ್ ಎ ಬೆಟರ್ ಪ್ಲೇಸ್, ಎಐ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡುತ್ತದೆ, ಈ ಟಾಪಿಕ್ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ. ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಇದು ವರದಾನವೋ ಅಥವಾ ಶಾಪವೋ ಅಂತ ಕೆಲವು ಸಲ ನಮ್ಮ ಈ ಪ್ರಶ್ನೆ ಉದ್ಭವ ಆಗುತ್ತೆ. ನನ್ನ ದೃಷ್ಟಿಯಲ್ಲಿ ಇದನ್ನ ಆ ಎಐ ಹಿಂದ್ಗಡೆ ಇರ್ತಕ್ಕಂತ ಒಬ್ಬ ವ್ಯಕ್ತಿಯ ಮೇಲೆ ಇದು ಅವಲಂಬಿಸಿರುತ್ತೆ. ಈಗ ಎಐ ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಸಾಧನ. ಇದನ್ನ ಯಾವ ರೀತಿ ಬಳಸ್ಕೋಬಹುದು, ಇದನ್ನ ನಮ್ಮ ಒಂದು ಉನ್ನತಿಗೆ ಕೂಡ ಬಳಸ್ಕೋಬಹುದು, ಅದನ್ನ ನಕಾರಾತ್ಮಕವಾದ ರೀತಿಯಲ್ಲಿ ಕೂಡ ನಾವು ಬಳಸ್ಕೋಬಹುದು. ಎರಡೂ ಸಾಧ್ಯತೆ ಇದೆ. ಈಗ ತಾವು ನೋಡಿದ್ರೆ ಎಷ್ಟೋ ಸಲ ನಾವು ಫೇಕ್ ವಿಡಿಯೋಸ್ ತಯಾರು ಮಾಡ್ತೇವೆ, ಫೇಕ್ ಪಿಕ್ಚರ್ಸ್ ಎಲ್ಲ ಶುರು ಮಾಡ್ತೇವೆ, ಫೇಕ್ ರೀಲ್ಸ್ ಎಲ್ಲ ಶುರು ಮಾಡ್ತಾ ಇದ್ದೇವೆ. ಇವು ನಕಾರಾತ್ಮಕ ದೃಷ್ಟಿ. ಅದೇ ರೀತಿಯಲ್ಲಿ ಎಐ ಕೂಡ ನಾನು ಎಷ್ಟೋ ಸಲ ಒಂದು ಸಕಾರಾತ್ಮಕ ದೃಷ್ಟಿಯಲ್ಲಿ ನೋಡಿದಾಗ ಅದು ನನಗೆ ನಿಜವಾಗ್ಲೂ ತುಂಬಾ ಅಂದ್ರೆ ಸಹಾಯ ನನಗೆ ಮಾಡಿದೆ. ಎಷ್ಟೋ ಸಲ ನಾವು ವಿಚಾರ ಮಾಡದೇ ಇರ್ಲಿಕ್ಕೆ ಆಗದೆ ಇರ್ತಕ್ಕಂಥದನ್ನ ಎಐ ನಮಗೆ ಎಷ್ಟೋ ಸಲ ತಿಳಿಸಿಕೊಡುತ್ತೆ ಎಷ್ಟೋ ಸಲ. ಅದಕ್ಕೋಸ್ಕರ ಎಐ ನಿಜವಾಗ್ಲೂ ಇದು ಒಂದು ಒಳ್ಳೆಯ ಮಾಧ್ಯಮ, ಒಂದು ಒಳ್ಳೆಯ ಒಂದು ಸಾಧನ. ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು. ಯಾವಾಗ ಒಂದು ಹೊಸ ಒಂದು ಈ ತಾಂತ್ರಿಕವಾದಂತ ಒಂದು ರೆವಲ್ಯೂಷನ್ ಕ್ರಾಂತಿ ಆಯ್ತು ಅಂದಾಗ ಜನರು ಎಷ್ಟೋ ಸಲ ಅದಕ್ಕೆ ಬೈತಾರೆ, ಓ ಈಗ ಎ ಬಂದ್ರಿಂದ ನಮ್ದು ಕೆಲಸ ಹೋಗ್ಬಿಡುತ್ತೆ, ಎ ಆಗೋದ್ರಿಂದ ಹೀಗಾಗುತ್ತೆ, ಎಷ್ಟೋ ಇದು ಮಾತಾಡ್ತಾರೆ. ಅದು ಅಲ್ವೇ ಅಲ್ಲ. ಯಾವಾಗ್ಲೂ ನಮ್ಮಲ್ಲಿ ನೋಡಿ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ನಮ್ಮ ಜೀವನದಲ್ಲಿ ಪ್ರತಿ ನಿತ್ಯ ನಮ್ಗೆ ಚೇಂಜ್ ಅಂತ ಇದ್ದೇ ಇರುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರ ನಾನು ಒಂದೇ ಒಂದು ಮಾತು ಈ ಎ ಬಗ್ಗೆ ಹೇಳೋದಂತಂದ್ರೆ, ಈ ಚೇಂಜ್ ಎ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ತಕ್ಕಂಥ ಒಂದು ಬದಲಾವಣೆ. ಸೊ ಚೇಂಜ್ ಇಸ್ ದ ರೂಲ್ ಆಫ್ ಲೈಫ್. ಅದನ್ನ ನಮ್ಗೆ ಮರಿಲಿಕ್ಕೆ ಆಗಲ್ಲ. ಬಟ್ ಪುಟ್ಟಿಂಗ್ ದ ಚೇಂಜ್ ಇನ್ ಟು ಆಕ್ಷನ್ ಈಸ್ ದ ಆರ್ಟ್ ಆಫ್ ಲೈಫ್ ಅಂತ ಹೇಳ್ತೀನಿ ನಾನು. ಸೊ ನಾವು ಯಾವ ರೀತಿ ಎ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತೀವಿ, ಅದು ನಿಜವಾದ ಕಲೆ. ಆ ಕಲೆ ನಮಗೆ ಗೊತ್ತಾಯ್ತು ಅಂತಂದ್ರೆ ಎಐ ಇಂದ ನಾವು ಒಂದು ನಮ್ಮ ಒಳ್ಳೆಯ ಪ್ರಗತಿಗೋಸ್ಕರ ನಾವು ಅದನ್ನ ಉಪಯೋಗ ಮಾಡ್ಕೋಬಹುದು. ಅದು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶಕ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅನಿಲ್ ಕುಮಾರ್, ವೇದಿಕೆ ನಮ್ಗೆ. ಧನ್ಯವಾದಗಳು ಅಚ್ರೇಕರ್ ಸರ್. ತಾವು ಬಹಳ ಚೆನ್ನಾಗಿ ಎಐ ಬಗ್ಗೆ ವಿವರಣೆ ಕೊಟ್ರಿ. ಹೇಗೆ ಎರಡೂ ತರ ಒಂದು ಸಕಾರಾತ್ಮಕವಾಗಿಯೂ ಇರುತ್ತದೆ ಮತ್ತೆ ನಕಾರಾತ್ಮಕ ಅಂಶಗಳು ಇದೆ ಅಂತ ಅನ್ನೋದು ತಿಳಿಸ್ಕೊಟ್ರಿ. ಮತ್ತೆ ನಾವು ಹೇಗೆ ಯಾವುದೇ ಒಂದು ಹೊಸ ಕ್ರಾಂತಿ ಆದಾಗ, ಹೊಸ ಒಂದು ಟೆಕ್ನಾಲಜಿ ಬಂದಾಗ ಜನರು ಗಾಬರಿ ಆಗ್ಬಿಡ್ತಾರೆ, ಮತ್ತೆ ನಮ್ ಕೆಲಸ ಹೋಗುತ್ತೆ, ಮತ್ತೆ ಬಹಳ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಒಂದು ಭಾವನೆ ಇರ್ತಾರೆ. ಯಾಕಂದ್ರೆ ಎಗಿಂತ ಮುಂಚೆ ಇಂಟರ್ನೆಟ್ ಬಂತು ನಮ್ಮ ಇದಕ್ಕೆ. ಇಂಟರ್ನೆಟ್ ಬಂದಾಗ ಎಷ್ಟೋ ಜನ ಏನ್ ಅನ್ಕೊಂಡ್ರು, ಇಂಟರ್ನೆಟ್ ಬಂದ್ರೆ ನಮ್ ಕೆಲಸ ಎಲ್ಲ ಹೋಗ್ಬಿಡುತ್ತೆ ಅಂತ ಎಷ್ಟೋ ಜನ ಅನ್ಕೊಂಡಿದ್ರು. ಆದ್ರೆ ಅದರಿಂದ ಕೆಲಸ ಹೋಗೋದ್ಕಿಂತ ಕೆಲಸ ಇನ್ನೂ ಜಾಸ್ತಿ ಆಯ್ತು ನಮ್ಗೆ. ಆ ತರಾನೇ ಎಐ ಇನ್ನು ನಾವು ಉಪಯೋಗ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಂಡ್ರೆ ನಮ್ಗೆ ಅದರಿಂದ ಬಹಳ ಉಪಯೋಗ ಇದೆ ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನೆಕ್ಸ್ಟ್ ಟಾಪಿಕ್ ಇವ್ರು ಕೊಡಿ, ಗೆಸ್ಟ್ ಕೊಡಿ. ಎಷ್ಟು ಕೊಡಿ, ಕಾವ್ಯ ಅವ್ರಿಗೆ ಕೊಡಿ. ಪ್ರಯತ್ನ ಮಾಡಿ ಕಾವ್ಯ ಅವರೇ. ಕಾವ್ಯ ಅವರೇ, ನಿಮಗೆ ಒಂದು ಸರಳ ಒಂದು ಟಾಪಿಕ್. ಎಐ ನಮ್ಮ ಜೀವನವನ್ನು ಚುರುಕಾಗಿಸುತ್ತದೆಯೇ ಅಥವಾ ಸೋಮಾರಿಯನ್ನಾಗಿ ಮಾಡುತ್ತದೆಯೇ? ಇದು ಎಐ ಅನ್ನೋದು ಬಹಳ ಚುರುಕಾಗಿಸುತ್ತದೆ ಅಂತಾನು ಹೇಳ್ತೀನಿ ಸರ್ ನಾನು. ಯಾಕಂತಂದ್ರೆ ಬಹಳಷ್ಟು ವಿಚಾರಗಳು ನಮಗೆ ಗೊತ್ತಿರ್ಲಾರ್ದನ್ನ ನಾವು ತಿಳ್ಕೋತಿರ್ತೀವಿ. ಏನೋ ಒಂದು ಗೊತ್ತಿಲ್ಲ ಅಂದಾಗ ನಾವು ಅದ್ರ ಬಗ್ಗೆ ತಿಳ್ಕೊಂಡು ನಾವು ಇನ್ನೊಬ್ರಿಗೆ ನಾವು ಮಾಹಿತಿಯನ್ನ ಕೊಡ್ತೀವಿ.
ಹೀಗಾಗಿ AI ನಮ್ಮನ್ನ ಚುರುಕಾಗಿಸುತ್ತೆ ಅಂತ ನಾನು ಅನ್ಕೊಂತೀನಿ. ಇನ್ನೊಂದು ವಿಷಯದಲ್ಲಿ ಸ್ವಲ್ಪ ನಮ್ಮನ್ನ ಆಲಸ್ಯತನಕ್ಕೆ ಹಾದಿ ಮಾಡ್ಕೊಡುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಂದೇ ಉದಾಹರಣೆ ನಾನ್ ತಗೊಂತೀನಿ. ನನ್ನ ಮಗಂದ್ ಏನಾದ್ರೂ ನನಗ್ ತಿಳಿಲಿಲ್ಲ ಅಂತಂದ್ರೆ ನಾನು ChatGPT ಮಾಡಿ ನಾನು ಓದಿ ಒಮ್ಮೊಮ್ಮೆ ಅವನಿಗೆ ಹೇಳ್ಕೊಡ್ತಿರ್ತೀನಿ. ಸೊ ಹೀಗಾಗಿ ನನಗನ್ಸುತ್ತೆ ಎರಡೂ ಏನು ಇದೆ ಅಲ್ಲ 50-50% ಇದಾವಂತ ನನ್ನ ಅಭಿಪ್ರಾಯ ಸರ್ ಇದ್ರ ಬಗ್ಗೆ. ಥ್ಯಾಂಕ್ ಯು. ಧನ್ಯವಾದಗಳು ಕಾವ್ಯ ಮೇಡಮ್ ಅವರೇ. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನೀವು 50-50% ಮಾಡ್ಬಿಟ್ರಿ ಎರಡೂನು. ಅದರಿಂದ 50% ಉಪಯೋಗನೂ ಇದೆ, 50% ಅನಾನುಕೂಲನೂ ಇದೆ ಅಂತ ಹೇಳಿದ್ರಿ. ಅದು ಸತ್ಯ. ಯಾಕಂದ್ರೆ ಇವಾಗ ನಾವು ಎಷ್ಟೇ ಮಾಹಿತಿ ಬರ್ತಾ ಇದ್ರು ಇವಾಗ ನಾವು ಓದೋದನ್ನೇ ಬಿಟ್ಬಿಟ್ಟಿದೀವಿ. ಯಾಕಂದ್ರೆ ಎಲ್ಲಾ ಮಾಹಿತಿ ಅಲ್ಲೇ ಸಿಗ್ತಾ ಇದೆ. ಬೇರೆ ಯಾವ್ದು ನಾವೇ ಅನ್ವೇಷಣೆ ಮಾಡೋದು ಅಥವಾ ನಾವೇ ಓದ್ಕೊಳ್ಳೋದು ಆ ತರದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹೌದು. ಆದ್ರೂ ನಾವು ಅದನ್ನ ಅಳವಡಿಸ್ಕೊಂಡು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಬಹಳ ಉಪಯೋಗ ಇದೆ ಅಂತ ನಿಮ್ಮ ಭಾವನೆ. ಅದು ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ. ಇವಾಗ ಮುಂದಿನ ಒಂದು ಟಾಪಿಕ್ ಸರ್. ಉಮಾನಾಥ್ ಸರ್, ನೀವು ತಗೊಳ್ತೀರಾ ಸರ್? ಮೋಹನ್ ಅವರಿಗೆ ಕೊಡಿ. ಮೋಹನ್ ಸರ್, ಮೋಹನ್ ಸರ್ ತಗೊಳ್ತೀರಾ? ಓಕೆ, ಕೊಡಿ. ಓಕೆ. If AI could do one daily task for you forever, what would it be and why? ಅಂದ್ರೆ AI ನಿಮಗಾಗಿ ಒಂದು ದೈನಂದಿನ ಕೆಲಸವನ್ನು ಶಾಶ್ವತವಾಗಿ ಮಾಡಲು ಸಾಧ್ಯವಾದರೆ ಅದು ಏನು ಮತ್ತೆ ಏಕೆ? ಓಕೆ, ಒಂದು ಒಳ್ಳೆ ಟಾಪಿಕ್ ಕೊಟ್ರಿ. ನನಗೆ ಪರ್ಸನಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ನಾವು ಮಲ್ಟಿಪಲ್ ಗೋಲ್ಸ್ ನ ಪರ್ಸೂ ಮಾಡ್ಬೇಕಾದ್ರೆ ಒಂದು ಆ ಗೋಲ್ನೆಲ್ಲ ನಾವು ಚಿಕ್ಕದಾಗಿ ಟಾಸ್ಕ್ ರೀತಿ ಡಿವೈಡ್ ಮಾಡಿರ್ತೀವಿ. ಪ್ರತಿ ದಿವಸನೂ ಅದ್ರ ಮೇಲೆ ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸೈಕಾಲಜಿಕಲಿ ಮಲ್ಟಿಪಲ್ ಟಾಸ್ಕ್ಸ್ ಇದ್ದಾಗ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ಬೇಕು ಮತ್ತೆ ಯಾವ್ದಕ್ಕೆ ಕೊಡಬಾರ್ದು, ಯಾವ್ದನ್ನ ಫಸ್ಟ್ ಮಾಡ್ಬೇಕು, ಯಾವ್ದನ್ನ ಸೆಕೆಂಡ್ ಮಾಡ್ಬೇಕು, ಈ ಒಂದು ಥಾಟ್ ಪ್ರೊಸೆಸ್ ಅಲ್ಲೇ ಏನಂತಂದ್ರೆ ನಮ್ದು ಮೆಂಟಲ್ ಎನರ್ಜಿ ಎಲ್ಲ ಖರ್ಚಾಗೋಗ್ತದೆ. ಅದು ಒಂಥರ ಏನಂತಂದ್ರೆ ಡಿಸಿಷನ್ ಫೆಟೀಗ್ ಅಂತ ಕರೀತಾರೆ. ಆ ತರ ಒಂದು ಡಿಸಿಷನ್ ಫೆಟೀಗ್ ಕ್ರಿಯೇಟ್ ಆಗಿ ನಾವು ಯೂಸ್ಫುಲ್ ಕೆಲಸಗಳು ಏನು ಮಾಡೋದೇ ಇಲ್ಲ, ನಾವು ಶುರುನೇ ಮಾಡಲ್ಲ. ಸುಮ್ಮನೆ ಇದ್ ಮಾಡೋಣ ಅದ್ ಮಾಡೋಣ ಅಂತ ಫುಲ್ ಎಲ್ಲ ಪ್ಲಾನ್ ಮಾಡಿರ್ತೀವಿ. ಪ್ಲಾನ್ ನೋಡಿದ್ರೆ ಆನ್ ದ ಪೇಪರ್ ಸೂಪರ್ ಆಗಿರ್ತದೆ. ಬಟ್ ಅದು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಏನಂತಂದ್ರೆ ಈ ತರದ್ದು ಒಂದು ಪ್ರಿಯಾರಿಟಿ ಪ್ರಾಬ್ಲಮ್ಗಳಾಗಿ ಕಾನ್ಫ್ಲಿಕ್ಟ್ಗಳಾಗಿ ನಾವು ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ. ನನಗೆ ಏನಂದ್ರೆ ಏನಾದ್ರೂ ಒಂದ್ ಕೆಲಸ ಇದ್ ಮಾಡ್ಬೇಕಂತಂದ್ರೆ ಮೊದಲನೇ ಥಿಂಗ್ ಏನಪ್ಪಾ ಅಂತಂದ್ರೆ ಆ ಗೋಲ್ಗಳು ಏನಿದೆ ನಾನು ಗೋಲ್ ಸೆಟ್ ಮಾಡಿರ್ತೇನೆ ಅದಕ್ಕೆ ಸಂಬಂಧಪಟ್ಟಂತ ಟಾಸ್ಕ್ಗಳು, ಡಿಫ್ರೆಂಟ್ ಟಾಸ್ಕ್ಗಳು, ಅದನ್ನ ಏನಂದ್ರೆ ಕರೆಕ್ಟ್ ಆಗಿ ಪ್ರಿಯಾರಿಟೈಸ್ ಮಾಡಿ ಓಕೆ ಇದನ್ನ ನೀನ್ ಫಸ್ಟ್ ಮಾಡ್ಬೇಕು, ಇದನ್ನ ಸೆಕೆಂಡ್ ಮಾಡ್ಬೇಕಂತ ಒಂದು ಲಿಸ್ಟ್ ಕೊಡ್ಬೇಕು. ಆಮೇಲಿಂದ ಅಟ್ ದ ಎಂಡ್ ಆಫ್ ದ ಡೇ ನಾನು ಏನ್ ಪ್ರೋಗ್ರೆಸ್ ಮಾಡಿರ್ತೇನೆ ಅದನ್ನ ಏನಂತಂದ್ರೆ ಅದು ಅರ್ಥ ಮಾಡ್ಕೊಂಡು ಓಕೆ ಇದನ್ನ ನೀನ್ ಪ್ರೋಗ್ರೆಸ್ ಮಾಡಿದ್ಯಾ, ಇದ್ರಲ್ಲಿ ನೀನು ಇಂಪ್ರೂವ್ ಆಗ್ಬೇಕು, ಇದ್ರಲ್ಲಿ ಏನಂತಂದ್ರೆ ಇನ್ನೊಂದ್ ಸ್ವಲ್ಪ ಇದ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಅದು ಅಡಾಪ್ಟ್ ಆಗಿ ನೆಕ್ಸ್ಟ್ ಡೇ ಏನಂದ್ರೆ ನನ್ಗೆ ಏನು ಇದು ಕೊಡ್ತದೆ ಗೋಲ್, ಅದನ್ನ ಏನಂತಂದ್ರೆ ಆ ಸೆಟ್ ಆಫ್ ಗೋಲ್ಸ್ ಕೊಡ್ಬೇಕು. ಈ ರೀತಿ ಮಾಡಿದ್ರೆ ಅದು ಏನಂದ್ರೆ ನಂದ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಇದೊಂದು ಕೆಲಸನ ಏನಂತಂದ್ರೆ ಮಾಡುವಂತ ಹಂತಕ್ಕೆ ಅತಿ ಶೀಘ್ರದಲ್ಲೇ ಹೋಗುತ್ತೆ ಅಂತ ಭಾವಿಸ್ತಾ ವೇದಿಕೆನ ಮುಂದುವರ್ಸ್ಕೊಂಡು ನಮ್ಮ ಮೀಟಿಂಗ್ ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮರಳಿ ವೇದಿಕೆನ ನಾನು ಅನಿಲ್ ಕುಮಾರ್ ಅವ್ರಿಗೆ ಕೊಡ್ತೀನಿ. ಧನ್ಯವಾದಗಳು ಮೋಹನ್ ಅವರೇ. ತಾವು ಇಂದ ಇವತ್ತು ಏನೇನ್ ಮಾಡ್ಬೋದು ಮತ್ತೆ ಟಾಸ್ಕ್ಗಳು ಹೇಗೆ ವಿಂಗಡಿಸ್ಬೋದು ಮತ್ತೆ ದಿನದ ಕೊನೆಯಲ್ಲಿ ಯಾವ ತರ ನಮ್ದು ಟಾಸ್ಕ್ ಪ್ರೋಗ್ರೆಸ್ ಆಯ್ತು ಅನ್ನೋದು ಮಾಹಿತಿಯನ್ನು ಕೊಟ್ಟು ನಮ್ಗೆ ಬಹಳ ಒಳ್ಳೆ ಗೈಡೆನ್ಸ್ ಇಂದ ಬರ್ಬಹುದು ಅನ್ನೋದೊಂದು ಮಾಹಿತಿಯನ್ನು ಚೆನ್ನಾಗಿ ಕೊಟ್ರಿ. ಅದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಟಾಪಿಕ್ ನಾನ್ ತಗೋತೀನಿ ಕೊಡಿ ಅನಿಲ್. ರವಿಕುಮಾರ್ ಅವರ? ಓಕೆ, ರವಿಕುಮಾರ್. ಓಕೆ. So imagine AI become president or prime minister, what might change? AI ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಈ ಮನುಷ್ಯರದ್ದು ಎಲ್ಲ ಏನೇನು
ಸಮಸ್ಯೆಗಳಿರ್ತಿರ್ಬೋದು, ಇಲ್ಲ ಅಂತಂದ್ರೆ ಏನೇನೋ ಅವ್ರ ಮನುಷ್ಯ ಮಾಡೋ ಕಿತಾಪತಿಗಳಿರ್ಬೋದು, ತೊಂದರೆಗಳಿರ್ಬೋದು, ಏನೇನಿರ್ಬೋದು, ಅದೆಲ್ಲ ಹೊರಟೋಗ್ಬಿಡುತ್ತೆ. ಅದೊಂದು ಇನ್ನೊಂದು ರೀತಿಯ AI ಪ್ರೆಸಿಡೆಂಟ್ ಅದು ಅದರದ್ದು ಯಾವ ರೀತಿ ತರಬೇತಿ ಪಡೆದಿರುತ್ತೆ ಅಥವಾ ಹೆಂಗ್ ಟ್ರೈನ್ ಆಗಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಸರಿಯಾದ ಒಂದು ಟ್ರೈನಿಂಗ್, ಒಂದು ಐಡಿಯಲ್ ಪ್ರೆಸಿಡೆಂಟ್ ಹೇಗಿರ್ಬೇಕು ಅಥವಾ ಐಡಿಯಲ್ ಪ್ರೈಮ್ ಮಿನಿಸ್ಟರ್ ಹೇಗಿರ್ಬೇಕು ಅನ್ನೋದನ್ನ ಸರಿಯಾಗಿ ಒಂದು ಟ್ರೈನಿಂಗ್ ತಗೊಂಡಿದ್ರೆ ಅದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನನ್ನ ಭಾವನೆ. ಅದು ಏನಾದ್ರೂ ಈ ಸರಿಯಾದ ಟ್ರೈನಿಂಗ್ ತಗೊಳ್ದೇನೆ ಈಗಿನ ಹಲವಾರು ಇಂದಿನ ಪ್ರೆಸಿಡೆಂಟ್ ಇವತ್ತು ಪ್ರೈಮ್ ಮಿನಿಸ್ಟರ್ಗಳು ಯಾವ ರೀತಿ ಕೆಲಸ ಮಾಡಿದ್ರು, ಯಾವ್ಯಾವ್ದು ಸರಿಯಾದ ಕೆಲಸಗಳು ಮಾಡ್ಲಿಲ್ಲ, ಅದ್ರ ಮೇಲೆಲ್ಲ ಟ್ರೈನಿಂಗ್ ಆಗಿದ್ರೆ ಅದು ಒಂದು ಉತ್ತಮ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಆಗಲ್ಲ ಅನ್ಕೋತೀನಿ. ನನ್ನ ಭಾವನೆ ಏನು ಅಂತ ಅಂದ್ರೆ, ಅಂತ ಒಂದು ಪ್ರೆಸಿಡೆಂಟ್ ಆದ್ರೆ ಅದು ಒಂದ್ ರೀತಿ ಅಂದ್ರೆ ಮನುಷ್ಯರದ್ದು ಏನೇನೋ ನ್ಯೂನತೆಗಳಿರ್ತಿರೋದು ಇರ್ಬೋದು, ಮನುಷ್ಯರದ್ದು ಏನೇನೋ ಒಂದು ಕೆಟ್ಟ ಬುದ್ಧಿಗಳು ಅಥವಾ ಏನೇನೋ ಇರ್ತಾವಲ್ಲ ನ್ಯೂನತೆಗಳು, ಅದನ್ನೆಲ್ಲ ಮೀರಿ ಒಂದು ಐಡಿಯಲ್ ಒಬ್ಬ ಪ್ರೆಸಿಡೆಂಟ್ ಏನ್ ಆಗ್ಬೇಕೋ ಅಂತ ಪ್ರೆಸಿಡೆಂಟ್ ಕೆಲಸಗಳು ಏನಿರುತ್ತೆ ಅದನ್ನ ನಿರ್ದಿಷ್ಟವಾಗಿ ಅಥವಾ ಅದನ್ನ ನಿಭಾಯಿಸ್ಕೊಂಡು ನಡೆಸ್ಕೊಂಡು ಹೋಗ್ಲಿಕ್ಕೆ ಆ ರೀತಿ ಟ್ರೈನ್ ಆಗಿರೋ ಒಬ್ಬ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ನಮ್ಗೆ ಇದ್ರೆ ನಮ್ಗೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಇಷ್ಟ ಹೇಳಿ ನನ್ನ ಮಾತು ಮುಗಿಸಿ ವೇದಿಕೆಯನ್ನ ನಿಮ್ಗೆ ನೀಡ್ತಾ ಇದ್ದೀನಿ. ಧನ್ಯವಾದಗಳು ರವಿಕುಮಾರ್ ಅವರೇ. ನೀವ್ ಹೇಳಿದ್ ಕರೆಕ್ಟ್. ಯಾಕಂದ್ರೆ ಏನೇನೆ ನಾವು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಮಾಡಕ್ ಆಗಲ್ಲ. ನಾವು ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರೋರು ಏನ್ ಯೂಸ್ ಮಾಡ್ಕೊಂಡು ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಯೋಜನೆಗಳು ಮತ್ತೆ ಒಳ್ಳೆ ಕಾರ್ಯಕ್ರಮಗಳು ಮತ್ತೆ ಒಳ್ಳೆ ಆಡಳಿತವನ್ನು ನಡೆಸೋದಕ್ಕೆ ಬಹಳ ಅನುಕೂಲವಾಗಿ ಮಾಡ್ಕೋಬಹುದು. ಆದ್ರಿಂದ ನಾವು ಆದಷ್ಟು ನಾವು ಎಲೆಕ್ಟ್ ಮಾಡ್ಬೇಕಾದ್ರೂ ಹೈಲಿ ಎಜುಕೇಟೆಡ್ ಮೆಂಬರ್ಸ್ ಮತ್ತೆ ಒಳ್ಳೆ ಎಜುಕೇಟೆಡ್ ಆಗಿ ಮಾಡಿದ್ರೆ ಬಹಳ ಅದರಿಂದ ನಮ್ಗೆ ಮತ್ತೆ ದೇಶಕ್ಕೂ ಬಹಳ ಅನುಕೂಲ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ. ನಿಮ್ಗೆ ಧನ್ಯವಾದಗಳು ಸರ್. ನೆಕ್ಸ್ಟ್ ಟಾಪಿಕ್ ಉಮಾನಾಥ್ ಸರ್ ನಿಮ್ಗಿದೆ ಒಂದು. ಸರ್ ತಗೋಬೋದಾ ಸರ್? ಉಮಾನಾಥ್ ಓಕೆ. ಸರಿ. ವಿಲ್ AI create more job than it destroys? ಧನ್ಯವಾದಗಳು ಅನಿಲ್ ಅವರೇ. ವಿಲ್ AI ಕ್ರಿಯೇಟ್ ಆರ್ ಡಿಸ್ಟ್ರಾಯ್ ಜಾಬ್ಸ್ ಅನ್ನೋಂಥದ್ದು ಯಾವ್ದು ಜಾಸ್ತಿ, ಡಿಸ್ಟ್ರಕ್ಷನ್ ಜಾಸ್ತಿ ಆಗತ್ತಾ ಅಥವಾ ಕಿಲ್ ಮಾಡೋಂಥದ್ದು ಜಾಸ್ತಿ ಆಗತ್ತಾ ಅನ್ನೋದು ಹಿಂದಿನ ವಿಷಯ. ನಾನು ಇದುವರೆಗೆ ನೋಡಿದ ಪ್ರಕಾರ ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ಆ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಇದು ಈಗಾಗಲೇ ಇರುವಂತ ಒಂದು ಸಿಸ್ಟಮ್ನ ಅದನ್ನ ನಾಶ ಮಾಡುತ್ತಾ ಅಥವಾ ಅದನ್ನ ಉದ್ಧಾರ ಮಾಡುತ್ತಾ ಅನ್ನೋಂಥದ್ದು. ಈ ಹಿಂದೆ ನೋಡಿದ ಎಲ್ಲ ಅನುಭವಗಳ ಪ್ರಕಾರ ನಾನು ನೋಡಿದ್ರೆ ನೀವು ಈಗ ಅನ್ಕೋಬಹುದು, ಕಂಪ್ಯೂಟರ್ ಬಂದಾಗ ಕೂಡ ನಮ್ಗೆ ಇದೇ ರೀತಿಯ ಒಂದು ಪ್ರಶ್ನೆ ಕಾಡಿತ್ತು. ಮುಂದೆ ಯಾವ ರೀತಿಯಲ್ಲಿ ತಾಂತ್ರಿಕ ಬೆಳವಣಿಗೆಗಳು ಆವಾಗೆಲ್ಲ ನಮ್ಗೆ ಈ ರೀತಿಯ ಒಂದು ಸಮಸ್ಯೆ, ಈ ರೀತಿಯ ಒಂದು ಪ್ರಶ್ನೆ ಕಾಡಿದ್ದು ನಿಜ. ರೊಬೋಟಿಕ್ಸ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಇವಾಗ ಇರುವಂತ AI ಇರ್ಬೋದು. ಹಿಂದಿನ ಇತಿಹಾಸವನ್ನ ನಾವು ನೋಡಿದಾಗ ನನಗನಿಸಿದ್ದು AI ಮುಂದಕ್ಕೆ ನಮ್ಮನ್ನ ಇನ್ನಷ್ಟು ಪ್ರೊಡಕ್ಟಿವಿಟಿ ಓರಿಯೆಂಟೆಡ್ ಆಗಿ ಮಾಡುತ್ತೆ. ಅದರಿಂದಾಗಿ ಹೆಚ್ಚಿನ ಕೆಲಸಗಳು ಮತ್ತೆ ಹುಟ್ಟುತ್ತವೆ ಅನ್ನೋದೇ ನನ್ನ ಭಾವನೆ. ನಾಶಕ್ಕಿಂತ ಹೆಚ್ಚಿನ ಕೆಲಸಗಳು ಉತ್ಪನ್ನವಾಗುವಂಥದ್ದು ಖಂಡಿತ ನನಗೆ ಕಾಣ್ತಾ ಇದೆ. ಯಾಕಂದ್ರೆ ಪ್ರಗತಿ ಯಾವುದೇ ಒಂದು ಕಾರಣಕ್ಕೆ ನಿಲ್ಲೋದಿಲ್ಲ. ಟೆಕ್ನಾಲಜಿ ಅನ್ನೋದು ಯಾಕೆ ಅದರಲ್ಲಿ ಬೆಳವಣಿಗೆ ಆಗುತ್ತದೆ ಅನ್ನೋದ್ರೆ ಮುಂದೆ ಏನಾದ್ರೂ ಅದರಿಂದ ಹೆಚ್ಚಿನ ಪ್ರೋಗ್ರೆಸ್ ಆಗ್ಬೇಕನ್ನೋದೇ ಅದರ ಉದ್ದೇಶ ಇರ್ತದೆ. ಕೆಲವೊಂದು ಕಾರಣಗಳಿಂದ ಕೆಲವೊಂದು ಅದರ ಮಿಸ್ಯೂಸ್ ಕೂಡ ಆಗಿದ್ರು ಕೂಡ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಿದಾಗ ನನಗೆ ಅನಿಸ್ತಾ ಇರೋದು ಈ ಎಲ್ಲ ಒಂದು ಬೆಳವಣಿಗೆ, ತಾಂತ್ರಿಕ ಬೆಳವಣಿಗೆ ಹೆಚ್ಚಿನ ಪ್ರಗತಿಯನ್ನ ಸಾಧಿಸ್ತದೆ. ಅದೇ ರೀತಿ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತದೆ ಅಂತ ಹೇಳ್ತಾ ವೇದಿಕೆಯನ್ನ ಮತ್ತೆ ನಿಮಗೆ ಹಿಂದಿರುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
ಧನ್ಯವಾದಗಳು ಮನೋಜ್ ಸರ್. ತಮ್ಮ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ತಾವು ಬಹಳ ದೊಡ್ಡ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀರಾ. ಅದು AI ಮುಂದೆ ನಮಗೆ ಉಪಯೋಗನೇ ಜಾಸ್ತಿ, ಮತ್ತೆ ಅದರಿಂದ ಪ್ರೊಡಕ್ಟಿವಿಟಿ ಮತ್ತೆ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಬಹಳಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ಸರ್ ರಾಘವೇಂದ್ರ ಸರ್, ನಿಮ್ಗೊಂದು ಟಾಪಿಕ್ ಇದೆ. ಸರ್, ಇಮ್ಯಾಜಿನ್ AI ಬಿಕಮ್ ಯುವರ್ ಸ್ಪೌಸ್ ಫಾರ್ 1 week. ವಾಟ್ ವುಡ್ ಬಿ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್? ಇದು ತುಂಬಾ ಕಷ್ಟದ ಸೊ ಸೊ ಈಗಾಗ್ಲೇ ಒಂಥರ ಎಲ್ಲರ ಜೀವನದಲ್ಲೂ ಹಾಸು ಹೊಕ್ಕಾಗಿದೆ. ಏನಪ್ಪಾ ಅಂದ್ರೆ ಇದು ಒಂಥರ, ಈಗ ಮುಂಚೆ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಯಾವಾಗ್ಲೂ ನನ್ನ ರೇಗಿಸ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ನಿಮ್ಮ ಫಸ್ಟ್ ವೈಫು ಲ್ಯಾಪ್ಟಾಪು, ನಾವೆಲ್ಲ ನನ್ನ ಸೆಕೆಂಡ್ ವೈಫು ಅಂತ ರೇಗಿಸ್ತಾ ಇರ್ತಾರೆ. ಏನಕ್ಕಪ್ಪ ಅಂದ್ರೆ ನಾನು ಜಾಸ್ತಿ ಸಮಯ ಕಳೆಯೋದು ಲ್ಯಾಪ್ಟಾಪ್ ಜೊತೆನೆ. ಆಫೀಸ್ಗೆ ಹೋಗ್ತೀನಿ, ಬರ್ತೀನಿ, ಮನೆಯಲ್ಲಿ ಕೂಡ ಎಷ್ಟೊಂದು ಟೈಮು ಲ್ಯಾಪ್ಟಾಪ್ ಜೊತೆ ಕಳ್ತೀನಿ. ಅಂದ್ರೆ ಈಗ ಅದನ್ನ ಈಗ AI ಹೋಲಿಸ್ಕೊಂಡ್ರೆ ಲ್ಯಾಪ್ಟಾಪ್ ಅಂದ್ರೆ ಮೋಸ್ಟ್ಲಿ AI ಅನ್ಕೊಳ್ಳಿ. ಸೊ AI ಒಪ್ಸ್ಕೊಂಡು ಇದ್ ಮಾಡ್ಕೊಂಡ್ರೆ ಅದನ್ನ ಬರೀ 1 ವೀಕಿಗಲ್ಲ, ಜೀವನ ಪೂರ್ತಿ ನಾವು AI ನಮ್ಮ ಅಸಿಸ್ಟೆಂಟ್ ತರ ನಾವು ಉಪಯೋಗಿಸ್ಕೊಳ್ಳೇಬೇಕಾಗತ್ತೆ. ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಹಾಗಾಗಿದೆ. ಸೊ ಅದು ವರ್ಚುವಲ್ ಸ್ಪೌಸ್ ಆಗಿರೋದ್ರಿಂದ, ಸೊ ನನ್ನ ಹೆಂಡತಿಗೆ ಅದು ಸೌತಿಯನ್ನ ಮತ್ಸರ ಬರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಅದು ಬಿಟ್ರೆ ಏನಪ್ಪಾ ಅಂದ್ರೆ ಅದು ಪರ್ಸನಲ್ ಅಸಿಸ್ಟೆಂಟ್ ಆಗಿ ನಮ್ಮ ಎಲ್ಲಾ ಕೆಲಸಗಳನ್ನ ಬೇಗ ಮುಗಿಸೋದಕ್ಕೆ ಸಹಾಯ ಮಾಡುತ್ತೆ. ಹಂಗಾಗಿ ನಾನು ಒಬ್ಬನಿಗೆ ಅಲ್ಲ, ನನ್ನ ಹೆಂಡತಿಗೂ ಕೂಡ AI ಇಂದ ಬಹಳ ಉಪಯೋಗ ಆಗೇ ಆಗುತ್ತೆ. ಸೊ ಹಂಗಾಗಿ AI ಬಗ್ಗೆ ನಾನು ಹೇಳೋದಂದ್ರೆ ಸ್ಪೌಸ್ ಅಂತ ಅನ್ನೋದಕ್ಕಿಂತ ನಮ್ಮ ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಪರ್ಸನಲ್ ಅಸಿಸ್ಟೆಂಟ್ ಅಂತ ಭಾವಿಸ್ಕೊಂಡು ಅದನ್ನ ನಮ್ಮ ಎಲ್ಲಾ ಕೆಲಸಗಳಲ್ಲಿ ಉಪಯೋಗಿಸ್ಕೊಂಡ್ರೆ ಸೊ ಉತ್ತಮ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸಿ ಮತ್ತೆ ಅನಿಲ್ ಕುಮಾರ್ ಅವ್ರಿಗೆ ವೇದಿಕೆ ಕೊಡ್ತೀನಿ. ಧನ್ಯವಾದಗಳು ರಾಘವೇಂದ್ರ ಸರ್. ನಾವು ಅತ್ಯಂತ ಬುದ್ಧಿವಂತಿಕೆಯಿಂದ ಇದನ್ನ ವರ್ಚುವಲ್ ಸ್ಪೌಸ್ ಅಂತ ಹೇಳ್ಬಿಟ್ರಿ, ಮತ್ತೆ ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ರಿ. ನೀವ್ ಹೇಳಿದ್ ಸತ್ಯ. ಯಾಕಂದ್ರೆ ಇವಾಗ ನಮ್ಗೊಬ್ಬರಿಗೆ ಅಲ್ಲ, ಎಲ್ಲಾರ್ಗು ಸ್ಪೌಸ್ ಅವ್ರಿಗೂ ಅಷ್ಟೇ, ನಮ್ಗೂ ಅಷ್ಟೇ, ಎಲ್ಲಾರ್ಗು ಅದು ಅವಶ್ಯಕತೆ ಆಗ್ಬಿಟ್ಟಿದೆ. ಆದ್ರಿಂದ ಅದು ಎಲ್ಲಾರ್ಗು ಪರ್ಸನಲ್ ಅಸಿಸ್ಟೆಂಟ್ ಆಗಿದೆ ಅಂತ ಎಲ್ಲರ ಭಾವನೆ. ತಮಗೆ ಧನ್ಯವಾದಗಳು. ಇದರೊಂದಿಗೆ ನಮ್ಮ ಈ ಟೇಬಲ್ ಟಾಪಿಕ್ ಮಾಸ್ಟರ್ ಸೆಷನ್ ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ವೇದಿಕೆಯನ್ನು ರಾಘವೇಂದ್ರ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಸೊ ಇವತ್ತು AI ನ ಯೂಸ್ ಮಾಡ್ಕೊಂಡು ಒಳ್ಳೆ ಟಾಪಿಕ್ಗಳನ್ನ ಎಲ್ರಿಗೂ ಕೊಟ್ರಿ. ನಿಮ್ಗೆ ಒಂದು ಚಪ್ಪಾಳೆ. ಇನ್ನ ಪತ್ರಿಕೆಗಳ ವಿಷಯಕ್ಕೆ ಮತ್ತೆ ಬಂದ್ರೆ, ಈ ಪತ್ರಿಕೆಗಳನ್ನ ಈಗ ಓದ್ಬಿಟ್ಟಿದೀವಿ. ಆಮೇಲೆ ಏನ್ ಮಾಡೋದು ಪತ್ರಿಕೆನ? ಈಗ ಮನೆಯಲ್ಲಾದ್ರೆ ಪತ್ರಿಕೆನ ಒಬ್ರು ಓದ್ಮೇಲೆ ಒಬ್ರು 4-5 ಜನ ಫ್ಯಾಮಿಲಿ ಓದ್ತಾರೆ. ಆದ್ರೆ ಈ ಹೋಟೆಲ್ಗಳಿಗೆ ಬನ್ನಿ, ಹೋಟೆಲ್ಗಳಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯ. ಅಂದ್ರೆ ಇವಾಗ 5 ಸ್ಟಾರ್ ಹೋಟೆಲ್ ಅಲ್ಲಿ ಬಿಟ್ಟಾಕಿ, ಈಗ ಹೋಟೆಲ್ಗಳಲ್ಲೇ ಆಗ್ಲಿ ಅಥವಾ ಪ್ರಯಾಣ ಮಾಡೋವಾಗ್ಲೇ ಆಗ್ಲಿ ಈ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯ. ಈಗ ನಾವೆಲ್ಲ ಏನಪ್ಪಾ ಅಂದ್ರೆ ಕೆಲಸ ಹುಡುಗುವಾಗ ಅಥವಾ ಡಿಗ್ರಿ ಮುಗಿದ್ಮೇಲೆ ಅಥವಾ ಇನ್ನು ಆಮೇಲೆ ಕೂಡ ಟೀ ಕುಡಿಯೋ ನೆಪದಲ್ಲಿ ಹೋಟೆಲ್ಗೆ ಹೋಗ್ಬಿಟ್ಟು ಪತ್ರಿಕೆ ಓದ್ಕೊಂಡು ಬಂದ್ಬಿಡ್ತಿದ್ವಿ. ಯಾಕಂದ್ರೆ ಪತ್ರಿಕೆಗೆ ಯಾಕೆ ಖರ್ಚು ಮಾಡ್ಬೇಕು? ನಾವು ಹೆಂಗಿದ್ರು ಹೋಟೆಲ್ ಟೀ ಕುಡಿಯಕ್ ಹೋಗ್ತೀವಿ. ಆ ಪತ್ರಿಕೆಗೆ 3 ರೂಪಾಯಿ ಕೊಡೋ ಬದ್ಲಿ ನಾವು 1 ರೂಪಾಯಿ ಟೀ ಕುಡಿದ್ರೆ ಫುಲ್ ಪತ್ರಿಕೆ ಎಲ್ಲ ಮುಗಿಸ್ಬಿಡ್ಬೋದಲ್ವಾ? ಮತ್ತೆ ಅದನ್ನ ಪತ್ರಿಕೆ ಓದಿ ಮತ್ತೆ ಅದನ್ನ ಡಿಸ್ಕಾರ್ಡ್ ಮಾಡೋ ಅವಶ್ಯಕತೆನೂ ಬಿಡೋದಿಲ್ಲ. ಹಂಗಾಗಿ ಆ ತರ ಹೋಟೆಲ್ನಲ್ಲಿ ಕೂಡ ಪತ್ರಿಕೆಗೆ ಒಂದು ಅಡ್ವಾಂಟೇಜ್ ಅಂದ್ರೆ ಎಷ್ಟೋ ಜನ ಈ ತರ ಪೇಪರ್ ಓದೋ ನೆಪದಲ್ಲಿ ಬಂದ್ಬಿಟ್ಟು ತಿಂಡಿ, ಟೀ, ಕಾಫಿ ಈ ತರ ಎಲ್ಲ ಕೊಂಡ್ಕೊಂಡ್ಬಿಟ್ಟು ಹೋಟೆಲ್ಗೆ ಬಿಸ್ನೆಸ್ ಕೂಡ ಜಾಸ್ತಿ ಮಾಡ್ತಿದ್ರು ಅಂತ ಅಂದ್ರೆ ಆಶ್ಚರ್ಯ ಏನಿಲ್ಲ. ಯಾಕಂದ್ರೆ ಅದೇ ಉದ್ದೇಶಕ್ಕೋಸ್ಕರ ಎಷ್ಟೊಂದ್ ಜನ ಹೋಟೆಲ್ನಲ್ಲಿ ಪೇಪರ್ಗಳನ್ನ ಹಾಕಿಸ್ತಾ ಇದ್ರು. ಇನ್ ಕೆಲವು ಸಲ ಹೆಂಗೆ ಅಂದ್ರೆ ನಮಗೆ ಬೇಕಾಗಿದ್ದ ಪೇಪರ್ ಇರೋ ಹೋಟೆಲ್ಗೆ ಹೋಗ್ತಾ ಇದ್ವಿ ನಾವು. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಅದು ಕೆಲವ್ರಿಗೆ ಒಂದೊಂದ್ ಪೇಪರ್ ಇಷ್ಟ ಆಗೋದಿಲ್ಲ, ಇನ್ ಕೆಲವ್ರಿಗೆ ಒಂದೊಂದ್ ಪೇಪರ್ ಇಷ್ಟ ಆಗುತ್ತೆ. ಹಂಗಾಗಿ ನಮಗೆ ಬೇಕಾಗಿದ್ದ ಪೇಪರ್ ಇರೋ ಹೋಟೆಲ್ಗೆ ಹೋಗ್ಬಿಟ್ಟು ನಾವು ಟೀ ಕಾಫಿ ಕೂಡ ಕುಡಿತಿದ್ವಿ. ಹಂಗಾಗಿ ಇದು ಹೋಟೆಲ್ನ ಬಿಸ್ನೆಸ್ ನ ಜಾಸ್ತಿ ಮಾಡ್ತಿತ್ತು. ಇನ್ನ ಪೇಪರ್ ಏನೋ ಓದಿದಾದ್ಮೇಲೆ ಏನ್ ಮಾಡೋದು?
ಈಗ ನನ್ಗೆ ಒಂದು ಹಸು ಬಗ್ಗೆ ಒಂದು ಜಾನಪದ ಗೀತೆ ಇತ್ತು, ಅದು ನೆನಪಾಗುತ್ತೆ. ಏನಪ್ಪ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ. ಹಾಗೆ ಪತ್ರಿಕೆ ಕೂಡ ತನ್ನ ಜೀವಿತಾವಧಿಯಲ್ಲಿ ಬಹಳಷ್ಟು ಉಪಯೋಗ ಮಾಡುತ್ತೆ. ಅಂದ್ರೆ ನಾವು ಈಗ ಸ್ಕೂಲಲ್ಲಿ ಇದ್ದಾಗ ಏನಪ್ಪಾ ಅಂದ್ರೆ ಚಿತ್ರ ಸಂಗ್ರಹಣೆ ಅಂತ ಒಂದು ಹವ್ಯಾಸ ಇತ್ತು. ಅವನ್ನ ನಮ್ಮ ಸ್ಕೂಲಲ್ಲೆಲ್ಲ ಮೇಷ್ಟ್ರುಗಳೆಲ್ಲ ಇದ್ ಮಾಡ್ತಿದ್ರು, ಎನ್ಕರೇಜ್ ಮಾಡ್ತಿದ್ರು. ಏನಪ್ಪಾ ಅಂದ್ರೆ ಪತ್ರಿಕೆಗಳು ಬರೋ ಅಪರೂಪದ ಚಿತ್ರಗಳನ್ನ ಕತ್ತರಿಸ್ಬಿಟ್ಟು ಒಂದು ಪುಸ್ತಕದಲ್ಲಿ ಅಂಟಾಕ್ಬಿಟ್ಟು ಅದನ್ನ ಹಂಗೆ ಇಟ್ಕೋತಿದ್ವಿ. ನಾನು ಕೂಡ ಹಾಗೆ ಮಾಡ್ತಿದ್ದೆ. ಆತರ ಎಷ್ಟೊಂದ್ ಜನ ನಮ್ಮ ಏಜ್ ಗ್ರೂಪ್ ಅಲ್ಲಿ ಮಾಡ್ತಿದ್ರು. ಈಗ ಅದೇ ಸ್ಟಾಂಪ್ ಸಂಗ್ರಹಣೆ ಅದೇ ತರ ಚಿತ್ರ ಸಂಗ್ರಹಣೆ ಕೂಡ ಒಂದು ಹವ್ಯಾಸ ಆಗಿತ್ತು. ಸೊ ಆ ತರ ಯೂಸ್ ಮಾಡ್ಕೊತಿದ್ವಿ ಪೇಪರ್ ಓದಿದಾದ್ಮೇಲೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ರದ್ದಿಯವನ್ಗೆ ಹಾಕ್ಬಿಟ್ರೆ ಅದರಿಂದ ಮತ್ತೆ ಕಾಸ್ಟ್ ಬೇರೆ ಬರುತ್ತೆ. ಅಂದ್ರೆ ಅದನ್ನ ಕೆಜಿ ಲೆಕ್ಕದಲ್ಲಿ ಕೊಟ್ಬಿಟ್ಟು ನಾವು ಮತ್ತೆ ದುಡ್ಡು ಕೂಡ ಬರುತ್ತೆ. ಅದನ್ನೇ ಮತ್ತೆ ಬೇರೆ ಪೇಪರ್ ಕೊಟ್ಕೊಳ್ಳೋದಕ್ಕೆ ಉಪಯೋಗಿಸ್ಬೋದು. ಆಮೇಲೆ ಇವಾಗ ನೀವು ಇವಾಗ್ಲೂ ನೋಡಿರ್ಬೋದು, ಮುಂಚೆ ನೋಡಿರ್ಬೋದು, ಪೇಪರ್ ಹೋಟೆಲ್ಗಳಲ್ಲೆಲ್ಲ ಪೇಪರ್ ಯೂಸ್ ಮಾಡ್ಕೊಂಡು ಬಜ್ಜಿ ಪಕೋಡ ಎಲ್ಲ ಕಟ್ತಾ ಇದ್ರು. ಸೊ ಪೇಪರ್ ಆ ಥರನೂ ಉಪಯೋಗಕ್ಕೆ ಬರ್ತಿತ್ತು. ಆದ್ರೆ ಅದು ಡೇಂಜರಸ್ ಅಂದ್ಬಿಟ್ಟು ಈಗ ನಿಷೇಧ ಮಾಡಿದ್ದಾರೆ. ಯಾಕೆಂದ್ರೆ ಅದರಲ್ಲಿ ಲೆಡ್ ಅನ್ನೋ ರಾಸಾಯನಿಕ ಇರೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಆದ್ರೂ ಅಲ್ಲಲ್ಲಿ ಉಪಯೋಗಿಸ್ತಾರೆ. ಅದ್ ಬಿಟ್ರೆ ಏನು ಇಲ್ಲ ಅಂದ್ರೂ ಕೊನೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಒಲೆ ಹಚ್ಚೋದಕ್ಕಂತ ಅಥವಾ ಬೆಂಕಿ ಹಾಕೋದಕ್ಕೆ, ಚಳಿ ಕಾಯಿಸ್ಕೊಳಕ್ಕಾದ್ರೂ ಪೇಪರ್ನ ಉಪಯೋಗಿಸ್ಕೊತಾ ಇದ್ರು. ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ ಈ ಪೇಪರ್ಗಳನ್ನ ಈಗ ರದ್ದಿಯವ್ರಿಗೆ ಹಾಕ್ತಿವಲ್ಲ, ಅವರು ಅದನ್ನ ಮತ್ತೆ ಪುನರ್ಬಳಕೆ ಕೂಡ ಮಾಡ್ತಾರೆ. ಅದನ್ನ ಶ್ರೆಡ್ ಮಾಡ್ಬಿಟ್ಟು ಅದನ್ನ ಮತ್ತೆ ಪೇಪರ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ಇನ್ನು ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರೋ ಪೇಪರ್ ತರ ಮತ್ತೆ ಮಾರಿ ಅದನ್ನ ಉಪಯೋಗಿಸ್ತಾರೆ. ಸೊ ಅಷ್ಟೇ ಅಲ್ದಲೆ ನಾವು ಸ್ಕೂಲಲ್ಲಿ ಇದ್ದಾಗ ಪುಸ್ತಕ ಬೈಂಡ್ ಮಾಡೋದು ಕೂಡ ಪೇಪರ್ ಬಳಸ್ತಿದ್ವಿ. ಹಂಗೆ ಪೇಪರ್ನ ಉಪಯೋಗ ಲೈಫ್ ಟೈಮ್ ಅದರ ಜೀವಿತಾವಧಿಯಲ್ಲಿ ಎಲ್ಲ ತರ ಹಸು ಹೇಗೆ ತನ್ನ ಜನಪದ ಗೀತೆಯಲ್ಲೆಲ್ಲ ಮನುಷ್ಯನ್ಗೆ ಹೆಂಗೆ ತರ ಹೇಳುತ್ತೋ, ಹಂಗೇನೆ ಪೇಪರ್ ಕೂಡ ಹಂಗೆ ಜೀವಿತಾವಧಿಯಲ್ಲಿ ಪ್ರತಿಯೊಂದು ವಸ್ತುನು ಪೇಪರಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಬರೋದೆಲ್ಲ ವಸ್ತುನು ಉಪಯೋಗಕ್ಕೆ ಬರೋ ತರ ಇತ್ತು. ಸೊ ಮತ್ತೆ ಈ ಪತ್ರಿಕೆ ಕಾರಣದಿಂದ ಕೋಪ, ಆಗೀಗ ಕೆಲವು ಸಲ ಕೋಪ ಕೂಡ ಬರುತ್ತೆ ಪತ್ರಿಕೆ ಕಾರಣದಿಂದ. ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದೊಂದ್ಸಲ ನಮ್ಮ ಮನೆಗೆ ಹಾಕೋ ಪೇಪರ್ನ ಪಕ್ಕದ ಮನೆಯವರು ನಮ್ಗಿಂತ ಮುಂಚೆನೆ ತಗೊಂಡು ಓದಿದ್ರೆ ಕೋಪ ಬರ್ತಿತ್ತು. ಯಾಕೆ ಅಂದ್ರೆ ನಾವು ಪೇಪರ್ ಜಾಸ್ತಿವಿ, ಕಾಸು ಕೊಡೋದು ನಾವು, ಆದ್ರೆ ಪೇಪರ್ ನಮ್ಗಿಂತ ಮುಂಚೆನೆ ತಗೊಂಡೋಗ್ತಾರೆ, ನಮಗ್ ಓದ್ಬೇಕು ಅಂದಾಗ ಇರೋದಿಲ್ಲ ಅಂತ. ಆದ್ರೆ ಈಗ ಹೆಂಗಾಗಿದೆ ಅಂದ್ರೆ ಪಕ್ಕದ ಮನೆಯವರು ಅಟ್ಲೀಸ್ಟ್ ಪೇಪರ್ ಓದೋ ನೆಪದಲ್ಲಾದ್ರೂ ಮಾತಾಡಿಸ್ಲಿ ಅಂತ ಅನ್ಕೋತೀವಿ. ಯಾಕಂದ್ರೆ ಈಗ ಟೆಕ್ನಾಲಜಿ ಹೆಂಗ್ ಇದಾಗಿರೋದ್ರಿಂದ ಪೇಪರ್ಗೋಸ್ಕರ ಯಾರು ಕಿತ್ತಾಡಲ್ಲ. ಆತರ ಬಂದು ಪಕ್ಕದ ಮನೆಯವ್ರ ತರ ಬಂದು ತಗೊಂಡೋಗೋದಿಲ್ಲ. ಮತ್ ಇನ್ನೇನಪ್ಪ ಅಂದ್ರೆ ನಾವು ಬಸ್ಸು ಅಥವಾ ರೈಲ್ ಅಲ್ಲಿ ಲಾಂಗ್ ಜರ್ನಿ ಮಾಡುವಾಗ ಪತ್ರಿಕೆಗಳ ಬಗ್ಗೆ ಇನ್ನ ಕೇಳ್ಬೇಕಾ? ಸೊ ಒಂದ್ ಪತ್ರಿಕೆ ಇದ್ರೆ ಒಂದ್ ಒಳ್ಳೆ ಟೈಮ್ ಪಾಸ್. ಅದು ಒಬ್ರಿಂದ ಒಬ್ರಿಗೆ ಹಂಗೆ ಪಾಸ್ ಆಗ್ಬಿಟ್ಟು ಮತ್ತೆ ವಾಪಸ್ ತಮ್ಮ ಕೈಗೆ ಬರೋ ಅಷ್ಟ್ರಲ್ಲಿ ಅದು ನುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿರ್ತಿತ್ತು. ಹಂಗಾಗಿ ಅದು ಬಹಳ ಕೋಪ ಬರ್ತಿತ್ತು. ಮತ್ತೆ ಇನ್ ಕೆಲವು ಸಲ ಏನಪ್ಪಾ ಅಂದ್ರೆ ಪತ್ರಿಕೆಯನ್ನ ಕೆಲವು ಸಲ ಸೀಟ್ ಸಿಗ್ಲಿಲ್ಲ ಅಂದ್ರೆ ಬಸ್ಸಲ್ಲಿ ನ್ಯೂಸ್ ಪೇಪರೇ ನಮ್ ಸೀಟ್ ಆಗ್ತಿತ್ತು ಎಷ್ಟೊಂದ್ಸಲ. ಯಾಕಂದ್ರೆ ಸ್ಕೂಲ್ಗಳಲ್ಲಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಹಾಗೆ ಉಪಯೋಗಿಸ್ಕೊತಾ ಇದ್ವಿ, ಬಟ್ಟೆ ಕೊಳೆ ಆಗ್ದಲ್ಲ ಇರ್ಲಿ ಅಂತ. ಮತ್ತೆ ಇನ್ನೊಂದ್ಸಲ ಯಾವಾಗ ಕೋಪ ಬರುತ್ತೆ ಅಂದ್ರೆ, ಈಗ ರದ್ದಿಯವ್ನು ಬಂದ್ಬಿಟ್ಟು ಅಷ್ಟೊಂದು ನಾವು ಕಾಸು ಕೊಟ್ಟು ತಗೊಂಡಿದ್ ನ್ಯೂಸ್ ಪೇಪರ್ನ ಕೆಜಿ ಲೆಕ್ಕದಲ್ಲಿ ಅದ್ರಲ್ಲೂ ಚೌಕಾಸಿ ಮಾಡುವಾಗ ಸಿಟ್ಟು ಬರೋದ್ ಸಹಜನೇ. ಸೊ ಇಷ್ಟೆಲ್ಲ ಪತ್ರಿಕೆಗಳ ಇತಿಹಾಸ ಮತ್ತು ವರ್ತಮಾನ. ಮುಂದಿನ ಭಾಗದಲ್ಲಿ ಪತ್ರಿಕೆಗಳ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸಭೆಯನ್ನ ಮುಂದುವರಿಸೋ ಸಮಯ. ಸೊ ಈಗ ಸಭೆಯ ಸಮಗ್ರ ಮೌಲ್ಯಮಾಪಕರಾದ ಉಮಾನಾಥ್ ಅವರನ್ನ ತಮ್ಮ ವರದಿಯನ್ನ ಹಂಚಿಕೊಳ್ಳಲು ವೇದಿಕೆಗೆ ಆಹ್ವಾನಿಸ್ತೇನೆ. ಧನ್ಯವಾದಗಳು ರಾಘವೇಂದ್ರ ಅವರೇ. ಈಗಾಗಲೇ 4:25 ಆಗಿದೆ. ನೇರವಾಗಿ ಇಂದಿನ ಸಿದ್ಧಪಡಿಸಿದ ಭಾಷಣವನ್ನು ಕೊಟ್ಟಂತವರು ರವಿಕುಮಾರ್ ಅವರು. ಅವರ ಭಾಷಣದ ಮೌಲ್ಯಮಾಪನವನ್ನ ನಮ್ಮ ಕಮಲಾಕರ್ ಸರ್ ಇಂದ ಕೇಳ್ಕೊಳ್ಳೋಣ. ಕಮಲಾಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಉಮಾನಾಥ್ ಅವರೇ. ಇವತ್ತಿನ ಒಂದು ಭಾಷಣ ರವಿಕುಮಾರ್ ಅವರು ಕೊಟ್ಟಿರೋದು ರಿಸರ್ಚಿಂಗ್ ಅಂಡ್ ದೆನ್ ಪ್ರೆಸೆಂಟೇಶನ್. ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ
ನಂತರ ಅದನ್ನ ಯೋಗ್ಯ ರೀತಿಯಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಅದು ಒಂದು ತುಂಬಾ ಕಷ್ಟಕರವಾದಂತ ಕೆಲಸನೇ ಅಂತ ಹೇಳ್ತೀನಿ. ಯಾಕಂತಂದ್ರೆ ಎ ಬಗ್ಗೆ ಸಾಕಷ್ಟು ನಾಲೆಜ್ ಇದೆ, ಆದ್ರೆ ಅದನ್ನು ಕೇವಲ 5ರಿಂದ 7 ನಿಮಿಷದಲ್ಲಿ ನಾವು ಇಡಬೇಕಂತಂದ್ರೆ ಅದು ಒಂದು ಚಾಲೆಂಜಿಂಗ್ ಅಂತ ನಾನು ಕರಿತೇನೆ. ಸೊ ತಾವು ಇದನ್ನ ಎ ಅಂದ್ರೆ ಏನು, ಅದರ ಒಂದು ವ್ಯಾಖ್ಯಾನ ಕೊಟ್ರಿ, ನಂತರ ಎಲ್ಲಿ ಯಾವ ವಿಧವಾದಂತ ಮುಖಗಳನ್ನ ನಮ್ಗೆ ಹೇಳ್ಕೊಟ್ರಿ, ಅದು ಯಾವ ರೀತಿ ನಮ್ಗೆ ಸಹಾಯ ಮಾಡುತ್ತೆ ಅಂತಕ್ಕಂಥ ಹೇಳಿದಿರಿ. ಅದನ್ನ ತುಂಬಾ ಸೊಗಸಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇಂದ, ಎಷ್ಟೋ ಸಲ ನಾವು ಕೆಲವೊಮ್ಮೆ ಈ ಮಾಹಿತಿಯನ್ನು ಕೊಡ್ಬೇಕಾದ್ರೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ಟೈಮ್ದಲ್ಲಿ. ಅದನ್ನು ಕೂಡ ತಾವು ಉಪಯೋಗ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ವಿಷಯ ಮಾತ್ರ ತುಂಬಾ ಚೆನ್ನಾಗಿತ್ತು, ಈಗಿನ ಪ್ರಚಲಿತವಾದಂತ ವಿಷಯವಾಗಿತ್ತು, ಎಲ್ರಿಗೂ ಅದರ ಬಗ್ಗೆ ತಿಳ್ಕೊಬೇಕು ಅಂತಕ್ಕಂಥ ಆಸಕ್ತಿನೇ ಇತ್ತು. ಆ ಒಂದು ವಿಷಯವನ್ನ ತಾವು ಅದನ್ನ ಆರಿಸ್ಕೊಂಡ್ರಿ. ಈಗ ಕೆಲವು ನಿಮ್ಗೆ ಸುಧಾರಣೆಗಳನ್ನ ಹೇಳ್ಬೇಕಂತಂದ್ರೆ, ಈಗ ಇದನ್ನ ನಾವು ಯಾವ ರೀತಿ ನಾವು ಪ್ರೆಸೆಂಟೇಶನ್ ಮಾಡ್ಬೇಕು ಅಂದಾಗ ಅದನ್ನ ಇನ್ನೂ ಸಾಧ್ಯವಾದಷ್ಟು ಸರಳ ರೀತಿಯಲ್ಲಿ, ಅದಕ್ಕೆ ನಮ್ಗೆ 7 ನಿಮಿಷದಲ್ಲಿ ತಾವು ಎ ಬಗ್ಗೆ ಎಲ್ಲವನ್ನು ಹೇಳ್ಬೇಕಂತಕ್ಕಂಥ ರೂಲ್ ಇಲ್ಲ. ಯಾಕಂತಂದ್ರೆ ಕೆಲವು ಸಲ ನಾವೇನ್ ಮಾಡ್ತೀವಿ, ಆ 7 ನಿಮಿಷದಲ್ಲಿ ಪ್ರತಿಯೊಂದು ಆ ಎದ ಕೆಲವು ಭಾಗಗಳನ್ನು ಮಾತ್ರ ತಾವು ತಗೊಂಡು ಅದರ ಬಗ್ಗೆ ಮಾತ್ರ ಹೈಲೈಟ್ ಮಾಡಬಹುದಾಗಿತ್ತು. ಆಮೇಲೆ ಈ PPT-ಯಲ್ಲಿ ನಾವು ಯಾವಾಗಲೂ ಒಂದು ರೂಲ್ ಆಫ್ 7 ಹೇಳ್ತೀವಿ. ಪ್ರತಿಯೊಂದು ಒಂದು ಸ್ಲೈಡ್ ನಲ್ಲಿ ಸಾಕಷ್ಟು ವಿಷಯಗಳು ಇದ್ಬಿಟ್ರೆ ನಮಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ. ಯಾವಾಗ ನೀವು PPT ಮಾಡ್ಬೇಕಾದ್ರೆ ಕೇವಲ 5ರಿಂದ 7 ಲೈನ್ಗಳು ಅಷ್ಟೇ ಇರಬೇಕು. ನೀವು ಏನ್ ಹೇಳ್ತಾ ಇದ್ರೆ ಅಷ್ಟು ಮಾತ್ರ ನಮ್ಮ PPT-ಯಲ್ಲಿ ಬರಬೇಕು. ಬೇರೆ ನೀವು ಹೇಳೋದು ಒಂದು ಮತ್ತು PPT-ಯಲ್ಲಿ ಬರೋದು ಮತ್ತೊಂದು ಆದ್ರೆ ನೋಡುವವರಿಗೆ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದನ್ನ ನಾವು ಇನ್ನೂ ಸ್ವಲ್ಪ ಸಂಕ್ಷಿಪ್ತ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಈ ಒಂದು ಇದನ್ನ ಪ್ರೆಸೆಂಟೇಶನ್ ಮಾಡುವಾಗ ಸಾಕಷ್ಟು ತಾವು ಮಾಹಿತಿಯನ್ನೆಲ್ಲ ಕಲೆ ಹಾಕಿದ್ರಿ. ನಿಮ್ಮ ಅಭಿಪ್ರಾಯ ಏನು? ನಮ್ಗೆ ಏನಾಗುತ್ತೆ ಯಾವಾಗ್ಲೂ ವಾಟ್ ದ ಸ್ಪೀಕರ್ ವಾಂಟ್ಸ್ ಟು ಸೇ, ಈ ಒಂದು ಪ್ರತಿಯೊಂದು ಈ ಸ್ಪೀಚಸ್ ನಲ್ಲಿ ಏನಾಗುತ್ತೆ, ನೀವು ಇದರಿಂದ ನಿಮ್ಮ ಒಂದು ಅನುಭವ ಏನು ಅಥವಾ ನಿಮ್ಮ ಇದರ ಬಗ್ಗೆ ಒಂದು ಅಭಿಪ್ರಾಯ ಏನು, ಅದನ್ನ ತಾವು ಇನ್ನು ಹೆಚ್ಚು ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಅಂದ್ರೆ ತಮ್ಮ ನಿಜ ಜೀವನದಲ್ಲಿ ತಾವು ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರಿ, ಅಥವಾ ನಿಮ್ಮ ನಿಜ ಜೀವನದಲ್ಲಿ ಇದನ್ನ ಯಾವ್ದು ಬದಲಾವಣೆ ಆಯಿತೆ, ಆದ್ರೆ ಯಾವ ರೀತಿ ಆಯಿತು, ಮುಂದೆ ಇದು ಯಾವ ರೀತಿ ನನ್ನ ಜೀವನದಲ್ಲಿ ಪರಿವರ್ತನೆ ತಂದು ಕೊಡಬಹುದು, ಅಂದ್ರೆ ನಿಮ್ಮ ಅನುಭವಗಳಿಗೆ ನಮಗೆ ಹೆಚ್ಚು ಮಹತ್ವ ಇದೆಯಾ ಹೊರತಾಗಿ ಕೇವಲ ನಮಗೆ ಮಾಹಿತಿ ಕೊಡ್ತಾ ಹೋಗ್ಬಿಟ್ರೆ ಉಪಯೋಗ ಆಗಲ್ಲ. ಯಾಕಂದ್ರೆ ಮಾಹಿತಿ ನಾವು ಕೂಡ ಕಲೆಕ್ಟ್ ಮಾಡಬಹುದು. ನಾವು ಕೂಡ ನೆಟ್ನಲ್ಲಿ ಹೋಗ್ಬಿಟ್ರೆ ಎಲ್ಲಾ ಮಾಹಿತಿ ನೀವೇನ್ ಹೇಳಿದ್ರೆ ಎಲ್ಲಾ ಸಿಗುತ್ತೆ ನಮ್ಗೆ. ಇಲ್ಲಿ ವ್ಯತ್ಯಾಸ ಏನಾಗುತ್ತಪ್ಪ ಅಂತಂದ್ರೆ, ತಮ್ಮ ಸ್ವತಃ ಅನುಭವಗಳನ್ನ ಹೇಳ್ತಕ್ಕಂಥ ಅದಕ್ಕೆ ತುಂಬಾ ಮಹತ್ವ ಇರುತ್ತೆ. ತಮ್ಮ ಒಂದು ವೈಯಕ್ತಿಕ ರೀತಿಯಾದ ಅನುಭವ ಹೇಳಿದ್ರೆ, ಅದರ ಬಗ್ಗೆ ಅಭಿಪ್ರಾಯನ ತಿಳಿಸಿದ್ರೆ ಈ ಒಂದು ಭಾಷಣಕ್ಕೆ ಇನ್ನೂ ಹೆಚ್ಚು ಮೆರುಗು ಕೊಡುತ್ತೆ ಅಂತ ಹೇಳ್ತಾ ನನ್ನ ಈ ಮೌಲ್ಯಮಾಪನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಶೇಖರ್ ಸರ್. ಬಹಳ ಸೂಕ್ತವಾದ ಮೌಲ್ಯಮಾಪನ. ಧನ್ಯವಾದಗಳು ಅರ್ಚಕರ್ ಸರ್ ಅವರಿಗೆ ಒಂದು ಕೈ ಚಪ್ಪಾಳೆ ಕೊಡೋಣ. ಇನ್ನು ಭಾಷಣಕ್ಕೆ ಬಂದರೆ ನಮ್ಮ ರವಿಕುಮಾರ್ ಅವರು ಇದನ್ನ 2ನೇ ಬಾರಿ ಕೊಡ್ತಾ ಇದ್ದಾರೆ. ಹೋದ ವಾರ ಇವರು ವಿಶಾಲವಾಗಿ ಈ ಭಾಷಣವನ್ನು ಕೊಟ್ಟಿದ್ರು, ಅರ್ಚಕರ್ ಸರ್ ಅವರು ಮಿಸ್ ಮಾಡಿದ್ರು ಅನ್ಸುತ್ತೆ. ಆವಾಗ ಬಂದಂತ ಒಂದು ಫೀಡ್ಬ್ಯಾಕ್ ಅದನ್ನ ಅಳವಡಿಸಿಕೊಂಡು ಇವತ್ತು ಮತ್ತೆ ಅದೇ ಭಾಷಣವನ್ನು ಕೊಟ್ಟಿದ್ದಾರೆ. ವೈಯಕ್ತಿಕ ಅನುಭವಗಳು ಹಾಗೂ ತಮ್ಮ ವೃತ್ತಿಪರ ಅನುಭವನ ಇದ್ರ ಜೊತೆಗೆ ಸೇರಿಸಲು ಅವರು ಪ್ರಯತ್ನ ಪಟ್ಟಿದ್ದಾರೆ ಇವತ್ತು. ಹಾಗೂ ಏನಿಂದ ಆಗುವಂತ ಅನುಕೂಲತೆ, ಅದರಿಂದ ಪ್ರೊಡಕ್ಟಿವಿಟಿ ಹೇಗೆ ಆಗುತ್ತೆ, ಹಾಗೆ ಅದರ ಅನಾನುಕೂಲತೆ, 2 ಮುಖಗಳನ್ನು ಇಲ್ಲಿ ಪರಿಚಯಿಸಿದ್ದಾರೆ. 7 ನಿಮಿಷ ಕಾಲದಲ್ಲಿ ಏನು ಕೊಡಬಹುದು ಅಷ್ಟನ್ನ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ. ನನಗೆ ಇವತ್ತು ಅನಿಸಿದ್ದು ಇವರ ಭಾಷಣ ನಿರರ್ಗಳವಾಗಿತ್ತು, ಹಾಗೆ ಒಳ್ಳೆಯ ಚೌಕಟ್ಟನ್ನು ಹೊಂದಿತ್ತು ಅನ್ನೋದು ನನ್ನ ಭಾವನೆ. ಹಾಗೂ ಭಾಷಣಗಳ ಹಂತಗಳ ಸಂಕ್ರಮಣ ಅಂದ್ರೆ ಟ್ರಾನ್ಸಿಷನ್ ಅಂತ ಏನ್ ಹೇಳ್ತೀವಿ, ಅದು ನಿರಾಳವಾಗಿತ್ತು ಅನ್ನುವಂಥದ್ದು ನನ್ನ ಭಾವನೆ. ಹಾಗೆ ಕೊನೆಯದಾಗಿ ಕೊಟ್ಟಂತ ಒಂದು ಸಂದೇಶ, AI ಸಮರ್ಪಕ ಬಳಕೆ ನಮಗೆ ಅನುಕೂಲವನ್ನು ಕೊಡುತ್ತದೆ, ಅದನ್ನ ವಿರುದ್ಧ ರೀತಿಯಲ್ಲಿ ಬಳಸಿದ್ರೆ ಅದರ ಅನಾನುಕೂಲತೆ ಹೆಚ್ಚಾಗ್ತದೆ ಅನ್ನೋದನ್ನ ಸಮರ್ಪಕವಾಗಿ ರವಿಕುಮಾರ್ ಅವರು ಇವತ್ತು ನಿರ್ವಹಿಸಿದ್ದಾರೆ. ಈ ಒಂದು ಒಳ್ಳೆ ರೀತಿಯ ಭಾಷಣವನ್ನು ಕೊಟ್ಟಂತ ರವಿಕುಮಾರ್ ಅವರಿಗೆ ನಾವೊಂದು ಚಪ್ಪಾಳೆಯನ್ನ ಕೊಡೋಣ. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಇಂದಿನ ಸಭೆ 3 ಗಂಟೆ 2 ನಿಮಿಷಕ್ಕೆ ಶುರುವಾಯಿತು. ಇಂದಿನ
ಸಭೆಯನ್ನು ಶುರು ಮಾಡಿದ್ದು ನಮ್ಮ ಸಾರ್ಜೆಂಟ್ ಅಟ್ ಆರ್ಮ್ಸ್ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರು ಕೊಟ್ಟಂತಹ ಸಾರ್ಜೆಂಟ್ ಅಟ್ ಆರ್ಮ್ಸ್ ಭಾಷಣ ಇಂದಿನ ಒಂದು ಸಭೆಗೆ ಒಂದು ಪೀಠಿಕೆ ಆಗಿತ್ತಂತ ನನ್ನ ಭಾವನೆ. ಏನಂದ್ರೆ ಸಭೆಯಲ್ಲಿ ಏನಿರುತ್ತೆ, ಯಾರ್ಯಾರು ಏನೇನು ಹೇಳ್ಬಹುದು ಅನ್ನೋದಕ್ಕೆ ಒಂದು ಕುತೂಹಲವನ್ನ ಅವರು ಮೂಡಿಸೋದಕ್ಕೆ ಸಫಲರಾಗಿದ್ದರು. ಒಂದು ಒಳ್ಳೆ ರೀತಿಯ ಪ್ರಾರಂಭವನ್ನು ರವಿಕುಮಾರ್ ಅವರು ಕೊಟ್ಟಿದ್ದಾರೆ, ಕುತೂಹಲಕಾರಿ ಆರಂಭವನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅನಿಲ್ ಕುಮಾರ್ ಅವರಿಗೆ ಒಂದು ಚಪ್ಪಾಳನ್ನ ಕೊಡೋಣ. ಅನಂತರ ನಮ್ಮ ಸಭೆಯ ಅಧ್ಯಕ್ಷರು, ಇವತ್ತು ಅಧ್ಯಕ್ಷರು ಯಾವಾಗ ಭಾಷಣ ಮಾಡ್ತಾರಂದ್ರೆ ನಾನಂತಲ್ಲ, ಎಲ್ಲ ಮೆಂಬರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ಲಿಂದ ಒಂದು ಒಳ್ಳೆ ಸಂದೇಶ ಇವತ್ತು ಬರುತ್ತೆ. ಸೊ ಯಾವತ್ತು ಅಚರೇಕರ್ ಸರ್ ಅವ್ರು ಮಾತನಾಡಿದಾಗ ಅದ್ರಲ್ಲಿ ಒಂದಲ್ಲ ಹಲವಾರು ಸಂದೇಶಗಳಿರ್ತದೆ, ಹಲವಾರು ವಿಷಯಗಳನ್ನ ನಾವು ಕಲಿಯುವಂಥದ್ದು ಇರ್ತದೆ. ಇವತ್ತು ಕೂಡ ಅದರಲ್ಲಿ ಬಹಳ ಉತ್ತಮವಾಗಿ ಅವರ ಅಧ್ಯಕ್ಷೀಯ ಭಾಷಣವನ್ನು ನೀಡಿದ್ದಾರೆ. ನ್ಯೂಟನ್ನ ವಿಷಯದಿಂದ ಶುರುವಾಯಿತು, ಭೌತಶಾಸ್ತ್ರ ಮತ್ತು ನಮ್ಮ ಜೀವನ ಇದನ್ನ ಹೋಲಿಕೆ ಮಾಡಿಕೊಂಡು ಅದರಲ್ಲಿನ ಹೇಳಿದಂತ ಒಂದು ಸಂದೇಶ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್, ಅಥವಾ ಮಾಡಿದ್ದನ್ನೋ ಮಹಾರಾಯ, ಇದಕ್ಕೆ ಅದನ್ನ ಹೋಲಿಕೆ ಮಾಡಿ ನಮ್ಮ ಮುಂದೆ ಇಟ್ಟಂತ ಒಂದು ಸಂದೇಶ ಏನಂದ್ರೆ, ಸಕಾರಾತ್ಮಕ ಚಿಂತನೆ ಸಕಾರಾತ್ಮಕ ಭಾವನೆ ಹಾಗೂ ತ್ರಿಕರಣ ಶುದ್ಧಿಯಿಂದ ನಮ್ಮ ಯೋಚನೆ ಪ್ರಾರಂಭವಾದರೆ ಎಲ್ಲವೂ ಸಕಾರಾತ್ಮಕವಾಗಿರುತ್ತದೆ ಅನ್ನುವಂಥದ್ದನ್ನ ಇವತ್ತು ನಮ್ಮೆಲ್ಲರ ಮನಕ್ಕೆ ತಟ್ಟುವಂತೆ ಅಚರೇಕರ್ ಸರ್ ಅವರು ಹೇಳಿದ್ದಾರೆ. ತುಂಬಾ ಉತ್ತಮವಾದಂತ ಭಾಷಣ, ಉತ್ತಮವಾದಂತ ಸಂದೇಶ ಒಂದು ಕೊಟ್ಟಂತ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳೋಣ. ಹಾಗೆಯೇ ಮುಂದಕ್ಕೆ ಬಂದ್ರೆ ನಮ್ಮ ಆಶು ಭಾಷಣವನ್ನು ನಡೆಸಿಕೊಟ್ಟಂತವರು ಅನಿಲ್ ಕುಮಾರ್ ಅವರು. ಇವತ್ತಿನ ವಿಷಯ AI ರಿಲೇಟೆಡ್ ಆಗಿತ್ತು. ಇದರಲ್ಲಿ ಮಾತನಾಡಿದಂತ ಕೆಲವೊಂದು ವಿಷಯಗಳನ್ನ ನಾನು ಇಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಚರೇಕರ್ ಸರ್ ಹೇಳಿದಂತ ಒಂದು ವಿಷಯ, ಚೇಂಜ್ ಇಸ್ ದ ರೂಲ್ ಆಫ್ ಲೈಫ್, ತುಂಬಾ ನನ್ನ ಮನಸ್ಸನ್ನು ಮುಟ್ಟಿತ್ತು. ಹಾಗೆ ಗೆಸ್ಟ್ ಕಾವ್ಯ ಅವರು ಇವತ್ತು ಮಾತನಾಡಿದ್ದು ತುಂಬಾ ಯಾವುದೇ ಒಂದು ಸಂಕೋಚ ಇಲ್ಲದೆ, ಯಾವುದೇ ಒಂದು ಭಯ ಇಲ್ಲದೆ ಅವರು ಮಾತನಾಡಿದ್ದು ಒಂದು ಶ್ಲಾಘನೀಯ ಪ್ರಯತ್ನ ಇವತ್ತು. ಮತ್ತೆ ನಮ್ಮ ಮೋಹನ್ ಅವರು ಹೇಳಿದಂತದ್ದು ಡಿಸಿಷನ್ ಫ್ಯಾಟಿಕ್, ಇದು ಇನ್ಫ್ಯಾಕ್ಟ್ ಐ ಥಿಂಕ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಡಿಸಿಷನ್ ಫ್ಯಾಟಿಕ್ ಅನ್ನುವಂತ ಶಬ್ದ. ಹಾಗೆ ಅವ್ರು ಕೋರಿಕೊಂಡಂತ ವಿಷಯ ಟು ಡು ಲಿಸ್ಟ್, ಮತ್ತೆ ಅದನ್ನ ಅನಲೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಡೇಗೆ ಅದನ್ನ ರಿವೈಸ್ ಮಾಡಿ ಕೊಡುವಂಥದ್ದು. ಇದು ಕೂಡ ನನ್ನ ಮನಸ್ಸಲ್ಲಿ ಜಸ್ಟ್ ಹಾದು ಹೋಗಿತ್ತು ಅನಿಲ್ ಅವರು ಕೊಟ್ಟಂತ ಬಹಳ ಸಮರ್ಪಕವಾದಂಥದ್ದು. ಹಾಗೆ AI ಆಸ್ ಪ್ರೈಮ್ ಮಿನಿಸ್ಟರ್ ಆರ್ ಪ್ರೆಸಿಡೆಂಟ್ ಅನ್ನೋಂಥ ವಿಷಯ ಒಂದು ನಮ್ಮನ್ನೆಲ್ಲ ಚಿಂತನೆಗೆ ಹಚ್ಚಿದಂತ ವಿಷಯ. ಕೊನೆಯದಾಗಿ ಆ ದ್ವಂದ್ವ, AI ಹೆಂಡ್ತಿನೋ ಪಿ ಎನೋ ಅಥವಾ ವರ್ಚುವಲ್ ಹೆಂಡ್ತಿನೋ, ಸೊ ಇವೆಲ್ಲ ವಿಷಯ ಬಹಳ ಒಂದು ಎಲ್ಲರೂ ಮಾತನಾಡಿದವರು ಎಲ್ಲ ಒಂದು ಉತ್ಸಾಹಕರ ರೀತಿಯಲ್ಲಿ ಅದರಲ್ಲಿ ಪ್ರತಿಕ್ರಿಯಿಸಿದರು, ತುಂಬಾ ಚೆನ್ನಾಗಿ ಮಾತನಾಡಿದರು. ಅಂದ್ರೆ ಇಂದಿನ ಆಶು ಭಾಷಣದ ವಿಷಯ ತುಂಬಾ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ. ಅದನ್ನು ಕೊಟ್ಟಂತ ನಮ್ಮ ಅನಿಲ್ ಕುಮಾರ್ ಅವರಿಗೆ ನಾವೊಂದು ಕರತಾಡನವನ್ನು ಕೊಡೋಣ. ಥ್ಯಾಂಕ್ ಯು ಸರ್. ಹಾಗೆ ಇಂದಿನ ನಮ್ಮ ಸಭೆಯ ಮುಖ್ಯ ಸೂತ್ರಧಾರರಾದಂತ ರಾಘವೇಂದ್ರ ಅವರು ಇವತ್ತು ಎಲ್ಲ ರೀತಿ 6-4 ಬೌಂಡ್ರಿ, ಮೊನ್ನೆ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ನೋಡಿದ ಇತ್ತು. ಅವರು ಶುರು ಮಾಡಿದಂತ ಮೊದಲನೇದಾಗಿ ವಿಷಯ ಒಂದು ಸಾಮಾನ್ಯ ವಿಷಯ, ದಿನಪತ್ರಿಕೆ ಅನ್ನೋದು ಒಂದು ಸಾಮಾನ್ಯ ವಿಷಯ, ಅದನ್ನ ಒಂದು ಆಸಕ್ತಿಕರವಾದ ರೀತಿಯಲ್ಲಿ ಒಂದು ಪ್ರೆಸೆಂಟ್ ಮಾಡಿದಂಥದ್ದು. ಆರಂಭದಲ್ಲಿ ಆ ತಿಳಿ ಹಾಸ್ಯ, ಬಾತ್ರೂಮ್ನಲ್ಲಿ ಮೊಬೈಲ್ ಇರ್ಬೋದು, ಅಥವಾ ಬಾತ್ರೂಮ್ ಡಿಸೈನ್ ಮೊಬೈಲ್ ಈ ಪತ್ರಿಕೆಗಳಿಗೆ ಹೇಗೆ ಬದಲಾಯಿತು, ಪಾರಿವಾಳ ಮತ್ತು ನಮ್ಮ ಇಂಟರ್ನೆಟ್ ಇದರ ಒಂದು ಹೋಲಿಕೆ, ಪತ್ರಿಕೆಗಳ ಇತಿಹಾಸ, ಪತ್ರಿಕೆಗಳ ವಿಕಸನ, ಕೈಬರಹ ಮತ್ತು ಮುದ್ರಣ ಯಂತ್ರದ ಅದರಿಂದ ಪತ್ರಿಕೆಗಳು ಬಂದಂಥದ್ದು. ಈ ಸಮಯದಲ್ಲಿ ನನಗೆ ನೆನಪಾಗಿದ್ದಂಥದ್ದು, ನಾನು ಹಾಸ್ಟೆಲ್ನಲ್ಲಿರುವಾಗ ಐ ಥಿಂಕ್ 1986ರಲ್ಲಿ ಅಲ್ಲಿ ಒಬ್ಬ ಸ್ಟೂಡೆಂಟ್ ಪೋಸ್ಟ್ ಕಾರ್ಡ್ನಲ್ಲಿ ಪತ್ರಿಕೆ ಶುರು ಮಾಡಿದ್ರು. ಕೈ ಬರಹದಲ್ಲಿ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ತಾ ಇದ್ರು. ಮೆಂಬರ್ ಆಗಿದ್ದವರಿಗೆಲ್ಲ ಪೋಸ್ಟ್ ಕಾರ್ಡ್ ಬರ್ತಾ ಇತ್ತು. ಆ ರೀತಿಯ ನಮ್ಮ ಹಿಂದಿನ ದಿನಗಳನ್ನ ಮೆಲುಕು ಹಾಕುವಂತ ಒಂದು ಮಧುರ ನೆನಪುಗಳ ಒಂದು ಸರಮಲೆ ಮೂಡಿತ್ತು.
ನನಗೆ ಇನ್ನ ಹೆಚ್ಚು ಇಷ್ಟ ಆಗಿದೆ ಅಂದ್ರೆ ಪತ್ರಿಕೆ ಹೇಗಿರ್ಬೇಕು, ನಮ್ಮಲ್ಲಿ ಪತ್ರಿಕೆ ಜೊತೆ ಬೆಳೆಯುವಂತ ಸಂಬಂಧ, ಅಥವಾ ಪತ್ರಿಕೆ ಓದಿ ಮುಗಿದ ನಂತರ ಅದು ಏನಾಗುತ್ತೆ, ಹೋಟೆಲ್ ಮತ್ತೆ ಪತ್ರಿಕೆ ಈ ಹಗರಣಗಳು ಬಹಳ ಚೆನ್ನಾಗಿ, ಬಹಳ ಆಸಕ್ತಿಕರವಾಗಿ ಇವರು ಇವತ್ತು ಮಂಡಿಸಿದ್ರು. ಇನ್ನ ಇಷ್ಟ ಆಗಿದ್ದಂತ ಪತ್ರಿಕೆಯ ಜೀವಿತಾವಸ್ಥೆ, ಹಸುವಿನ ಜೊತೆ ಅದನ್ನ ಕಂಪೇರ್ ಮಾಡಿದ್ದು ಬಹಳ ಒಂದು ವಿನೂತನವಾದಂತ ಪ್ರಯೋಗ ಅಂತ ನನ್ನ ಭಾವನೆ. ಈ ವಿಷಯವನ್ನ ಪ್ರೇಕ್ಷಕರ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅವ್ರು ಬಹಳಷ್ಟು ತಯಾರಿ ಮಾಡಿದ್ದಾರೆ. ಮತ್ತೆ ಪ್ರೇಕ್ಷಕರನ್ನ ಅದರಲ್ಲಿ ಅಳವಡಿಸಿಕೊಂಡಂತದ್ದು, ಅವ್ರನ್ನ ಪ್ರಶ್ನೆ ಕೇಳಿದಂಥದ್ದು, ಪಾತ್ರಧಾರಿಗಳ ಪರಿಚಯ ಇರ್ಬೋದು, ಇವತ್ತು ಹಂತಗಳ ನಡುವಿನ ನಿರಾಳವಾದ ಸಂಕ್ರಮಣ ಇರ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ರಾಘವೇಂದ್ರ ಅವರು ಬಹಳ ಸಮಯೋಚಿತವಾಗಿ, ಸಮಯದ ಪರಿಮಿತಿಯಲ್ಲಿ ಬಹಳ ಸಮರ್ಪಕವಾಗಿ ಇವತ್ತಿನ ಸೂತ್ರಧಾರರ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ತಾ ಅವರಿಗೆ ಒಂದು ಪ್ರಚಂಡ ಕರತಾಳವನ್ನು ನಾವು ಕೊಡೋಣ. ಈಗ ನಮ್ಮ ಸಮಯ ಪಾಲಕರಿಂದ ಸಮಯದ ವರದಿಯನ್ನು ಕೇಳೋಣ. ರವಿಕುಮಾರ್ ಅವರೇ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಉಮನ ಸರ್ ಅವರೇ. ಇಂದಿನ ಸಮಯ ಪಾಲನ ವರದಿ ಈ ರೀತಿ ಇದೆ. ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಅಂದ್ರೆ, ನಾನು ಸಮಯ ಪಾಲನೆ ಬಗ್ಗೆ ಮೊದಲೇ ಹೇಳಿದೆ. ಟೈಮ್ ಮ್ಯಾನೇಜ್ಮೆಂಟು, ಆಮೇಲೆ ಒಂದು ಸಮಯ ಅದು ನಡ್ಕೊಂಡು ಹೋಗ್ಬೇಕಾದ್ರೆ ವಿ ಶುಡ್ ರೆಸ್ಪೆಕ್ಟ್ ದಿ ಟೈಮ್ ಅಂತೆಲ್ಲ ಎಲ್ಲ ಹೇಳಿದೆ. ಎಲ್ರೂ ಸಮಯ ಪಾಲನೆ ಮಾಡಿದ್ರು. ನನ್ನ ಪ್ರಿಪೇರ್ಡ್ ಸ್ಪೀಚನ್ನೇ ಸಮಯ ಪಾಲನೆ ಮಾಡ್ಲಿಲ್ಲ, ನಾನೇ ಕ್ರಾಸ್ ಮಾಡ್ಬಿಟ್ಟೆ. ನಂದೇ ಒಂದು 8 ನಿಮಿಷ ಮೇಲೆ ತಗೊಂಡ್ಬಿಡ್ತು. ಹಿಂಗೆ ಅದು ಬಿಟ್ಟು ಉಳಿದ ಸದಸ್ಯರು ಎಲ್ಲರೂ ಸಹ ತಮ್ಮ ನಿಗದಿತ ಸಮಯದಲ್ಲೇ ಮಾತಾಡಿ ಮುಗಿಸಿದ್ದಾರೆ. ಕಾವ್ಯ ಅವರು, ನಮ್ಮ ಗೆಸ್ಟ್ ಅವರು ತುಂಬಾ ಒಂದು 49 ಸೆಕೆಂಡ್ಗಳ ಕಾಲ ಮಾತ್ರ ಮಾತಾಡಿದ್ದಾರೆ. ಅವ್ರು ಇನ್ನೂ ಹೆಚ್ಚೆಚ್ಚು ಮಾತಾಡ್ಬೇಕು ಅಂತ ನಾವು ಅವ್ರಿಗೆ ಹೇಳ್ಲಿಕ್ಕೆ ಬಯಸ್ತೇನೆ. ಇದನ್ನ ಬಿಟ್ಟು ಎಲ್ರೂ ನಿಗದಿತ ಸಮಯದಲ್ಲೇ ತಮ್ಮ ಮಾತನ್ನೆಲ್ಲ ಆಶುಭಾಷಣ ಇರ್ಬೋದು, ಬೇರೆ ಎವ್ಯಾಲ್ಯೂಯೇಷನ್ ಇರ್ಬೋದು, ಎಲ್ಲ ನಿಗದಿತ ಸಮಯದಲ್ಲೇ ಮುಗಿದಿದೆ ಅಂತ ಹೇಳಲಿಕ್ಕೆ ನನ್ಗೆ ಹರ್ಷ ಆಗ್ತಾ ಇದೆ. ಇಷ್ಟು ಹೇಳಿ ನನ್ನ ಮರಳಿ ವೇದಿಕೆಯನ್ನ ನಮ್ಮ ಸಮಗ್ರ ಮೌಲ್ಯಮಾಪಕರಾದ ಉಮಾನಾಥ್ ಅವ್ರಿಗೆ ನೀಡ್ತಾ ಇದ್ದೀನಿ. ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ರವಿಕುಮಾರ್ ಅವರೇ. ಇಂದಿನ ಸಭೆ ಒಟ್ಟಾರೆಯಾಗಿ ನೋಡಿದ್ರೆ ಬಹಳ ಒಂದು ಉತ್ತಮ ಕ್ವಾಲಿಟಿ ಮೀಟಿಂಗ್ ಅಂತ ಹೇಳ್ಬೋದು. ಶುರು ಮಾಡಿದಿಂದ ಹಿಡಿದು ಕೊನೆಯ ತನಕ ಬಹಳಷ್ಟು ವಿಚಾರಗಳ ವಿನಿಮಯ ಆಯಿತು. ಬಹಳಷ್ಟು ವಿಚಾರಗಳನ್ನ ನಾವೆಲ್ಲ ಕಲ್ತುಕೊಂಡು ರಾಘವೇಂದ್ರ ಅವರು ಮತ್ತೆ ಈ ತರ ರೋಲ್ಗಳನ್ನು ತಗೊಳ್ಬೇಕು. ಹಾಗೆ ಅನಿಲ್ ಕುಮಾರ್ ಅವರು ಕೂಡ ಬಹಳಷ್ಟು ಈಗಾಗಲೇ ರೋಲ್ಗಳನ್ನು ತಗೊಂಡಿದ್ದಾರೆ. ಹೆಚ್ಚಿನ ಸಮಯ ಅವರನ್ನ ಮತ್ತೆ ಪಾತ್ರಧಾರಿಗಳಾಗಿ ನೋಡಲು ನಾನು ಇಚ್ಛಿಸ್ತೇನೆ. ಹಾಗೂ ನಮ್ಮ ಗೆಸ್ಟ್ ಕಾವ್ಯ ಅವರು ಮತ್ತೆ ಮುಂದಿನ ಸಭೆಗಳಲ್ಲಿ ನಾನು ಅವರನ್ನ ಎದುರು ನೋಡ್ತೇನೆ. ಇವತ್ತಿನ ಸಭೆ ಬಹಳ ಚೆನ್ನಾಗಿ ನಡೀತು. ಈ ಸಭೆಯನ್ನ ಮುಕ್ತಾಯಗೊಳಿಸುವ ಮುಂಚೆ ನನ್ನ ಈ ಹಂತವನ್ನು ಮುಗಿಸಿ ವೇದಿಕೆಯನ್ನ ನಮ್ಮ ಸೂತ್ರರಾದಂತ ರಾಘವೇಂದ್ರ ಅವರಿಗೆ ಹಿಂತಿರುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮನೋಜ್ ಸರ್ ಅವರೇ. ತುಂಬಾ ಚೆನ್ನಾಗಿ ಮೌಲ್ಯಮಾಪನ ಮಾಡಿ ಎಲ್ರಿಗೂ ಒಂಥರ ಉತ್ಸಾಹ ಬರೋ ತರ ಮಾತನ್ನು ಕೂಡ ಆಡಿದ್ರಿ. ಸೊ ಖಂಡಿತವಾಗಿ ನಾವು ಮುಂದೆ ಹೆಚ್ಚಿನ ಒಳ್ಳೊಳ್ಳೆ ರೋಲ್ಗಳನ್ನ ಖಂಡಿತವಾಗಿ ತಗೋತೀವಿ. ಮತ್ತೆ ಹಾಗೇನೆ ಸಾಕಷ್ಟು ಪ್ರಿಪೇರ್ಡ್ ಸ್ಪೀಚ್ಗಳನ್ನ ಕೊಡ್ತೀವಿ. ಸೊ ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇನ್ನ ಸಭೆಯನ್ನ ಮುಗ್ಸೋಕ್ ಮುಂಚೆ ಕೊನೆಯದಾಗಿ ಪತ್ರಿಕೆಗಳ ಭವಿಷ್ಯದ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ನಾನು ಸಭೆಗೆ ಒಂದ್ ಸ್ವಲ್ಪ ಮುಗಿಸೋದಕ್ಕೆ ಮಾಡ್ತೀನಿ. ಈಗ ಪತ್ರಿಕೆಗಳು ನಿಮ್ಗೆಲ್ಲ ಈಗ ಗೊತ್ತಿರೋ ಹಾಗೆ ಪತ್ರಿಕೆಗಳನ್ನ ಕೊಂಡ್ಕೊಂಡು ಓದೋರು ಕಡಿಮೆ ಆಗಿದ್ದಾರೆ ಇತ್ತೀಚೆಗೆ. ಹಾಗಾಗಿ ಏನಪ್ಪಾ ಅಂದ್ರೆ ಹೊಸ ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ಅನ್ನೋ ಕಾನ್ಸೆಪ್ಟ್ ಕೂಡ ಬಂದಿದ್ದಾವೆ. ಸೊ ಈಗ ಮನೇಲೆ ಕುತ್ಕೊಂಡು ಪ್ರಪಂಚದ ಅತ್ಯುತ್ತಮ ಪತ್ರಿಕೆಗಳನ್ನ ಓದೋ ಭಾಗ್ಯ ಸಿಕ್ಕಿದೆ. ಉದಾಹರಣೆಗೆ ನ್ಯೂಯಾರ್ಕ್ ಟೈಮ್ಸ್ ಇರ್ಬೋದು. ಅಲ್ಲಿಂದ ನ್ಯೂಯಾರ್ಕ್ ಇಂದ ಅಲ್ಲಿ ಮುಂಚೆ ಪ್ರಿಂಟೆಡ್ ಕಾಪಿ ಬರಬೇಕು ಅಂದ್ರೆ ಪೋಸ್ಟಲ್ ಬರಬೇಕಿತ್ತು. ಮತ್ತೆ ಬೆಂಗಳೂರಿಂದ ಸಿಂಗಾಪುರ್ಗೆ ಆಗ ನ್ಯೂಸ್ ಪೇಪರ್ ಬರಬೇಕು ಅಂದ್ರೆ ಪೋಸ್ಟಲ್ಲಿ 2-3 ದಿನಗಳ ನಂತರ ಬರ್ತಿತ್ತು. ಆದ್ರೆ ಈಗ ಎಲ್ಲ ಪೇಪರ್ಗಳೆಲ್ಲ ಡಿಜಿಟಲ್ ಮಾದರಿಯಲ್ಲಿ ಬರೋದ್ರಿಂದ ಸೇಮ್ ಪತ್ರಿಕೆ ಹೇಗಿರುತ್ತೋ ಮುದ್ರಣ ರೂಪದ ಪತ್ರಿಕೆನೆ
ಕಂಪ್ಯೂಟರ್ ಪರದೆ ಮೇಲೆ ಹಾಗೆ ತಂದಿದ್ದಾರೆ. ಹಾಗಾಗಿ ಪತ್ರಿಕೆ ಬಿಡುಗಡೆ ಆದ ತಕ್ಷಣ ಅವತ್ತಿನ ಪತ್ರಿಕೆ ರಾತ್ರಿ 4 ಗಂಟೆ 5 ಗಂಟೆ ಅಷ್ಟರಲ್ಲಾಗಲೇ ನಮ್ಗಾಗ್ಲೇ ಸಿಕ್ಕಿರುತ್ತೆ ಪ್ರಪಂಚದಲ್ಲಿ ಯಾವುದೇ ಮೂಲೆಗಳಲ್ಲಿ ಇದ್ರೂ. ಸೊ ಆದ್ರೆ ಪತ್ರಿಕೆಗಳನ್ನ ಅದೇ ತರ ಬಿಟ್ರೆ ಅದು ಹಳೆ ತಂತ್ರಕ್ಕೆ ಜೋತು ಬಿದ್ದ ಹಾಗೆ. ಈಗ ಹೊಸದಾಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಬಂದಿದೆ. ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಪೇಪರ್ ನ್ಯೂಸ್ ಓದ್ತಾ ತಾಜಾ ಸುದ್ದಿಗಳನ್ನ ಮೇಲ್ ಬರುತ್ತೆ, ಆಮೇಲೆ ಹಳೆ ಸುದ್ದಿಗಳಿಂದ ಕೆಳಗಡೆ ಹೋಗುತ್ತೆ, ಮತ್ತೆ ಸರ್ಚ್ ಫೆಸಿಲಿಟಿ ಕೂಡ ಇರುತ್ತೆ. ಅಂದ್ರೆ ನಮ್ಗೆ ಯಾವ್ದು ನ್ಯೂಸ್ ಬೇಕೋ ಅದನ್ನ ಸರ್ಚ್ ಮಾಡ್ಬೋದು ಅದೇ ಅಪ್ಲಿಕೇಶನ್ ಅಲ್ಲಿ. ಸೊ ಅಥವಾ ಕೆಲವರು ಎಷ್ಟು ಆರ್ಗನೈಸ್ ಆಗಿರುತ್ತೆ. ಈಗ ಯಾರಾದ್ರೂ ಈಗ ಪತ್ರಿಕೆಗಳಲ್ಲಿ ಅಂಕಣಗಳು ಬರುತ್ತೆ. ಈಗ ಉದಾಹರಣೆಗೆ ನಾಗೇಶ್ ಹೆಗಡೆ ಅವರು ಪ್ರಜಾವಾಣಿಯಲ್ಲಿ ಅಂಕಣ ಬರೀತಾರೆ. ಅದನ್ನ ನೋಡ್ಬೇಕು ಅಂದ್ರೆ ಪ್ರಜಾವಾಣಿ ಅಪ್ಲಿಕೇಶನ್ ಅಲ್ಲಿ ಹೋಗ್ಬಿಟ್ಟು ಆ ಅಂಕಣನೇ ಮಾತ್ರ ನೋಡಿದ್ರೆ ಅವ್ರದ್ದು ಹಳೆ ಅಂಕಣಗಳನ್ನೆಲ್ಲ ಒಟ್ಟಿಗೆ ಓದ್ಬೋದು. ಹಾಗಾಗಿ ಈ ತರ ಹೊಸದಾಗಿ ತುಂಬಾ ಡಿಜಿಟಲೈಸ್ ಆಗಿರೋ ಪತ್ರಿಕೆಗಳು ಬಂದಿದೆ. ಇನ್ನೂ ಹೊಸ ರೀತಿ ಮಾಧ್ಯಮಗಳು ಅಂದ್ರೆ ಸುದ್ದಿ ಮಾಧ್ಯಮಗಳು ಅಂದ್ರೆ ಸಾಮಾಜಿಕ ಮಾಧ್ಯಮಗಳು. ನಾವೇನಪ್ಪ ಅಂದ್ರೆ ಸಾಮಾಜಿಕ ಮಾಧ್ಯಮಗಳನ್ನ ಸುದ್ದಿ ಮಾಧ್ಯಮ ಅಲ್ಲ ಅನ್ನೋ ತರ ನಾವು ಅನ್ಕೋತೀವಿ. ಆದ್ರೆ ಅದು ನಿಜವಾಗಿಯೂ ಸುದ್ದಿ ಮಾಧ್ಯಮನೇ ಆಗೋಗ್ಬಿಟ್ಟಿದಾವೆ. ಯಾಕೆಂದ್ರೆ ವಾಟ್ಸಪ್ ಅಥವಾ ಫೇಸ್ಬುಕ್ ಫಾರ್ವರ್ಡ್ಗಳನ್ನ ಜನಗಳು ನೋಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ನಿಜವಾದ ಆಕ್ಚುಯಲ್ ನ್ಯೂಸ್ ಪೇಪರ್ ಓದೋ ಬದಲಿಗೆ ಫಾರ್ವರ್ಡ್ ಮಾಡಿರೋ ನ್ಯೂಸ್ ಮೇಲ್ಗಡೆನೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಈಗ. ಸೊ ಆದ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಈಗ ವಾಟ್ಸಪ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ಗಳ ಮೂಲಕ ಫಾರ್ವರ್ಡ್ ಮಾಡೋದಕ್ಕೆ ಯಾವುದೇ ಅಡಚಣೆಗಳಿರೋದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕೋಟ್ಯಂತರ ಜನರನ್ನ ಸುಲಭವಾಗಿ ತಲುಪಬಹುದು. ಸೊ ಹಾಗಾಗಿ ಇದನ್ನ ಸುದ್ದಿ ಮಾಧ್ಯಮ ಸುಧಾರಣೆ ಅಂತಾನೂ ಪರಿಗಣಿಸಬಹುದು. ಆದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಫೇಕ್ ನ್ಯೂಸ್ಗಳು ಅವೆಲ್ಲ ಜಾಸ್ತಿ ಆಗೋ ಸಾಧ್ಯತೆಗಳಿವೆ. ಸೊ ಯಾಕೆಂದ್ರೆ ಇದು ವೆರಿಫೈಡ್ ನ್ಯೂಸ್ ಅಲ್ಲ, ಹಾಗಾಗಿ ರಿಲಯಬಲ್ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡು ನಮ್ಮ ವಿವೇಚನೆಯಿಂದ ಆ ಸುದ್ದಿಗಳನ್ನ ನಾವು ಪರಿಗಣಿಸ್ಬೇಕು. ಸೊ ಮುಂಚೆ ನಾವು ಈ ಪೇಪರ್ಗಳಿಗೆಲ್ಲ ಅನಿಸಿಕೆಗಳನ್ನ ಕಳಿಸ್ಬೇಕು ಅಂದ್ರೆ ಪೋಸ್ಟಲ್ ಕಳಿಸ್ತಿದ್ವಿ. ಅಂದ್ರೆ ಈಗ ಪ್ರಜಾವಾಣಿಯಲ್ಲಿ ವಾಚಕರಾಣಿ ವಿಭಾಗ ಅಥವಾ ನಿಮ್ಮ ಅನಿಸಿಕೆ ವಿಭಾಗ ಆ ತರ. ಆದ್ರೆ ಈಗ ಆ ತರ ಅಂತ ಅಡಚಣೆಗಳಿಲ್ಲ. ಈಗ ಸಾಮಾಜಿಕ ಮಾಧ್ಯಮಗಳಲ್ಲೇ ಆಗ್ಲಿ ಅಥವಾ ಇವನ್ ಪತ್ರಿಕೆಗಳಲ್ಲೇ ಆಗ್ಲಿ ನಮ್ಮ ಕಮೆಂಟ್ಗಳನ್ನ ಇಮಿಡಿಯೇಟ್ ಆಗಿ ಅಲ್ಲೇ ಓದಿದ ತಕ್ಷಣನೇ ಪೋಸ್ಟ್ ಮಾಡ್ಬೋದು. ಹಾಗಾಗಿ ಜನಗಳು ಅದನ್ನ ಅನಲೈಸ್ ಮಾಡೋದಕ್ಕೆ ಅಂದ್ರೆ ಫೇಕ್ ನ್ಯೂಸ್, ರಿಯಲ್ ನ್ಯೂಸ್, ಸತ್ಯನ ಸುಳ್ಳ ಅಂತ ಅನಲೈಸ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಜಾಗ. ಹಾಗಾಗಿ ಈಗ ಸಾಮಾಜಿಕ ಮಾಧ್ಯಮಗಳು ಈಗಿನ ಕಾಲದಲ್ಲಿ ಒಂದು ಕ್ರಾಂತಿ ಅಂದ್ರೆ ತಪ್ಪಾಗಲ್ಲ. ಸೊ ಮುಂದೆ ಏನಪ್ಪಾ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಪತ್ರಿಕೆಗಳು ಯಾವ ತರ ಇರ್ಬೋದು ಅಂದ್ರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಉಪಯೋಗಿಸ್ಕೊಂಡು ವೈಯಕ್ತಿಕ ಪತ್ರಿಕೆಗಳಾಗಿ ಪರಿವರ್ತನೆಗೊಳ್ಬಹುದು ಅಥವಾ ರೂಪುಗೊಳ್ಬಹುದು. ಅಂದ್ರೆ ಈಗ ನಮಗೆ ಏನ್ ಇಷ್ಟ ಇರುತ್ತೆ, ನಮ್ಮ ಇಷ್ಟಗಳನ್ನ ಈಗ ಉದಾಹರಣೆಗೆ ಇಷ್ಟಗಳ ಚೆಕ್ ಲಿಸ್ಟ್ ಇರುತ್ತೆ, ಯಾವ್ಯಾವ ಇಷ್ಟ ನಮ್ಮ ಫೀಲ್ಡ್ಗಳು ಅಂತ ನಾವು ಹಾಕಿದ್ರೆ ಆ ಫೀಲ್ಡ್ಗೆ ಬರೋ ಮಾಹಿತಿಗಳನ್ನ ಮಾತ್ರನೇ ಸೆಪರೇಟ್ ಆಗಿ ತಗೊಂಡು ನಮಗೆ ಬೇಕಾದಂತ ಪರ್ಸನಲೈಸ್ಡ್ ನ್ಯೂಸ್ ಪೇಪರ್ನ ಸೃಷ್ಟಿ ಮಾಡ್ಬೋದು. ಸೊ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾದಂತದ ನ್ಯೂಸ್ ಪೇಪರ್ ಬರೋ ಸಾಧ್ಯತೆಗಳು ಇದೆ. ಅದ್ರ ಜೊತೆಗೆ ಈಗ ಸುಮ್ಮನೆ ಸಾಕಷ್ಟು ಮಾಹಿತಿಗಳನ್ನ ತುಂಬಿಕೊಡೋ ಬದಲು ಪೇ ಫಾರ್ ವಾಟ್ ಯು ರೀಡ್ ಅನ್ನೋ ಕಾನ್ಸೆಪ್ಟ್ ಕೂಡ ಬರ್ಬೋದು. ಅಂದ್ರೆ ಈಗ ನಾವು ಬಂಡಲ್ ಅಲ್ಲಿ ನಮ್ಗೆ ನ್ಯೂಸ್ ಪೇಪರ್ ಕೊಟ್ರೆ ನಮ್ಗೆ ಏನಪ್ಪಾ ಅಂದ್ರೆ ಎಷ್ಟೋ ಇನ್ಫಾರ್ಮೇಶನ್ ಅಗತ್ಯ ಇರಲ್ಲ. ಅದನ್ನೆಲ್ಲ ಹುಡುಕೊಂಡು ಓದೋ ಅಷ್ಟೊತ್ತಿಗೆ ನಮ್ಗೆ ಅನ್ನೆಸೆಸರಿ ಇನ್ಫಾರ್ಮೇಶನ್ ಸಾಕಷ್ಟಿರುತ್ತೆ. ಮತ್ತೆ ಅನವಶ್ಯಕವಾಗಿ ಹಣ ಕೊಟ್ಬಿಟ್ಟಿರ್ತೀವಿ ಅದಕ್ಕೆ. ಹಂಗ್ ಬಂಡಲ್ ಮಾಡೋ ಬದಲು ನಾವು ಯಾವ್ದು ಓದ್ತೀವಿ ಆರ್ಟಿಕಲ್ಸ್ ಅಷ್ಟಕ್ಕೆ ಮಾತ್ರ ಹಣ ಕೊಡೋ ತರ ಹೊಸ ತಂತ್ರಜ್ಞಾನದ ಬದಲಾವಣೆ ಕೂಡ ಬರಬಹುದು. ಇನ್ನು ಮುಂದೆ ಯೋಚನೆ ಮಾಡಿದ್ರೆ ಈಗ ನೀವೆಲ್ಲ ನೋಡಿದಿರೋ ವರ್ಚುವಲ್ ರಿಯಾಲಿಟಿ ಅಥವಾ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತೆ ಹಾಲೋಗ್ರಾಮ್ ಆ ತರ ಹೊಸ ತಂತ್ರಜ್ಞಾನದ ಮೂಲಕ ಈಗ ಈ ತರ ಆಗ್ಮೆಂಟೆಡ್ ರಿಯಾಲಿಟಿ ಸುದ್ದಿಗಳನ್ನ ಕೂಡ ನೋಡ್ಬೋದು, ಆ ತರ ಮಾಡ್ಬೋದು. ಮತ್ತೆ ಆ ತರ ಸೃಷ್ಟಿ ಮಾಡ್ಬೋದು AI ಉಪಯೋಗಿಸ್ಕೊಂಡು. ಮತ್ತೆ AI ಯೂಸ್ ಮಾಡ್ಕೊಂಡು ಈಗ ಸುದ್ದಿ ಕೊಟ್ರೆ ಸಾಕು, ಆ ವರದಿ ನೋಡ್ಬಿಟ್ಟೇನೆ ಆ ವರದಿನ ಸುಲಭನಾಗ ಅರ್ಥ ಆಗೋ ತರ ಗ್ರಹಿಸೋಕ್ ಆಗೋ ತರ ವಿಡಿಯೋ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ಈ ತರ ಎಲ್ಲ ಹೊಸ ರೀತಿಯ ಪತ್ರಿಕೆಗಳ ವಿಕಸನ ಆಗೋ ಸಾಧ್ಯತೆಗಳು ಇವೆ. ಆದ್ರೆ ಮುಂದೆ ಏನಾಗುತ್ತೆ ಅಂತ ನಾವು ಸದ್ಯಕ್ಕೆ ಇಮಿಡಿಯೇಟ್ ಆಗಿ ನಾವು ಹೇಳೋದಕ್ಕಾಗಲ್ಲ. ಆದ್ರೆ ಹಾಗೇನೆ ಈ ತರ ಹೊಸ ವಿಕಸನ ಆಗ್ಬಿಟ್ಟು ಜನಗಳಿಗೆ ಉಪಯೋಗ ಆಗೋ ತರ ಆದ್ರೆ, ಒಳ್ಳೆ ಸತ್ಯ ಸುದ್ದಿಗಳನ್ನೆಲ್ಲ ಕಳ್ಸೋ ತರ ಆದ್ರೆ ಇನ್ನ ಒಳ್ಳೇದು.
ಇಷ್ಟು ಹೇಳಿ ನನ್ನ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ರೋಲ್ನ ಏನು ಕನ್ಕ್ಲೂಡ್ ಮಾಡ್ತಾ ಈಗ ನಮ್ಮ ಟೋಸ್ಟ್ ಮಾಸ್ಟರ್ ನಮ್ಮ ಸಭೆಯ ಅಧ್ಯಕ್ಷರಾದ ಟೋಸ್ಟ್ ಮಾಸ್ಟರ್ ಅಚ್ರೇಕರ್ ಸರ್ ಅವರಿಗೆ ಸಭೆ ಮುಕ್ತಾಯಗೊಳಿಸಲು ಅವ್ರಿಗೆ ವೇದಿಕೆಯನ್ನು ಹಿಂತಿರುಗಿಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ರಾಘವೇಂದ್ರ ಅವರೇ. ಇವತ್ತಿನ ತಾವು ಈ ನಮ್ಮ ಸಭೆಯನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ. ಅದರಲ್ಲಿಯೂ ಇವತ್ತಿನ ವಿಷಯ ಅಂದ್ರೆ ಈ ಪತ್ರಿಕೆಗಳ ಬಗ್ಗೆ ಶಿಲಾಯುಗದಿಂದ ಹಿಡಿದು ಈಗ ಕೃತಕ ಬುದ್ಧಿಯಿಂದ ಮುಂದೆ ಬರ್ತಕ್ಕಂಥ ಪತ್ರಿಕೆಗಳು ಹೇಗೆ ಇರಬಹುದು ಅಂತಕ್ಕಂಥ ನಮ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ತುಂಬಾ ಧನ್ಯವಾದಗಳು. ಸಮಯ ಕೂಡ ತುಂಬಾ ಆಗಿದೆ, ಸಮಯದ ಭಾವನೆ ಇದೆ. ಅದಕ್ಕೋಸ್ಕರ ಕಾವ್ಯ ಅವರಿಗೆ ಈ ಒಂದು ಮೀಟಿಂಗ್ ನ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಕೆಲವು ಮಾತುಗಳಲ್ಲಿ ಹೇಳ್ಬೇಕಂತ ನಾ ಕೇಳ್ಕೊತೀನಿ. ಹಲೋ. ಹೇಳಿ. ಈ ಮೀಟಿಂಗ್ ನನಗೆ ಹೇಳ್ಬೇಕಂದ್ರೆ ನಂಗೆ ತುಂಬಾ ಸಂತೋಷ ಆಯ್ತು ನಾ ಇದನ್ನ ಅಟೆಂಡ್ ಮಾಡಿದ್ದಕ್ಕೆ. ಯಾಕಂದ್ರೆ ನಾನು ಬಹಳಷ್ಟು ಅಭಿಪ್ರಾಯಗಳನ್ನ ಕೇಳಿದ್ದೆ ಟೋಸ್ಟ್ ಮಾಸ್ಟರ್ಸ್ ಬಗ್ಗೆ. ನಮ್ಮ ಹಸ್ಬೆಂಡ್ ಆದ ಸಂದೀಪ್ ಅವ್ರ ಕಡೆಯಿಂದ ಬಹಳಷ್ಟು ವಿಷಯ ಅವ್ರು ನನಗೆ ಪ್ರತಿ ಸೆಷನ್ ಅಟೆಂಡ್ ಮಾಡಿ ಬಂದಾಗ್ನು ಅವ್ರು ನನಗೆ ಹೇಳ್ತಿರ್ತಾರೆ ಹೀಗಿರುತ್ತೆ ಅಂತ. ನಂಗೆ ಫಿಸಿಕಲ್ ಆಗಿ ಹೋಗಿ ಅಟೆಂಡ್ ಮಾಡೋ ಟೈಮಿನ ಅಭಾವಗಳು ಬಹಳ ತೊಡಕುಗಳು ಬಹಳ ಇರುವುದರಿಂದ ನನಗ್ ಆಗ್ತಿದ್ದಿಲ್ಲ. ಸೊ ನನಗೆ ಇದು ಆನ್ಲೈನ್ ಒಂದು ಸಿಕ್ಕಿದ್ದು ನನಗೆ ಒಂಥರ ಅಪರ್ಚುನಿಟಿ. ನಂಗೆ ಇದು ಬಹಳ ಚೆನ್ನಾಗ್ ಅನಿಸ್ತು. ಇಲ್ಲಿ ಎಲ್ಲಾ ಹೊಸ ವಿಷಯಗಳನ್ನ ನಾನು ತಿಳ್ಕೊಂಡೆ ಇವತ್ತು. ಎಸ್ಪೆಷಲಿ AI ಬಗ್ಗೆ ಆಯ್ತು, ಸರ್ ಹೇಳಿದ ಸಕಾರಾತ್ಮಕ ವಿಷಯಗಳಾಯ್ತು, ಎಲ್ಲದ್ರ ಬಗ್ಗೆನೂ ನನ್ಗೆ ಬಹಳ ಖುಷಿ ಅನಿಸ್ತು ಇವತ್ತೆಲ್ಲ ತಿಳ್ಕೊಂಡು. ಎಲ್ಲ ನನಗಿಂತ ದೊಡ್ಡವರಿದ್ದಾರೆ, ಕಲ್ತವ್ರು ಎಲ್ಲರೂ ಒಂದೊಂದೊಂದು ಹೊಸ ವಿಷಯಗಳನ್ನ ನನಗೆ ಹೇಳಿದ್ರು. ತುಂಬಾ ಸಂತೋಷ ಆಯ್ತು ಸರ್ ನನಗೆ ಇದಕ್ಕೆ ತಿಳ್ಕೊಂಡು ಇವತ್ತು. ಧನ್ಯವಾದಗಳು. ಧನ್ಯವಾದಗಳು ಕಾವ್ಯ ಅವರೇ. ಸೊ ಈ ಒಂದು ವೇದಿಕೆ ತಮಗೆ ಅತ್ಯಂತ ಸೂಕ್ತವಾಗಿದೆ. ಆನ್ಲೈನ್ ಇದೆ, ಮನೆಯಲ್ಲಿ ಇದ್ಕೊಂಡೆ ತಾವು ಇದಕ್ಕೆ ಸೇರ್ಕೋಬಹುದು. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ನಮ್ಮ ಸಭೆಗೆ ಒಬ್ಬ ಸಕ್ರಿಯ ಸದಸ್ಯರಾಗಿ ಸೇರ್ಕೋತೀರಿ ಅಂತ ಒಂದು ಆಶಾ ಭಾವನೆಯನ್ನ ಇಟ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳೊಂದಿಗೆ ಇವತ್ತಿನ ಈ ಸಭೆಯನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು.